ಕೈಗೊಂಡಂತಹ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯ ಅಧ್ಯಕ್ಷತೆ ಶ್ರೀ ವಿನಯ್ ಹೆಗಡೆ, ದೈಹಿಕ ಪರಿವೀಕ್ಷಕರು, ಶಿಕ್ಷಣ ಇಲಾಖೆ ಹೊಸನಗರವರಿಗೆ ಸಭೆಯ ಪರವಾಗಿ ಸ್ವಾಗತಗಳನ್ನು ಕೋರುತ್ತೇವೆ. ಹಾಗೆ ಈ ಸಭೆಯಲ್ಲಿ ಹಾಜರಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ವಾಸುದೇವರಿಗೂ ಕೂಡ ಸಭೆಗೆ ಸ್ವಾಗತ. ಹಾಗೆ ಹಾಜರಿರುವ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ ಕಂಠಿಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಸಭೆಯಲ್ಲಿ ಹಾಜರಿರುವ ಶ್ರೀ ನಾಗೇಶ್, ತಾಲೂಕು ಸಂಯೋಜಕರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಸಾಮಾಜಿಕ ತಪಾಸಣೆ ಕೊಡುವ ತಾಲೂಕು ಸಂಯೋಜಕರು ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಶಿವಮೊಗ್ಗ ಅವರಿಗೂ ಕೂಡ ಸ್ವಾಗತಗಳನ್ನು, ಶ್ರೀಮತಿ ಸತ್ಯವತಿ ಮೇಡಮ್ ಅವರಿಗೂ ಕೂಡ ಸ್ವಾಗತಗಳನ್ನು. ಹಾಗೆ ಈ ಸಭೆಯಲ್ಲಿ ಹಾಜರಿರುವ ಶ್ರೀ ಚಂದ್ರಶೇಖರ್ ಸರ್, ತೋಟಗಾರಿಕೆ ಇಲಾಖೆಯವರಿಗೂ ಕೂಡ ಸ್ವಾಗತಗಳನ್ನು. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆಯ ಅಭಿಯಂತರರಾದಂತಹ ಶ್ರೀ ನಾಗರಾಜ್ ಅವರಿಗೂ ಕೂಡ ಸ್ವಾಗತಗಳನ್ನು ಕೊಡುತ್ತೇವೆ. ಹಾಗೂ ಈ ಸಭೆಯಲ್ಲಿ ಹಾಜರಿರುವ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು, ಕುಸಿನ ಕಾರ್ಯಕರ್ತರು ಹಾಗೂ ಎಲ್ಲ ಸಾರ್ವಜನಿಕರಿಗೂ ಕೂಡ ಸ್ವಾಗತಗಳನ್ನು ಕೊಡುತ್ತೇವೆ. ಹಾಗೆ ನಾಡಗೀತೆಯೊಂದಿಗೆ ಈ ಸಭೆಯನ್ನು ಪ್ರಾರಂಭಿಸೋಣ. ಎಲ್ಲರೂ ಎಲ್ಲಿಂದ ಗೌರವ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಕುರಿತು ವಾಸ್ತವಿಕ ನೋಟುಗಳನ್ನು ಶ್ರೀ ನಾಗೇಶ್ ಕೇಳಿ ತಾಲೂಕು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ. 25-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ ರಾಜ್ಯ ಹಣಕಾಸು ಯೋಜನೆಗಳ ಕುರಿತಂತೆ ಪರಿಶೋಧನೆ ಗ್ರಾಮ ಸಭೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೀಕ್ಷಕರ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ, ಉಪಾಧ್ಯಕ್ಷರ, ಎಲ್ಲ ಸದಸ್ಯರು, ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ನಾವು 2011-12ರಿಂದ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಒಟ್ಟಾರೆ ಈ ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಉದ್ದೇಶ ಅಂತಂದ್ರೆ ಏನು
ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗುತ್ತೆ ಆ ಎಲ್ಲ ಯೋಜನೆಗಳಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಹಾಗೆ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಜನರ ಮುಂದೆ ತೆರೆದಿರಬೇಕು ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಈಗ ಕಳೆದ ವರ್ಷದ ಮಹಾತ್ಮ ಗಾಂಧಿ ಕೃಷಿಗಳನ್ನು ವಿದ್ಯಾರ್ಥಿ ಯೋಜನೆಯಲ್ಲಿ 1/4/2024 31/3/2025 ಕಾಮಗಾರಿಗಳು ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಕೂಡ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಕಳೆದ ವರ್ಷದ ಇದೇ ಅವಧಿಯ ಕಾಮಗಾರಿಗಳು ಹಾಗೆ ರಾಜ್ಯ ಹಣಕಾಸು ಆಯೋಗ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಇದು 5 ವರ್ಷದ ಅವಧಿಯ ಕಾಮಗಾರಿಗಳನ್ನ ನಾವು ಈ ಸಾಮಾಜಿಕ ಪರಿಶೋಧನೆಗೆ ತಗೊಂಡಿರ್ತಕ್ಕಂಥದ್ದು 2021ರಿಂದ 24-25ರವರೆಗೆ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಈ ಒಂದು ಎಲ್ಲವನ್ನು ಕೂಡ ಪರಿಶೀಲನೆಗೆ ಈಗಾಗಲೇ 5-6 ದಿನಗಳಿಂದ ನಡೆಸಿದ್ದೀವಿ. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಕೆಲವೊಂದು 4 ಹಂತಗಳಲ್ಲಿ ನಾವು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಕಾಮಗಾರಿಗಳ ಕಡತಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಸರ್ಕಾರದ ಮಾರ್ಗಸೂಚಿಯಂತೆ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅಥವಾ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ. ಅದರ ದಾಖಲೆ ನಿರ್ವಹಣೆ ಸಮರ್ಪಕವಾಗಿ ಇದೆಯಾ ಇಲ್ಲ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಅಕುಶಲ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕುಶಲ ಕೆಲಸವನ್ನು ಮಾಡಿರ್ತಕ್ಕಂಥ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಅವರ ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಹಾಗೆ ಏನು ಕಾಮಗಾರಿಗಳು ನಡೆದಿರುತ್ತೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು. ಕಾಮಗಾರಿಗಳು ಏನು ಅಂದಾಜು ಪಟ್ಟಿಯಂತೆ ಕಾಮಗಾರಿಗಳು ಅನುಷ್ಠಾನ ಆಗಿದೆಯಾ, ಏನು ತಾಂತ್ರಿಕ ಅಧಿಕಾರಿಗಳು ಅಳತೆಯನ್ನು ದಾಖಲಿಸಿರ್ತಾರೆ ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಹಾಗೆ ಸಾರ್ವಜನಿಕ ಕಾಮಗಾರಿಗಳು ಏನಾದರೂ ವೈಯಕ್ತಿಕ ಜಾಗದಲ್ಲಿ ಅನುಷ್ಠಾನ ಆಗಿದೆಯಾ ಅಥವಾ ವೈಯಕ್ತಿಕ ಕಾಮಗಾರಿಯಿಂದ ವೈಯಕ್ತಿಕ ಫಲಾನುಭವಿಗೆ ಅನುಕೂಲ ಆಗ್ತಾ ಇದೆಯಲ್ಲ ಅಂತ ನಾವು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿರ್ತೀವಿ. ಹಾಗೆ ಈ 3 ಹಂತದಲ್ಲಿ ನಾವೇನು ಪರಿಶೀಲನೆ ಮಾಡಿದಾಗ ನಮಗೆ ಏನೆಲ್ಲ ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು ಏನೆಲ್ಲ ಅಂಶಗಳು ಕಂಡು ಬಂದಿರುತ್ತೆ ಅದರ ವರದಿಯನ್ನ ಸಿದ್ಧಪಡಿಸಿ ಈ ಗ್ರಾಮ ಸಭೆಯನ್ನ ಕರೆದ್ಬಿಟ್ಟು ಗ್ರಾಮ ಸಭೆಯ ಮುಂದೆ ಎಲ್ಲವನ್ನು ಕೇಳಿಬಿಟ್ಟು ಗ್ರಾಮ ಸಭೆ ಅನುಮೋದನೆಯಾಗಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಾವು ವರದಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ. ವರದಿಯನ್ನ ನಮ್ಮ ಮುಂದೆ ಇಡ್ತೀವಿ. ಹಾಗೆ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಬರೆಸಿರ್ತಕ್ಕಂಥ ಖರ್ಚು ವೆಚ್ಚದ ವಿವರಗಳನ್ನು ಕೂಡ ಓದಿ ತಿಳಿಸ್ತಾರೆ. ಅದರ ಬಗ್ಗೆ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ನೀವು ಈ ದಿನ ಯಾವುದೇ ಕಡತಗಳ ಬಗ್ಗೆ ನಿಮಗೆ ಕಾಮಗಾರಿಗಳ ಬಗ್ಗೆ ನಿಮ್ಗೆ ಅನುಮಾನಗಳಿದ್ರೆ ಎಲ್ಲ ಕಡತಗಳು ಕೂಡ ಇಲ್ಲೇ ಲಭ್ಯ ಇರುತ್ತೆ. ನೀವು ಖುದ್ದು ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಹಾಗಾಗಿ ನೀವು ಕೂಡ ಇದನ್ನ ಪರಿಶೀಲನೆ ಮಾಡ್ಬೋದು. ಒಂದು ವೇಳೆ ನಿಮಗೆ ನೋಡೋಕ್ಕೆ ಗೊತ್ತಾಗಿಲ್ಲ ನಾವು ಕೂಡ ನೋಡಿ ನಿಮಗೆ ಅದರ ವಿವರಣೆ ನೀಡ್ತೀವಿ. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ತಮಗೆ ಗೊತ್ತಿದೆ. ವೈಯಕ್ತಿಕ ಕಾಮಗಾರಿಗಳಿರುತ್ತೆ ಹಾಗೆ ಸಾರ್ವಜನಿಕ ಕಾಮಗಾರಿಗಳಿರುತ್ತೆ. ಈಗ ಕಳೆದ ಸಾರಿ 2.5 ಲಕ್ಷದವರೆಗೆ ವೈಯಕ್ತಿಕ ಫಲಾನುಭವಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಈಗ ಅದನ್ನ ಹೆಚ್ಚು ಮಾಡಿದರೆ 5 ಲಕ್ಷದವರೆಗೆ ಮಾಡ್ಕೋಬಹುದು. 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಅದಕ್ಕೆ ಕೂಡ ಅನುದಾನವನ್ನು ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅನುದಾನವನ್ನು ನೀಡ್ತಾರೆ. 85% ಅನುದಾನವನ್ನು ಗ್ರಾಮ ಪಂಚಾಯತಿಗೆ ನೀಡ್ತಾರೆ. ಅದರಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಹಾಗೆ SC/ST ಅಭಿವೃದ್ಧಿ ಮತ್ತೆ 5% ಅಲ್ಲಿ ವಿಕಲಚೇತನ ಅಭಿವೃದ್ಧಿಗೆ ಕಾಮಗಾರಿಗೆ ಅನುದಾನವನ್ನು ಮೀಸಲಿರಿಸಬೇಕಾಗುತ್ತೆ. ಹಾಗೆ ರಾಜ್ಯ ಹಣಕಾಸು ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ವೆಚ್ಚ ಮಾಡ್ತಾರೆ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಸ್ತೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ನೈರ್ಮಲೀಕರಣ, ಹೀಗೆ ಹಲವಾರು ವಲಯಗಳಲ್ಲಿ ಅದನ್ನ ಖರ್ಚು ಮಾಡಬೇಕಾಗುತ್ತೆ. ಅದೆಲ್ಲವೂ ಕೂಡ ಯಾವ ರೀತಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಆಗಿದೆ ಅಂತಕ್ಕಂಥ ನಾವು ಪರಿಶೀಲನೆ ಮಾಡಿದ್ವಿ. ವರದಿಯನ್ನ ನಮ್ಮ ಮುಂದೆ ಹೇಳ್ತೀವಿ. ಆ ಎಲ್ಲ ಕಾಮಗಾರಿಗಳಲ್ಲಿ ಅಥವಾ ವೆಚ್ಚಗಳಲ್ಲಿ ಏನೆಲ್ಲ ನಿಮಗೆ ಅನುಮಾನಗಳಿದೆ ಎಲ್ಲವನ್ನು ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಕೂಡ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಅನ್ನಿಸ್ತಾ ಮಾತನಾಡ್ತೀನಿ. ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂಥ ಶ್ರೀ ನಾಗೇಶ್ವರ ಅವರಿಗೆ ಧನ್ಯವಾದಗಳನ್ನ. ಅನುಕೂಲನ ವರದಿ ಮಾಡಿದರೆ ಕಳೆದ ಸಲ 23-24 ಸಾಲಿನಲ್ಲಿ ಏನು ಸಾಮಾಜಿಕ ತಪಾಸಣಾ ಸಭೆಯನ್ನ ಗ್ರಾಮ ಸಭೆಗೆ ಯಾವುದೆಲ್ಲ ಪ್ರಕರಣಗಳನ್ನ ದಾಖಲಿಸಿದ್ರು ಅದಕ್ಕೆ
ನಾವು ತಿಳುವಳಿ ಮಾಡಿ ಖಂಡಿತಗಳನ್ನ ಕೊಟ್ಟಿದ್ದೀವಿ. ಯಾವುದಂದ್ರೆ ಮೊಬೆಗುಪ್ಪ ಮಂಜುನಾಥ ಬಂಗಾರಪ್ಪ ಜಯಕುಮಾರ್ ಜಮೀನಲ್ಲಿ ರಿವೀಟ್ಮೆಂಟ್ ಕಾಲುವೆ ಸದರಿ ಕಾಮಗಾರಿ ಸಂಬಂಧಿಸಿದಂತೆ ಅಳತೆ ಪುಸ್ತಕ ಸಂಖ್ಯೆ 12803 ಪುಟ ಸಂಖ್ಯೆ 107ರಲ್ಲಿ ಬಿಲ್ ಮೂಲಕ ಸುನೀಲ್ ಕುಮಾರ್ ಡಿವಿ ಅವರಿಗೆ ಹಣ ಪಾವತಿಸಿದ್ದು ರಾಜಧನ ಪಾವತಿ 3248 ಅದರಲ್ಲಿ 2307 ಮಾತ್ರ ಕಟಾಯಿಸಿರ್ತಾರೆ, 1147 ಕಡಿಮೆ ಕಟಾಯಿಸಿರ್ತಾರೆ ಅಂತ ಹೇಳಿ ಅಬ್ಜೆಕ್ಷನ್ ಮಾಡಿದ್ರು. ಇದನ್ನ ಸರ್ಕಾರಕ್ಕೆ ಪಾವತಿಸಿ ಅನುಪಾಲನಾ ವರದಿಯನ್ನು ಕೊಟ್ಟಿದ್ದೀವಿ. ಅನಂತರದಲ್ಲಿ ನಂಜವಾಡಿ ಗ್ರಾಮದ ಪುಟ್ಟಸ್ವಾಮಿ, ಕುಶಲಾಕ್ಷಿ, ಲೋಕೇಶ, ಸುದರ್ಶನ ಹಾಗೂ ಇತರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ಕಾಮಗಾರಿಗೆ ಸಂಬಂಧಿಸಿದಂತೆ 886 ಕಡಿಮೆ ರಾಜಧನ ಪಾವತಿಸಿರುತ್ತಾರೆ ಅಂತೇಳಿ ವಸೂಲಾತಿ ಸೂಚಿಸಲಾಗಿತ್ತು. ಅದನ್ನು ಕೂಡ ಸರ್ಕಾರಕ್ಕೆ ಪಾವತಿಸಿ ಅನುಪಾಲನಾ ವರದಿಯನ್ನು ಕೊಟ್ಟಿದ್ದೇವೆ. ಹರತಾಳು ಗ್ರಾಮದ ಕುಮಾರ, ರಾಧಾ, ರಾಜಕುಮಾರ ಹಾಗೂ ಇತರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ ಕಾಮಗಾರಿಯಲ್ಲಿ 1070 ರೂಪಾಯಿ ಕಡಿಮೆ ಪಾವತಿ ಮಾಡಿರುವುದು ರಾಜಧನ ವಸೂಲಾತಿ ಸೂಚಿಸಲಾಗಿತ್ತು. ಅದನ್ನು ಕೂಡ ಸರ್ಕಾರಕ್ಕೆ ಪಾವತಿಸಿ ಖಂಡಿತ ತಿಳುವಳಿಕೆ ಕೊಡಲಾಗಿದೆ. ಕೆ ಮುನ್ಸಿಪಾಲಿಟಿ ಸರ್ವೆ ನಂಬರ್ 19ರಲ್ಲಿ ಮಲ್ಲಿಕಾರ್ಜುನ, ಪ್ರಶಾಂತ, ತಿಮ್ಮಪ್ಪ, ಮಂಜಪ್ಪ ಇತರ ಜಮೀನುಗಳಿಗೆ ಓಡಾಡುವ ಕಾಲು ಸಂಘ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ರಾಜಧನ ಬಾಬತಿ 2107 ಮಾತ್ರ ಕಟಾಯಿಸಿ ಪಾವತಿಸುತ್ತಾರೆ. ಅವರು 50 ರೂಪಾಯಿ ಕಡಿಮೆ ಪಾವತಿಸಿರೋದ್ರಿಂದ 50 ವಸೂಲಾತಿಗೆ ಸೂಚಿಸಿದ್ರು. 50 ಸರ್ಕಾರಕ್ಕೆ ಕಟ್ಟಿ ತಿಳುವಳಿಕೆ ಮಂಡಿಸಲಾಗಿದೆ. ಇಷ್ಟು ಅನುಪಾಲನಾ ವರದಿ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1/4/2024ರಿಂದ ದಿನಾಂಕ 31/3/2025ವರೆಗೆ ಯಾವೆಲ್ಲ ಗ್ರಾಮ ಪಂಚಾಯತಿಯ ಅಂಡರ್ ಕೆಲಸ ಆಗಿದೆ ಅದರ ಮಾಹಿತಿನ ಸರ್ವೆ ತಿಳಿಸ್ಕೊಡ್ತಾರೆ. ನಮಸ್ಕಾರ. 1/4/2024ರಿಂದ 2031/3/2025ವರೆಗೆ ನಡೆದ ಕಾಮಗಾರಿಗಳು ಕೇವಲ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ಸ್ವಚ್ಛ ಸಂಕೀರ್ಣ ಘಟಕ ಕಾಮಗಾರಿ NMR ಮೊತ್ತ 61,424, ಸಾಮಗ್ರಿ ಮತ್ತು 2,75,990 3,37,193 ರೂಪಾಯಿ ಪಾವತಿ ಮಾಡಿದ್ದೇವೆ. ಸರ್ವೆ ನಂಬರ್ 3ರಿಂದ ಬಸವರಾಜ ವಿಭದ್ರಪ್ಪ ಜಮೀನಿನ ಹಳ್ಳದವರೆಗೆ ರಿವೀಟ್ಮೆಂಟ್ ಕಾಲುವೆ ನಿರ್ಮಾಣ ಒಟ್ಟು ಮೊತ್ತ 1,11,999 ರೂಪಾಯಿ ಪಾವತಿ ಮಾಡಿದ್ದೇವೆ. ಕೇವಳಿ ಗ್ರಾಮದ ಮಂಜಮ್ಮ ಗೋಮಣ್ಣ ಜಮೀನಿನಿಂದ ಚಾನಲ್ ನಿರ್ಮಾಣ ಕಾಮಗಾರಿ 10,470 ರೂಪಾಯಿ NMR ಪಾವತಿ ಮಾಡಿದ್ದೇವೆ. ಹರತಾಳ ಗ್ರಾಮದ ರಾವಪ್ಪ, ಬಸವರಾಜ, ಹುಚ್ಚಪ್ಪ ಜಮೀನಿನಿಂದ ಹಳ್ಳದವರೆಗೆ ಚಾನಲ್ ನಿರ್ಮಾಣ 38,531 ರೂಪಾಯಿ ಪಾವತಿ ಮಾಡಿದ್ದೇವೆ. ಗೊಂಬೆಕೊಪ್ಪ ಗ್ರಾಮದ ಕಲ್ಲಪ್ಪ, ಸತೀಶ ಗದ್ದೆಯಿಂದ ದೇವೇಂದ್ರಮ್ಮ ನಾರಾಯಣಪ್ಪ ಜಮೀನಿನವರೆಗೆ ಕಾಲುವೆ ನಿರ್ಮಾಣ 91,438 ರೂಪಾಯಿ ಪಾವತಿ ಮಾಡಿದ್ದೇವೆ. ಕೇವಳಿ ಗ್ರಾಮದ ಲಿಂಗರಾಜ, ಲಕ್ಷ್ಮಮ್ಮ, ಬಾಮಿನಿಯವರ ಮನೆ ಸಾರ್ವಜನಿಕ ಬಾವಿ ನಿರ್ಮಾಣ 81,716 ರೂಪಾಯಿ ಪಾವತಿ ಮಾಡಿದ್ದೇವೆ. ಹರತಾಳ ಗ್ರಾಮ ಸೈನಿಕತೆ ವಸಂತಕುಮಾರ ದೊಡ್ಡ ಕಾಲುವೆಯಿಂದ ಕಾಲುವೆವರೆಗೆ ವಸಂತಕುಮಾರ ಜಮೀನಿನಿಂದ ದೊಡ್ಡ ಕಾಲುವೆವರೆಗೆ ಕಾಲುವೆ ನಿರ್ಮಾಣ 52,699 ರೂಪಾಯಿ ಪಾವತಿ ಮಾಡಿದ್ದೇವೆ. ವರ್ತೇಜಿ ಜಮೀನಿನಿಂದ ಸರ್ವೆ ನಂಬರ್ 13 ಗೋಳಪ್ಪ ನಾಗೇಶ್ ಜಮೀನಿನ ಹಳ್ಳದವರೆಗೆ ಚಾನಲ್ ನಿರ್ಮಾಣ ಕಾಮಗಾರಿ 87,438 ರೂಪಾಯಿ ಪಾವತಿಸಿದ್ದೇವೆ. ಗೊಂಬೆಕೊಪ್ಪ ಗ್ರಾಮದ ಕಲ್ಲಪ್ಪ, ಸತೀಶ ಗದ್ದೆಯಿಂದ ನಾರಾಯಣಪ್ಪ ಜಮೀನಿನವರೆಗೆ ಚಾನಲ್ ನಿರ್ಮಾಣ 63,867 ರೂಪಾಯಿ ಪಾವತಿ ಮಾಡಿದ್ದೇವೆ. ನಂಜೋಡಿ ಗ್ರಾಮದ ಓಂಪ್ರಕಾಶ ಕೊಲ್ಲಾಣಿಕರ ಜಮೀನಿನ ಅಡಿಕೆಪಟ ನಿರ್ಮಾಣ 14,458 ರೂಪಾಯಿ ಪಾವತಿ ಮಾಡಿದ್ದೇವೆ. ಜಯಲಕ್ಷ್ಮಿ ವರ್ತೇಜ್ ಪೂಜಾರಿ ಜಮೀನಿನ ಸರಳ 71ಗೆ ಕೃಷಿ ಬಾವಿ ನಿರ್ಮಾಣ 1,21,474 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಜಯಂತಿ ಮಂಜಪ್ಪ ಇವರಿಗೆ ಬಸವಸತಿ ಮನೆ ನಿರ್ಮಾಣ ಕಾಮಗಾರಿ 27,822 ರೂಪಾಯಿ ಪಾವತಿಸಿದ್ದೇವೆ. ಬಿಟ್ಟಿಕೊಪ್ಪ ಜಯಮ್ಮ ಬೈನಾಯ್ಕ ಅವರಿಗೆ ಬಸವಸತಿ ಮನೆ ನಿರ್ಮಾಣ ಕಾಮಗಾರಿ 25,128 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಸುಶೀಲಮ್ಮ ಮಂಜಪ್ಪ ಇವರಿಗೆ ಬಸವಸತಿ ಮನೆ ನಿರ್ಮಾಣ 9,772 ರೂಪಾಯಿ ಪಾವತಿಸಿದ್ದೇವೆ. ಹರತಾಳ ರೇಣುಕಾ ಕೊಂಬ್ರಾಗದವರಿಗೆ ಬಸವಸತಿ ಮನೆ ನಿರ್ಮಾಣ ಕಾಮಗಾರಿ 9,772 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ನಂದಿಗ ರತ್ನಮ್ಮ ಲಜ್ಜಪ್ಪ ಇವರಿಗೆ ಅಂಬೇಡ್ಕರ್ ವಸತಿ ಯೋಜನೆ ಮನೆ ನಿರ್ಮಾಣ 18,148 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಮಾಲತಿ ಕುಂಬ್ಲೋಕಪ್ಪ ಇವರಿಗೆ ಅಂಬೇಡ್ಕರ್ ವಸತಿ ಯೋಜನೆ ಮನೆ ನಿರ್ಮಾಣ 18,148 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಮಂಜಮ್ಮ ಗಣಪತಿ ಇವರಿಗೆ ಬಸವಸತಿ ಮನೆ ನಿರ್ಮಾಣ ಕಾಮಗಾರಿ 22,685 ರೂಪಾಯಿ ಪಾವತಿಸಿದ್ದೇವೆ. ಶಿಂಟಿಕೊಪ್ಪ ಗೀತಾ ವಿಜೇಂದ್ರ ಇವರಿಗೆ ಬಸವಸತಿ ಮನೆ ನಿರ್ಮಾಣ 19,544 ರೂಪಾಯಿ ಪಾವತಿಸಿದ್ದೇವೆ. ಶಿಂಟಿಕೊಪ್ಪ ಗ್ರಾಮದ ಮೀನಾಕ್ಷಿ ಹಿರಿಯಪ್ಪ ಇವರಿಗೆ ಬಸವಸತಿ ಅಂಬೇಡ್ಕರ್ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 19,544 ರೂಪಾಯಿ ಪಾವತಿಸಿದ್ದೇವೆ. ಶಿಂಟಿಕೊಪ್ಪ ಲಲಿತಪ್ಪ ಮಂಜುನಾಥ ಆಚಾರ್ಯ ಇವರಿಗೆ ಬಸವಸತಿ ಮನೆ ನಿರ್ಮಾಣ 18,140 ರೂಪಾಯಿ ಪಾವತಿಸಿದ್ದೇವೆ. ಗೊಂಬೆಕೊಪ್ಪ ಭಾಸ್ಕರ ಮಂಜುನಾಥ ಇವರಿಗೆ ದನಂತಕೋಟಿ ನಿರ್ಮಾಣ 54,541 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಪಾರ್ವತಮ್ಮ ಇವರಿಗೆ ದನಂತಕೋಟಿ ನಿರ್ಮಾಣ ಕಾಮಗಾರಿ 54,726 ರೂಪಾಯಿ ಪಾವತಿಸಿದ್ದೇವೆ. ನಂಜೋಡಿ ದನಂತಕೋಟಿ ನಿರ್ಮಾಣ 54,358 ರೂಪಾಯಿ ಪಾವತಿಸಿದ್ದೇವೆ. ಹರತಾಳ ಗ್ರಾಮದ ಸರ್ವೆ 19 ನಾಗಮಪ್ಪ ಚಂದ್ರಪ್ಪ ಕೃಷಿ ಬಾವಿ ನಿರ್ಮಾಣ 1,05,928 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ನೀಲಮಪ್ಪ ಕುಂದಪ್ಪ ಇವರಿಗೆ ಬಸವಸತಿ ಮನೆ ನಿರ್ಮಾಣ 7,376 ರೂಪಾಯಿ ಪಾವತಿಸಿದ್ದೇವೆ. ಕೇವಳಿ ಮಮತಗಂ ಶಾಂತಕುಮಾರ ಅಂಬೇಡ್ಕರ್ ವಸತಿ ಮನೆ ನಿರ್ಮಾಣ 11,168 ರೂಪಾಯಿ ಪಾವತಿಸಿದ್ದೇವೆ.
ಹತ್ತಾಗ್ರಾಮ ಪುರುಷೋತ್ತಮ ಕೆ.ಇ. ಹಾಲಕ್ಕೂಡ ಇವರಿಗೆ 50 ಕೃಷಿ ಬಾವಿ ನಿರ್ಮಾಣ 1,8,696 ರೂಪಾಯಿ ಪಾವತಿಸಿದೆ. ದೊಂಬೆಕೊಪ್ಪ ಜ್ಯೋತಿಕೊಪ್ಪ ಸುಬ್ರಹ್ಮಣ್ಯವರಿಗೆ ಬಸವರಾಜ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 19,544 ರೂಪಾಯಿ ಪಾವತಿಸಿದ್ದೇವೆ. 14 ರಾಮಕೃಷ್ಣವರಿಗೆ ಬಸವರಾಜ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 11,860 ರೂಪಾಯಿ ಪಾವತಿಸಿದ್ದೇವೆ. ನಂಜೋಡಿ ಗ್ರಾಮ ಕೃಷ್ಣಪ್ಪ ಪೂಜಾರಿ ಅವರಿಗೆ ಬಸವರಾಜ ಯೋಜನೆ ಮನೆ ನಿರ್ಮಾಣ 19,544 ರೂಪಾಯಿ ಪಾವತಿಸಿದ್ದೇವೆ. ಕಿಟ್ಟಿಕೊಪ್ಪ ಗ್ರಾಮದ ದೇವಮ್ಮ ಕೋಂ ನಾಗರಾಜ್ ಅವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 9,772 ರೂಪಾಯಿ ಪಾವತಿಸಿದ್ದೇವೆ. ಕೇವೂರು ಗ್ರಾಮದ ಉಷಾಕೋಂ ಶೇಷಪ್ಪರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 23,920 ರೂಪಾಯಿ ಪಾವತಿಸಿದ್ದೇವೆ. ಹತ್ತಾರು ಗ್ರಾಮದ ಸಾಹಿತ್ಯಕೋಂ ದಿನಕರ್ ಅವರಿಗೆ ಬಸವರಾಜ ಮನೆ ನಿರ್ಮಾಣ ಕಾಮಗಾರಿ 9,772 ರೂಪಾಯಿ. ಹತ್ತಾರು ಗ್ರಾಮದ ಪಾರ್ಚಿಕೋಂ ನಾಗಪ್ಪ ಅವರಿಗೆ ಬಸವರಾಜ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 18,846 ರೂಪಾಯಿ. ಕೇವೂರು ಜಾನಕಿಕೋಂ ಕೊಲ್ಲಪ್ಪ ಅವರಿಗೆ ಬಸವರಾಜ ಮನೆ ನಿರ್ಮಾಣ ಕಾಮಗಾರಿ 19,587 ರೂಪಾಯಿ. ಕೇವೂರು ಕಾವತಿಕೋಂ ದಾನಪ್ಪ ಅವರಿಗೆ ಬಸವರಾಜ ಮನೆ ನಿರ್ಮಾಣ ಕಾಮಗಾರಿ 18,148 ರೂಪಾಯಿ. ದೊಂಬೆಕೊಪ್ಪ ಭಾಗ್ಯಕೋಂ ಸಿದ್ದರಾಜ್ ಅವರಿಗೆ ಬಸವರಾಜ ಮನೆ ನಿರ್ಮಾಣ 24,081 ರೂಪಾಯಿ. ನಂಜೋಡಿ ಮಂಜುನಾಥ ಮಂಜಪ್ಪ ಅವರಿಗೆ ಬಸವರಾಜ ಮನೆ ನಿರ್ಮಾಣ 19,506 ರೂಪಾಯಿ. ಹತ್ತಾಳು ಗ್ರಾಮ ನಾಗರಾಜ ರತ್ನಮ್ಮ ಹಾಗೂ ಇತರ ಮನೆ ಜಮೀನು ಹೋಗುವ ಹೊರಗಡೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿ 27,920 ರೂಪಾಯಿ. ಕೇವೂರು ಗ್ರಾಮದ ಗಂಗಮ್ಮ ಗುಂಡಪ್ಪ ಇವರಿಗೆ ಇವರ ಜಮೀನಿಂದ ಹೊರಗೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿ 23,490 ರೂಪಾಯಿ. ಕೆರೆಯಿಂದ ಹೂಳೆತ್ತುವ ಕಾಮಗಾರಿ 17,100 ರೂಪಾಯಿ. ದೊಂಬೆಕೊಪ್ಪ ಗ್ರಾಮದ ಕುಮಾರ ನಾರಾಯಣ ಅಶೋಕ ಯೋಜನೆ ಹತ್ರ ಸಾರ್ವಜನಿಕ ಬಾವಿ ನಿರ್ಮಾಣ 19,484 ರೂಪಾಯಿ. ಕೇವೂರು ಗ್ರಾಮದ ಸುಮಿತ್ರ ರಾಘವೇಂದ್ರ ಹೊನ್ನಪ್ಪ ಯೋಜನೆ ಹತ್ರ ಸಾರ್ವಜನಿಕ ಬಾವಿ ನಿರ್ಮಾಣ 24,985 ರೂಪಾಯಿ. ಕೇವೂರು ಪಾಲಾಕ್ಷಿ ಶಿವಕುಮಾರ ಹಾಗೂ ಇತರ ಹತ್ರ ಸಾರ್ವಜನಿಕ ಬಾವಿ ನಿರ್ಮಾಣ 4,934 ರೂಪಾಯಿ. ನಂಜೋಡಿ ಗ್ರಾಮದ ಮೃತ್ಯುಂಜಯ ಶಕುಂತಲ ಬಸವರಾಜ್ ಹಾಗೂ ಇತರ ಮನೆ ಹತ್ರ ಬಾವಿ ನಿರ್ಮಾಣ ಕಾಮಗಾರಿ 17,690 ರೂಪಾಯಿ. ದೊಂಬೆಕೊಪ್ಪ ಶಾರದಾ ಕೋಮೀಶ್ವರ ಇವರಿಗೆ ದನದ ಕೊಟ್ಟಿಗೆ ನಿರ್ಮಾಣ 41,010 ರೂಪಾಯಿ. ನಂಜೋಡಿ ಗ್ರಾಮದ ಕುಸ್ವಾಮಿ ಕೋಂ ಶಿವಲಿಂಗಪ್ಪ ಇವರಿಗೆ ದನದ ಕೊಟ್ಟಿಗೆ ನಿರ್ಮಾಣ 42,450 ರೂಪಾಯಿ. ಕೇವೂರು ಗ್ರಾಮದ ಸ್ವಾಮಿ ನಾಯ್ಕ ಬಿನ್ ರಾಮ್ ನಾಯ್ಕ ಇವರಿಗೆ ದನದ ಕೊಟ್ಟಿಗೆ ನಿರ್ಮಾಣ 42,348 ರೂಪಾಯಿ. ದೊಂಬೆಕೊಪ್ಪ ಗ್ರಾಮದ ನಾರಾಯಣ ಬಿನ್ ಕೊಲ್ಲೂರಪ್ಪ ಇವರಿಗೆ ದನದ ಕೊಟ್ಟಿಗೆ ನಿರ್ಮಾಣ 42,384 ರೂಪಾಯಿ. ನಂಜೋಡಿ ಗ್ರಾಮದ ಗಣಪತಿ ಬಿನ್ ಮಂಜನಾಯ್ಕ ಇವರಿಗೆ ದನದ ಕೊಟ್ಟಿಗೆ ನಿರ್ಮಾಣ 41,792 ರೂಪಾಯಿ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ನಡೆದಂತಹ ಕಾಮಗಾರಿಗಳು ಕೇವೂರು ಗ್ರಾಮದ ಯಲಮ್ಮ ಕೋಂ ಮಂಜನಾಯ್ಕ ಅವರಿಗೆ ಸರ್ ನಂಬರ್ 9ರಲ್ಲಿ ಅಡಿಕೆ ತೋಟದ ನಿರ್ಮಾಣ 10,000 ರೂಪಾಯಿ. ನಂಜೋಡಿ ಗ್ರಾಮ ಸರ್ ನಂಬರ್ 21 ಮಂಜಪ್ಪ ಬಿನ್ ಕಾಣಾಯ್ಕ ಅವರಿಗೆ ಅಡಿಕೆ ತೋಟ ನಿರ್ಮಾಣ 8,380 ರೂಪಾಯಿ. ದೊಂಬೆಕೊಪ್ಪ ಗ್ರಾಮದ ಸರ್ ನಂಬರ್ 35 ದೇವೇಂದ್ರಮ್ಮ ಸುತನಾಯ್ಕ ಅವರಿಗೆ ಅಡಿಕೆ ತೋಟ ನಿರ್ಮಾಣ 9,400 ರೂಪಾಯಿ. ನಂಜೋಡಿ ಗ್ರಾಮದ ಸರ್ ನಂಬರ್ 9ರಲ್ಲಿ ತೀರ್ಥಪ್ಪ ಬಿನ್ ಬಸಪ್ಪ ಅವರಿಗೆ ಅಡಿಕೆ ತೋಟ ನಿರ್ಮಾಣ 7,500 ರೂಪಾಯಿ. ಹತ್ತಾಳು ಗ್ರಾಮದ ಸರ್ ನಂಬರ್ 19ರಲ್ಲಿ ಲಾವಪ್ಪ ಬಿನ್ ಪುಟ್ಟಪ್ಪ ಅವರಿಗೆ ಅಡಿಕೆ ತೋಟ ನಿರ್ಮಾಣ 9,000 ರೂಪಾಯಿ. ನಂಜೋಡಿ ಗ್ರಾಮದ 9/2ರಲ್ಲಿ ಜಗದೀಶ್ ಬಿನ್ ಬಸಪ್ಪಗೌಡ ಅವರಿಗೆ ಅಡಿಕೆ ತೋಟ ನಿರ್ಮಾಣ 6,300 ರೂಪಾಯಿ. ಹತ್ತಾಳು ಗ್ರಾಮದ ಸರ್ ನಂಬರ್ 22/3ರಲ್ಲಿ ಹೋಮಕೋಂ ಈಶ್ವರಪ್ಪ ಅವರಿಗೆ ಅಡಿಕೆ ತೋಟ ನಿರ್ಮಾಣ 7,700 ರೂಪಾಯಿ. ಬರ್ಮಾಮ ಕೋಂ ಕರಿನಾಯಕ್ ನಂಜೋಡಿ ಗ್ರಾಮ ಸರ್ ನಂಬರ್ 20ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ 11,700 ರೂಪಾಯಿ. ಕೇವೂರು ಗ್ರಾಮದ ಶೇಖರಪ್ಪಗೌಡ ಬಿನ್ ಮಲ್ಲಪ್ಪಗೌಡ ಇವರಿಗೆ ಸರ್ ನಂಬರ್ 111ರಲ್ಲಿ ಅಡಿಕೆ ತೋಟ ನಿರ್ಮಾಣ 9,180 ರೂಪಾಯಿ. ದೊಂಬೆಕೊಪ್ಪ ಗ್ರಾಮದ ಸರ್ ನಂಬರ್ 3/3 ಋತುಮಯ ಬಿನ್ ಓಂಕಾರಪ್ಪ ಇವರ ಜಮೀನಿಗೆ ಅಡಿಕೆ ತೋಟ ನಿರ್ಮಾಣ 9,400 ರೂಪಾಯಿ. ಹಾಗೆ ಕೃಷಿ ಇಲಾಖೆಯಲ್ಲಿ ಮಾಡಿರುವ ಕಾಮಗಾರಿಗಳು ದೊಂಬೆಕೊಪ್ಪ ಗ್ರಾಮದ ಬಕ್ಕನಕೆರೆಯಿಂದ ಚಾನಲ್ ನಿರ್ಮಾಣ ಕಾಮಗಾರಿ 70,498 ರೂಪಾಯಿ. ಹತ್ತಾಳು ಗ್ರಾಮದ ಕೃಷ್ಣಪ್ಪ ಬಿನ್ ಮಂಜನಾಯ್ಕ ಅವರಿಗೆ ಸರ್ ನಂಬರ್ 20ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 41,531 ರೂಪಾಯಿ. ಅರಣ್ಯೀಕರಣ ಕಾಮಗಾರಿ 1. ನಂಜೋಡಿ ಗ್ರಾಮ ಸರ್ ನಂಬರ್ 4ರಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ 2,40,822 ರೂಪಾಯಿ ಪಾವತಿ ಮಾಡಿದ್ದೇವೆ. ಇವು ತಾಲೂಕ್ ಪಂಚಾಯತಿ ಕಾಮಗಾರಿಗಳು. ಹತ್ತಾಳು ಗ್ರಾಮದ ಪಂಚಾಯತಿ ಕಿಟ್ಟಿಕೊಪ್ಪ ಗ್ರಾಮದ ಎಸ್ಸಿ ಕಾಲೋನಿ ಕೋರೆ ಸರ್ಕಲ್ ಹತ್ತಿರ ಸೋಲಾರ್ 50 ಅಳವಡಿಕೆ ಬೀದಿ ದೀಪ ನಿರ್ಮಾಣ ಮಾಡಿತು 1,39,193 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ಕೇವೂರು ಗ್ರಾಮದ ಜಾರಕ ಮಂಜಮ್ಮ ರಾಮಪ್ಪ ವೀರಭದ್ರಪ್ಪ ಇವರ ಮನೆ ಹತ್ರ ಬಾವಿ ಅಭಿವೃದ್ಧಿಪಡಿಸಿದ ಕಾಮಗಾರಿ 69,722 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ಕಿಟ್ಟಿಕೊಪ್ಪ ರಸ್ತೆಯಿಂದ ಸುಬ್ರಾಚಾರ್ಯ ನಾಗರಾಜ ಮತ್ತು ಗಣಪತಿ ಹಿರಿಯಪ್ಪ ಇವರ ಮನೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿ 99,236 ರೂಪಾಯಿ. ಹತ್ತಾಳು ಗ್ರಾಮದ ಮುಖ್ಯ ರಸ್ತೆಯಿಂದ ಕಲಬಾವಿ ಗಿರಿ ರಾಮಚಂದ್ರಪ್ಪ ಮಂಜಪ್ಪ ಗಣದೂರು ಇವರಿಗೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿ 1,98,379 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ಕೇವೂರು
ಸಾಕಿ ಪ್ರಶಾಲೆ ದುರಸ್ತಿ ಕಾಮಗಾರಿ 99,422 ರೂಪಾಯಿ. ಹತ್ತಾಳು ಗ್ರಾಮ ನಂಜೋಳಿ ಗ್ರಾಮ ಹತ್ತಾಳು ಗ್ರಾಮ ಪಂಚಾಯತಿ ನಂಜೋಳಿ ಗ್ರಾಮದ ಲಿಂಗಕೊಪ್ಪ ಅಂಗನವಾಡಿ ಮೇಲ್ಚಾವಣಿ ದುರಸ್ತಿ ಮಾಡಿದ್ದು 99,640 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ನಂಜೋಳಿ ಗ್ರಾಮದ ನಂಜೋಳಿ ಸಾಕಿ ಪ್ರಶಾಲೆ ಮೇಲ್ಚಾವಣಿ ನೆಲ ಹಾಸು ಕಿಟಕಿ ಮತ್ತು ಬಾಗಿಲು ದುರಸ್ತಿ ಮಾಡಿದ ಕಾಮಗಾರಿ 3,58,222 ರೂಪಾಯಿ. ನಂಜೋಳಿ ಅಂಗನವಾಡಿ ಮೇಲ್ಚಾವಣಿ ಕಿಟಕಿ ಬಾಗಿಲು ದುರಸ್ತಿ ಮಾಡಿದ ಕಾಮಗಾರಿ 2,98,715 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮೇಲ್ಚಾವಣಿ ನೆಲ ಹಾಸು ಕಿಟಕಿ ಬಾಗಿಲು ಮಾಡಿದ ಕಾಮಗಾರಿ 2,98,384 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ಪೀಠೋಪಕರಣ ಖರೀದಿ ಮಾಡಿದ್ದು 1,01,750 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ANM ಕ್ವಾರ್ಟರ್ಸ್ ಶೌಚಾಲಯ ಮತ್ತು ಉನ್ನತೀಕರಣ ಮಾಡಿದ್ದು 1,96,791 ರೂಪಾಯಿ. ಒಟ್ಟು 19,59,454 ರೂಪಾಯಿ. ಹಾಗೆ ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ಹತ್ತಾಳು ಗ್ರಾಮ ಪಂಚಾಯತ್ ಸಿಂಡಿಕೊಪ್ಪ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ 1,83,890 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತ್ ಸಿಂಡಿಕೊಪ್ಪ ಕ್ವಾರೆ ಸರ್ಕಲ್ ಹೈಮಾಸ್ ಅಳವಡಿಕೆ ಬೀದಿ ದೀಪ ಅಳವಡಿಕೆ ನಿರ್ಮಾಣ 49,725 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ದೊಂಬೆಕೊಪ್ಪ ಪಾಂಡು ಇತರ ಮನೆ ಹೋಗುವ ಹತ್ರ ಕುಡಿಯುವ ನೀರಿನ ಬಾವಿ ಅಳವಡಿಕೆ ಕೊಳವೆ ಬಾವಿ ಅಳವಡಿಕೆ ನಿರ್ಮಾಣ ಕಾಮಗಾರಿ 1,08,889 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹತ್ತಾಳು ಸಾಕಿ ಶಾಲೆ ನೆಲ ಹಾಸು ಬಾಗಿಲು ಕಿಟಕಿ ನವೀಕರಣ ಮಾಡಿದ ಕಾಮಗಾರಿ 3,97,497 ರೂಪಾಯಿ. ಹತ್ತಾಳು ಗ್ರಾಮ ಪಂಚಾಯತಿ ಸಾಕಿ ಶಾಲೆ ಮೇಲ್ಚಾವಣಿ ಮತ್ತು ಕಿಟಕಿ ಕಿಟಕಿ ಬಾಗಿಲು ಜೋಡಿಸಿದ ಕಾಮಗಾರಿ 3,22,500 ರೂಪಾಯಿ. ಒಟ್ಟು 1,62,501 ರೂಪಾಯಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮಾಡಿರುತ್ತಾರೆ. ಅದರಿಂದ ಉಳಿದ ಕಾಮಗಾರಿ 15 ಕಾಮಗಾರಿಗಳನ್ನ 2024-25 ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ 1 ನವೆಂಬರ್ 2024ರಿಂದ 31/3/2025 ವರೆಗಿನ ಕಾಮಗಾರಿಗಳ ವಿವರ. ಭೂಮಿಕಾ ಏಜೆನ್ಸಿ ಆನಂದಪುರ ಇವರಿಗೆ ಬೀದಿ ದೀಪ ಖರೀದಿ ಬಾಬ್ತು 22,656. ಭೂಮಿಕಾ ಏಜೆನ್ಸಿ ಆನಂದಪುರ ಇವರಿಗೆ ಬೀದಿ ದೀಪ ಖರೀದಿ ಬಾಬ್ತು 22,037. ಬಹುಕೌಶಲ್ಯ ನಂಜಲ್ ಮಿತ್ರ ತರಬೇತಿಗೆ ಪಾವತಿ 49,580. ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಕೂಲಿ ಬಾಬ್ತು 4,886. ನಂಜೋಳಿ ಗ್ರಾಮದ ಏರಿಸಿಮಿ ಮುಖ್ಯ ರಸ್ತೆಯಿಂದ ರಾಘವೇಂದ್ರ ಬಾಬು ಪೂಜಾರಿ ಪರಮೇಶ್ವರ ಹಾಗೂ ಇತರ ಮನೆಗಳಿಗೆ ಹೋಗುವ ಸಾರ್ವಜನಿಕ ರಸ್ತೆ ಕಾಮಗಾರಿ 34,818. ನಂಜೋಳಿ ಲಿಂಗನಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಕಾಮಗಾರಿ 43,442. ಭೂಮಿಕಾ ಏಜೆನ್ಸಿ ಆನಂದಪುರ ಇವರಿಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಬಾಬ್ತು 9,476. ಭೂಮಿಕಾ ಏಜೆನ್ಸಿ ಆನಂದಪುರ ಇವರಿಗೆ ಬೀದಿ ದೀಪ ಖರೀದಿ ಬಾಬ್ತು ಪಾವತಿ 24,137. ಗ್ರಾಮ ಪಂಚಾಯತಿ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಬಾಬ್ತು ವರದಾ ಎನ್ಎಸ್ಎಸ್ವರೆಗೆ ಪಾವತಿ 14,986. ಹತ್ತಾಳು ಗ್ರಾಮ ಪಂಚಾಯತಿ ಸಾರ್ವಜನಿಕ ರಸ್ತೆ ಬದಿ ಶೌಚಾಲಯದಿಂದ ಬಾಬ್ತು 5,026. ವಿಘ್ನೇಶ್ವರ ಏಜೆನ್ಸಿಯವರಿಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಬಾಬ್ತು 15,000 ಮಂದಿ 5,197. ಹರತಾಳು ಗ್ರಾಮ ಪಂಚಾಯತಿ ಸಾರ್ವಜನಿಕ ರಸ್ತೆ ಬದಿ ಶೌಚಾಲಯದಿಂದ ಬಾಬ್ತು 4,000. ದೊಂಬೆಕೊಪ್ಪ ಗ್ರಾಮದ ಸಾರ್ವಜನಿಕ ರಸ್ತೆ ಬದಿ ಶೌಚಗೊಳಿಸಿದ ಬಾಬ್ತು ಪಾವತಿ 4,886. ಲಿಂಗನಕೊಪ್ಪ ಗ್ರಾಮದ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ರಿಪೇರಿ ಕೂಲಿ ಬಾಬ್ತು 1,500. ಹರತಾಳು ಗ್ರಾಮದ ಸಾರ್ವಜನಿಕ ರಸ್ತೆ ಬದಿ ಚರಂಡಿ ಸ್ವಚ್ಛಗೊಳಿಸಿದ ಬಾಬ್ತು 3,490. ಭೂಮಿಕಾ ಏಜೆನ್ಸಿ ಆನಂದಪುರವರಿಗೆ ಬೀದಿ ದೀಪ ಖರೀದಿ ಬಾಬ್ತು ಪಾವತಿ 17,992 ಮತ್ತೆ 2,360. ಮೂಕಾಂಬಿಕಾ ಹಾರ್ಡ್ವೇರ್ ಇವರಿಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಬಾಬ್ತು ಪಾವತಿ 31,185. ನಂಜೋಳಿ ಗ್ರಾಮದ ಲಿಂಗನಕೊಪ್ಪ ಸಾರ್ವಜನಿಕ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಬಾಬ್ತು 4,886. ಕಾಳಗಿ ಸಂಜೀವಿನಿ ಒಕ್ಕೂಟಕ್ಕೆ SW ವಾಹನ ಡ್ರೈವರ್ ಮತ್ತು ಕಸ ವಿಂಗಡಣೆ ಗೌರವಧನ ಪಾವತಿ 9,888. ಲಿಂಗನಕೊಪ್ಪ ಗ್ರಾಮದ ಪೈಪ್ಲೈನ್ ದುರಸ್ತಿ ಬಾಬ್ತು ಕೂಲಿ ಬಾಬ್ತು 4,866. ನಂಜೋಳಿ ಏರಿಸೀಮೆ ಸಾರ್ವಜನಿಕ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಬಾಬ್ತು ಪಾವತಿ 4,866. ಏರಿಸೀಮೆ ಗ್ರಾಮದ ಭೋಜ ಹನುಮಂತಪ್ಪ ಇವರ ಮನೆಗೆ ಹೋಗುವ ರಸ್ತೆ ಹತ್ತಿರ ಸೋಲಾರ್ ದೀಪ ದುರಸ್ತಿ 4,500. ಕೇಮುನ್ಸೋಳಿ ಗ್ರಾಮದ ಸಾರ್ವಜನಿಕ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಬಾಬ್ತು ಪಾವತಿ 4,866. ಶುಂಠಿಕೊಪ್ಪ ಗ್ರಾಮದ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಬಾಬ್ತು ಪಾವತಿ 2,443 ಮತ್ತು 2,344 ಮತ್ತು 2,443. ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಪ್ರೇಮಕುಮಾರ ಇವರಿಗೆ ಪಾವತಿ 2,443. ಓಂ ಎಲೆಕ್ಟ್ರಿಕಲ್ ಇವರಿಗೆ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಬಾಬ್ತು 38,214. ಕೇವನ್ಸುಳಿ ಗ್ರಾಮದ ಸಾರ್ವಜನಿಕ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಬಾಬ್ತು ಪಾವತಿ 2,443 ಮತ್ತು 2,443. ಕೇವನ್ಸುಳಿ ಗ್ರಾಮದ ನಂದಿಗಾ ಕಾಲೋನಿ ಅಶೋಕ ರಾಜು ಹಾಗೂ ಇತರ ಮನೆ ಹತ್ತಿರ ರಸ್ತೆಗೆ RCC ಪೈಪ್ ಅಳವಡಿಕೆ 28,684. ಮೆಣಸೆ ಗ್ರಾಮದ ಚಿಪ್ಪಿ ನಾಗರಾಜ ಶಾರದಾ ಹಾಗೂ ಇತರ ಮನೆ ಹತ್ತಿರ ಸಾರ್ವಜನಿಕ ಬಾವಿಗೆ ಕೈಪಿಡಿ ನಿರ್ಮಾಣ 15,257. ಕೇವನ್ಸುಳಿ ಗ್ರಾಮದ ಫೌಜಾ ಮಾಲ್ತೇಶ ಭಾಗ್ಯ ಮಂಜಮ್ಮ ಇವರ ಮನೆ ಹತ್ತಿರ ಬಾವಿ ಕೈಪಿಡಿ ನಿರ್ಮಾಣದ ಬಾಬ್ತು 17,577. ಕೇವನ್ಸುಳಿ ಗ್ರಾಮದ ಮಡವಳ್ಳಿ ಸುಶೀಲಮ್ಮ ಪ್ರಶಾಂತ್ ಹಾಗೂ ಇತರ ಮನೆ ಹತ್ತಿರ ರಸ್ತೆಗೆ RCC ಪೈಪ್ ಅಳವಡಿಕೆ ಕಾಮಗಾರಿ 15,160. ಬೀದಿ ದೀಪ ರಿಪೇರಿ ಮಾಡಿದ ಕೂಲಿ ಬಾಬ್ತು ಪಾವತಿ 4,188, 4,168, 4,188.
ಅರಮನೆ ಇನ್ಫೋಟೆಕ್ ಇವರಿಗೆ ಕಂಪ್ಯೂಟರ್ ನಿರ್ಮಾಣ ಪಾವತಿ 15,000. HR ಪವರ್ ಸೊಲ್ಯೂಷನ್ ಇವರಿಗೆ 17,000 ಐಮಾಸ್ ದುರಸ್ತಿ ಪಾವತಿ 16,800. ನಂಜೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯ ದುರಸ್ತಿ ಕಾಮಗಾರಿ 43,395. ನಂಜೋಡಿ ಏರಿಸಿಮೆ ಮುಖ್ಯಸ್ಥರಿಂದ ಬರ್ಮಮ್ಮ ಜಗದೀಶಿಕರ ಮನೆ ಹೋಗುವ ಸಾರ್ವಜನಿಕ ರಸ್ತೆ ಕಾಮಗಾರಿ 24,118. SWM ವಾಹನದ ವಿಮೆ ಇನ್ಶೂರೆನ್ಸ್ ಪಾವತಿ 19,151. ನಂಜೋಡಿ ಏರಿಸಿಮೆ ಮುಖ್ಯ ರಸ್ತೆಯಿಂದ ಬರ್ಮಮ್ಮ ಜಗದೀಶಿಕರ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ಮುಂದುವರೆದ ಕಾಮಗಾರಿ 14,553. ಕುಡಿಯ ನೀರಿನ ಪೈಪ್ಲೈನ್ ದುರಸ್ತಿ ಸಾಮಗ್ರಿ ಖರೀದಿ ಉತ್ಪಾದಿತ ಹಾರ್ಡ್ವೇರ್ 22,697. ಹರ್ತಾಳು ನಂಜೋಡಿ ಕುಡಿಯ ನೀರಿನ ಮೋಟಾರ್ ದುರಸ್ತಿ ಓಂ ಎಲೆಕ್ಟ್ರಿಕಲ್ ಅವರಿಗೆ 15,104. ಹರ್ತಾಳು ನಾಗರಾಜ ಶಿಲ್ಪ ಇತರ ಮನೆಗೆ ಹೋಗುವ ಸಾರ್ವಜನಿಕ RCC ಪೈಪ್ಗಳಿಗೆ ರಸ್ತೆಗೆ 17,168. ಹರ್ತಾಳು ಧ್ವಜ ಪಾರ್ವತಿ ರೇಖಾ ಪಾಂಡು ಹಾಗೂ ಇತರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿ 33,659. ಹರ್ತಾಳು ಸುರೇಶ ನಾಗರತ್ನ ಮಂಜಪ್ಪ ಇವರ ಮನೆಗೆ ಹೋಗುವ ರಸ್ತೆಗೆ RCC ಪೈಪ್ಗಳಿಗೆ ಕಾಮಗಾರಿ 17,040. ಹರ್ತಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಂಭಾಗ RCC ಪೈಪ್ ಅಳವಡಿಕೆ ಕಾಮಗಾರಿ 28,953. ಹರ್ತಾಳು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ರ್ಯಾಂಪ್ ಅಳವಡಿಕೆ 34,150. ಬೀದಿ ದೀಪ ರಿಪೇರಿ ಮಾಡಿಸಿದ ಕೂಲಿ ಬಾಕ್ತು ಪಾವತಿ 6,980. ಕೃಷ್ಣ ಎಲೆಕ್ಟ್ರಿಕಲ್ ಆನಂದಪುರ ಬೀದಿ ದೀಪ ಸಾಮಗ್ರಿ ಖರೀದಿ ಬಾಕ್ತು 7,500. ಶುಂಠಿಕೊಪ್ಪ ಕುಡಿಯ ನೀರಿನ ಪೈಪ್ಲೈನ್ ದುರಸ್ತಿ ಬಾಕ್ತು 2,094 ಮತ್ತು 2,443. ಭೂಮಿಕಾ ಆನಂದಪುರ ಬೀದಿ ದೀಪ ಸಾಮಗ್ರಿ ಖರೀದಿ ಬಾಕ್ತು 43,932. ಹರ್ತಾಳು ಸ್ವಚ್ಛ ಸಂಕೀರ್ಣ ಘಟಕ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಮುಂದುವರೆದ ಕಾಮಗಾರಿ ಬಾಕ್ತು 93,996. ಹರ್ತಾಳು ಗ್ರಾಮದ ಭೋಜಪ್ಪಗೌಡ ನಾಗರಾಜ ಇತರ ಮನೆಗಳ ಹತ್ತಿರ ಸಾರ್ವಜನಿಕ ರಸ್ತೆಗೆ ಪೈಪ್ ಅಳವಡಿಕೆ ಕಾಮಗಾರಿ 14,507. ಹರ್ತಾಳು ಗ್ರಾಮದ ಶುಂಠಿಕೊಪ್ಪ ತಿಮ್ಮರಾಯಪ್ಪ ವಿನಾಯಕ ಇತರ ಮನೆಗಳ ಹತ್ತಿರ ಸಾರ್ವಜನಿಕ ಬಾವಿ ಅಭಿವೃದ್ಧಿ ಕಾಮಗಾರಿ 14,898. ಹರ್ತಾಳು ಗ್ರಾಮದ KM ಸವಿತಾ ಯೋಜನೆಯಿಂದ ಪೂಜಾ ಹಾಗೂ ಇತರ ಮನೆಗಳ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ ಅಭಿವೃದ್ಧಿ ಕಾಮಗಾರಿ 17,432. ಹರ್ತಾಳು ಗ್ರಾಮದ ದೊಡ್ಡಕೊಪ್ಪ ಗ್ರಾಮದ ಗಣಪತಿ ಕಂಡದಿಂದ ಬಡವರಿಗೆ 2 ಬದಿ ರಸ್ತೆ ಅಭಿವೃದ್ಧಿ ಮತ್ತು ಪೈಪ್ ಅಳವಡಿಕೆ ಕಾಮಗಾರಿ ಪಾವತಿ 30,552. ಹರ್ತಾಳು ಗ್ರಾಮದ ದೊಡ್ಡಕೊಪ್ಪ ಗ್ರಾಮದ ಮಂಜನಾಯಕ ರಾಮನಾಯಕೇಶ್ವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ಕೈಪಿಡಿ ಅಳವಡಿಕೆ ಕಾಮಗಾರಿ 24,022. ಶ್ರೀ ವಿಘ್ನೇಶ್ವರ ಏಜೆನ್ಸಿ ರಿಪನ್ಪೇಟೆಯವರಿಗೆ ಬೀದಿ ದೀಪ ಖರೀದಿಸಿದ ಪಾವತಿ 17,258. ಭೂಮಿಕಾ ಏಜೆನ್ಸಿ ಅನುಕೂಲಗಳಿಗೆ ಬೀದಿ ದೀಪ ಖರೀದಿಸಿದ ಪಾವತಿ 23,188. ವಿಘ್ನೇಶ್ವರ ಏಜೆನ್ಸಿ ರಿಪನ್ಪೇಟೆಯವರಿಗೆ ಕುಡಿಯ ನೀರಿನ ಮೋಟಾರ್ ಹೊಸದಾದ ಮೋಟಾರ್ ಪೈಪು ಮತ್ತು ಕೇಬಲ್ ಸಾಮಗ್ರಿ ಖರೀದಿಸಿದ ಪಾವತಿ 62,266. ವಿಘ್ನೇಶ್ವರ ಏಜೆನ್ಸಿ ರಿಪನ್ಪೇಟೆಯವರಿಗೆ ಬೀದಿ ದೀಪ ಖರೀದಿಸಿದ ಪಾವತಿ 23,489. ದೊಂಬೆಕೊಪ್ಪ ರಸ್ತೆ ಬದಿ ಸ್ವಚ್ಛಗೊಳಿಸಿದ ಪಾವತಿ 2,443 ಮತ್ತು 2,443. ಬೀದಿ ದೀಪ ಅಳವಡಿಕೆ ಕೂಲಿ ಬಾಕ್ತು 14,504. ದೊಂಬೆಕೊಪ್ಪ ಕುಡಿಯ ನೀರು ಪೈಪ್ಲೈನ್ ದುರಸ್ತಿ ಬಾಕ್ತು 4,188 ಡಿಕೆಶ್ ಅವರಿಗೆ. ದೊಂಬೆಕೊಪ್ಪ ಗ್ರಾಮಕ್ಕೆ ನಾಮಫಲಕ ಅಳವಡಿಕೆ ಬಾಕ್ತು ಪಾವತಿ 9,600. ನಂಜೋಳಿ ಗ್ರಾಮದ ಕೊಲ್ಲಮ್ಮ ನಾರಿ ರಾಘವೇಂದ್ರ ರಾಮಪ್ಪ ಇತರ ಮನೆಗಳಿಗೆ ಹೋಗುವ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿ 30,851. ಹರ್ತಾಳು ಶುಂಠಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಕಾಮಗಾರಿ 44,030. ಕೋರೆ ಸರ್ಕಲ್ ಗಣಪತಿ ಪಂಡದಿಂದ ಪೂಜಾ ನಾರಾಯಣ ವೆಂಕಟೇಶ್ ಕೇಶವರ ಮನೆಯಲ್ಲಿ CC ಚರಂಡಿ ನಿರ್ಮಾಣ 1,01,252. ಗಣರಾಜ್ಯ ಘಟಕದ ಡ್ರೈವರ್ ಹಾಗೂ ಕಸ ವಿಂಗಡಣೆ ಮಾಡಿದ ಗೌರವಧನ ಪಾವತಿ 21,690. ಶುಂಠಿಕೊಪ್ಪ ಗ್ರಾಮದ ಗಣಪತಿ ಮಂಜಪ್ಪ ಮನೆಯಿಂದ ಲೋಕಪ್ಪ ಮನೆಯವರಿಗೆ ಸಾರ್ವಜನಿಕ ರಸ್ತೆ ನಿರ್ಮಾಣ 35,182. ಶುಂಠಿಕೊಪ್ಪ ಗ್ರಾಮದ ಹೊಂಗೂರು ರಾಮಪ್ಪ ಮನೆಯಿಂದ ಕುಂಬರ್ತಿ ತಿಮ್ಮಪ್ಪ ಮನೆಯವರಿಗೆ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿ 34,230. SWM ವಾಹನ ಇಂಧನ ಖರೀದಿ ಪಾವತಿ 7,489. SWM ವಾಹನ ಪ್ರಚಾರಕ್ಕೆ ಮೈಕ್ ಹಾರ್ಮೋನ್ ಖರೀದಿ ಪಾವತಿ 4,000. ಹರ್ತಾಳು ಗ್ರಾಮ ಪಂಚಾಯತಿ ಕಚೇರಿ ಕುಡಿಯುವ ನೀರಿನ ಫಿಲ್ಟರ್ ಖರೀದಿ 12,800. KTZ ಅವಿನಾಶ್ ಲಕ್ಷ್ಮಣಾಚಾರ್ಯ ಇತರ ಮನೆಗೆ ಹೋಗುವ ರಸ್ತೆಗೆ RCC ಪೈಪ್ ಅಳವಡಿಕೆ 17,622. ಹರ್ತಾಳು ಬಾಳು ಮುಖ್ಯ ರಸ್ತೆಯಿಂದ KTZ ರಸ್ತೆ ಅಭಿವೃದ್ಧಿ ಕಾಮಗಾರಿ 34,226. ಶುಂಠಿಕೊಪ್ಪ ರಸ್ತೆಯಿಂದ ರಾಜಪ್ಪ ಮಂಜಪ್ಪ ಬೆಳಿಯಪ್ಪ ಇತರ ಮನೆ ಹತ್ತಿರ ಹೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ 34,226. ಬೀದಿ ರಿಪೇರಿ ಕೂಲಿ ಬಾಕ್ತು 3,490. ಭೂಮಿಕಾ ಏಜೆನ್ಸಿ ಆನಂದಪುರಗಳಿಗೆ ಬೀದಿ ದೀಪ ಖರೀದಿಸಿದ ಬಾಕ್ತು 26,492. ವಿಘ್ನೇಶ್ವರ ಏಜೆನ್ಸಿಯವರಿಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಬಾಕ್ತು 19,000. ಓಂ ಎಲೆಕ್ಟ್ರಿಕಲ್ ಇವರಿಗೆ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಬಾಕ್ತು 15,225. ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮುಖಾಮುಖ ಹಾರ್ಡ್ವೇರ್ ಅವರಿಗೆ 12,214. ಹರ್ತಾಳು ಗ್ರಾಮ ಪಂಚಾಯತ್ ಶುಂಠಿಕೊಪ್ಪ ಗ್ರಾಮದ ಕೋರೆ ಸರ್ಕಲ್ ಸೋಲಾರ್ ದೀಪ ದುರಸ್ತಿ ಬಾಕ್ತು 32,000. ಕೋರೆ ಸರ್ಕಲ್ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ 41,086. ಅರಮನೆ ಇನ್ಫೋಟೆಕ್ ಇವರಿಗೆ ಬಾಪೂಜಿ ಸೇವಾ ಕೇಂದ್ರ ನಿರ್ಮಾಣ ಬಾಕ್ತು 12,965. ರಾಜಧನ ಪಾವತಿ ಸರ್ಕಾರಕ್ಕೆ 17,740. ಇನ್ಕಮ್ ಟ್ಯಾಕ್ಸ್ ಪಾವತಿ 14,154. ಕಟ್ಟಡ ಕಾರ್ಮಿಕರ ಕಲ್ಯಾಣ ಶುಲ್ಕ ಪಾವತಿ 9,869. ಗುತ್ತಿಗೆದಾರರ ಶುಲ್ಕ ಪಾವತಿ 916 ಸರ್ಕಾರಕ್ಕೆ ಪಾವತಿಸಲಾಗಿದೆ.
ಇದು ಹೋಗೋದೇ ಇದ್ದಾರಲ್ಲ, ಏನಾದ್ರು ಡೌಟ್ ಇದ್ದರೆ ಮಾಡ್ಬೋದು. ಮುಂದೆ ಏನಾದ್ರು ಡೌಟ್ ಇದ್ದರೆ ಈಗ ಗ್ರಾಮ ಸಂಪನ್ಮೂಲ ಅಧಿಕಾರಿಗಳಿಂದ ವರದಿ ಮಂಡನೆ. ನಿಮಿಷ ಆಯ್ತು. ರೋಡ್ ಸ್ವಚ್ಛತೆ ಅಂದ್ರಲ್ಲ, ಎಷ್ಟು ಸಲ ಮಾಡಿಸ್ತೀರಿ ವರ್ಷಕ್ಕೆ? ಏನೇನು ಮಾಡ್ತಿದ್ದೀರಾ? ರೋಡ್ ಸ್ವಚ್ಛತೆ ಅಂದ್ರೆ ಏನೇನು ಮಾಡ್ತೀರಾ? ಎಷ್ಟು ಅಗಲ ಮಾಡ್ತೀರಾ? ಹೇಗೆ ಅಂತ ವಿವರ ಆಗಿದೆ. ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಆಯಾ ಗ್ರಾಮಗಳಲ್ಲಿ ಹೋದ ವರ್ಷದಲ್ಲಿ ಒಂದು ಗ್ರಾಮಕ್ಕೆ 5,000 ರೂಪಾಯಿದಲ್ಲಿ ರಸ್ತೆಗಳಲ್ಲಿ ಸ್ವಚ್ಛತೆ ಮಾಡಿದ್ದಾರೆ. ಒಂದು ಗ್ರಾಮ ಆ ರಸ್ತೆಗಳು ಏನ್ ಮುಖ್ಯ ರಸ್ತೆ ಇದೆ ಅದು ಮಾತ್ರ. ನಮ್ಗೆ ಲಿಂಗಕೊಪ್ಪ ಮುಖ್ಯ ರಸ್ತೆಯಿಂದ ಮಾಡಿದ್ರೆ, ಶುಂಠಿಕೊಪ್ಪ ಮುಖ್ಯ ರಸ್ತೆಯಿಂದ, ದೊಂಬೆಕೊಪ್ಪ ಮುಖ್ಯ ರಸ್ತೆಯಿಂದ ಹೊಳೆ ತನಕ ಮಾಡಿದ್ರೆ ರಸ್ತೆ ಕ್ಲೀನ್ ಮಾಡೋದು. ರಸ್ತೆ ಕ್ಲೀನ್ ಮಾಡೋದು ಕ್ಲೀನ್ ಅಂದ್ರೆ ಎಷ್ಟು ಅಗಲ ಮಾಡ್ತೀರಾ? ಏನೇನು ಕಟಿಂಗ್ ಮಾಡ್ತಾರೆ. ಮಷೀನ್ ಇರುತ್ತಲ್ಲ, ಜಂಗಲ್ ಕಟಿಂಗ್. ಲಂಡನ್ ಕೇಳೋದ್ರೆ ಬರೀ ಆ ಬಗ್ಗೆ ದಾರಿಯಲ್ಲಿ ಹಾಗೆ ಇರುತ್ತೆ. ಹಾಗಾದ್ರೆ ರೋಡ್ ಬರೀ ಒಂದ್ ಗಿಡ ಹೊಡ್ಕೊಂಡು ಹೋಗ್ತಾರೆ, ಆ ಚರಂಡಿ ಬಗ್ಗೆ ತೆಗೆಯೋದಿಲ್ಲ. ಈ ಯಾರೇ ಎಲ್ಲ ಬಗ್ಗಿರುತ್ತೆ ಅದಾಗೆ ಇರ್ತದೆ. ಸ್ವಚ್ಛತೆ ಅಂದ್ರೆ ಏನಾಗಂದ್ರೆ ಮುಂದೆ ಹೋಗಿದ್ರೆ ಎಲ್ಲ ತಲೆ ಹೊಡಿತು. ಹಾಗೆ ಇದು ಮಾತ್ರ ಒಂದು ಪರ್ಗಂತ ಗಿಡ ಹೊಡ್ಕೊಂಡು ಹೋಗ್ತಾರೆ. ರೋಡ್ ಸ್ವಚ್ಛತೆ ನನಗೆ ಚರಂಡಿ ಜೊತೆ ತೆಗೆಯೋದಿಲ್ಲ. ಹಾಗಾದ್ರೆ ರೋಡ್ ಮೇಂಟೆನೆನ್ಸ್ ಬಜೆಟ್ ಇದೆಯಾ? ರೋಡ್ ಮೇಂಟೆನೆನ್ಸ್ ಬಜೆಟ್ ಇದೆಯಲ್ಲ ಹೇಳಿ. ರೋಡ್ ಮೇಂಟೆನೆನ್ಸ್ ಬಜೆಟ್ ಇದೆಯಲ್ಲ ನಿಮ್ಮ ಹತ್ರ? ಅದೇ ಸ್ವಚ್ಛತೆ ಭಾಗದಲ್ಲೇ ಮಾಡ್ಬೇಕು. ಹೌದು, ಚರಂಡಿ ಹಾಕಲ್ವಾ? ಚರಂಡಿ ಕ್ಲೀನ್ ಮಾಡಲ್ವಾ? ಏನಾಗಿದೆ ಗೊತ್ತಾ ಸರ್, ಈಗ 5,000 ರೂಪಾಯಿ ಏನೋ 2 ಜನ ಮಷಿನ್ ತಗೊಂಡು ಪೂರ್ತಿ ಬಿಟ್ಟಿದ್ದಾರೆ. ಇಲ್ಲ, ನ್ಯಾಯ ಮಾಡಿಲ್ಲ, ನೀವು ಅದು ಸರಿಯಾಗಿ ಮಾಡಿಲ್ಲ. ಆ ಬಗ್ಗದ ಹಳೆಗಳೆಲ್ಲ ಆಗಿದ್ದು ತಲೆ ಹೊಡಿತಾರೆ ಹೋಗಕ್ಕೆ ಬಂದ್ ಮಾಡಿ ನೋಡಿ. ಚರಂಡಿ ಒಂಚೂರು ಹೊಡೆಯೋದಿಲ್ಲ. ಯಾರಾದ್ರೂ ಇನ್ಸ್ಪೆಕ್ಷನ್ ಮಾಡಿದ್ರೆ ಫೋಟೋ ತೋರಿಸಿ. ಫೋಟೋ ತೋರಿಸಿ, ನೀವು ಯಾರು ಹೊಡೆದಿದ್ದು ಇನ್ಸ್ಪೆಕ್ಷನ್ ಮಾಡಿ ಫೋಟೋ ತೋರಿಸಿ. ಈಗ ಮಳೆಗಾಲ ಸ್ಟಾರ್ಟ್ ಸರ್, ಇನ್ನೊಂದು ನಿಮಿಷ. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ರೋಡ್ ಶೋಲ್ಡರ್ ತೆಗೆಯೋದು ಈ ಪದ್ಧತಿ ಇದೆಯೇ ಇಲ್ಲ ನಿಮ್ಮಲ್ಲಿ? ಬನ್ನಿ ಒಂದ್ ನಿಮಿಷ, ಲಿಂಗಕೊಪ್ಪ ರೋಡ್ಗೆ ಹೋಗೋಣ. ಚರಂಡಿ ಯಾಕೆ ಹರಿತಿದೆ ಮಧ್ಯ ರೋಡಲ್ಲಿ? ಸುಮಾರು ನೋಡಿಲ್ಲ, ಅದು ಚರಂಡಿ ಹೋಗ್ತಾ ಇಲ್ಲ ಮಧ್ಯ. ನಿಮ್ಗೆ ಗೊತ್ತಾಗಲ್ಲ ಹಾಗಾದ್ರೆ? ಮಧ್ಯ ರೋಡಲ್ಲಿ ನೀರು ಹೋಗ್ತಿದೆ, ಬನ್ನಿ ಬೇಕಾದ್ರೆ ಹೋಗೋಣ. ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಚರಂಡಿ ಯಾಕೆ ಹರಿತಿದೆ ರೋಡ್, ಅದ್ರಲ್ಲಿ ಓಡಾಡ್ಬೇಕು ಬೇಡ. ಹಂಗಂದ್ರೆ ನೀವು ಏನ್ ಮಾಡ್ತೀರಾ? ರೋಡ್ ಮೇಂಟೆನೆನ್ಸ್ ಅಂತ ಬಜೆಟ್ ಇದೆಯಲ್ಲ ಹೇಳಿ. ಎಷ್ಟು ಖರ್ಚು ಮಾಡಿದ್ರೆ ಏನೇ ತೋರಿಸಿ ಫೋಟೋ ಸಮೇತ ತೋರಿಸಿಲ್ಲ, ಸ್ವಚ್ಛತೆ ಮಾಡಿಲ್ಲ. ಯಾರು ಕೇಳಿದ್ರೆ ನಿಮ್ಗೆ ಬೇಕಾ ಬಿಟ್ಟು ಮಾಡೋದಲ್ಲ. ಒಂದು ಹರಿಯನ್ನು ಕಟ್ ಮಾಡಿಲ್ಲ, ಈಗ ಬಗ್ಗಿದೆಲ್ಲ ಹೋಗೋಣ ಬೇಕಾದ್ರೆ. ನೀವು ಬನ್ನಿ ಒಂದ್ಸಲ ಬೈಕ್ ತಗೊಂಡು ಹೋಗೋಣ ಬನ್ನಿ. ರೋಡ್ ಶೋಲ್ಡರ್ ತೆಗಿ ಪದ್ಧತಿ ಇಲ್ಲೇ ಇದೆ ಹೇಳಿ. ಎಲ್ಲಾದ್ರೂ ತೆಗಿಸಿದ್ರೆ ತೋರಿಸಿ, ಫೋಟೋ ತೋರಿಸಿ. ಬನ್ನಿ ಹೋಗೋಣ, ಒಂದು ರೌಂಡ್ ಹೋಗೋಣ ಬನ್ನಿ. ನಂಬರ್ಗಳೆಲ್ಲ ಬನ್ನಿ. ಚರಂಡಿ ಯಾಕೆ ಹರಿತಿದ್ದಾರೆ ಒಳಗೆ ಹೋಗಕ್ಕೆ ಬರೋದಿಲ್ಲ ಅದರಲ್ಲಿ. ಅಷ್ಟು ಬಜೆಟ್ ಇಲ್ಲ. ರೋಡ್ ಶೋಲ್ಡರ್ 4 ಕೆಲಸ ಮಾಡಬೇಕು ಬಜೆಟ್ ದುಡ್ಡಿಲ್ಲ. ರೋಡ್ ರೆಡಿ ಮಾಡೋದು ಇವ್ರಿಗೆ, ಆಮೇಲೆ ರೋಡ್ ಶೋಲ್ಡರ್ ತೆಗಿಯಕ್ಕೆ ಅಂತ ಅಡಿಯವರಿಗೆ, ಸರಿ ಬಾಲ್ ಚರಂಡಿ ತೆಗಿಯಕ್ಕೆ ಅಂತ ಅಡಿಯವರಿಗೆ. ಚರಂಡಿಯಾಗಿ ಹರಿತಿದ್ದಾರೆ. ಯಾರು ತುಂಡಿ ಹೋಗ್ತಾರೆ? ಯಾರು ತುಂಡಿ ಹೋಗ್ತಾರೆ? ಯಾರು ಬಂದಿಲ್ಲ? ಲಿಂಗನ್ ಹೋಗ್ತಾರೆ? ಯಾರು ಬಂದಿಲ್ಲ? ನೀವು ಅದು ಮಿಷನ್ ಕೊಟ್ಟು ಮಿಷನ್ ಬರ್ರ ಅಂತ ಹೊಡ್ಸ್ಕೊಂಡು ಚರಂಡಿ ಹೊಡಿಯೋದಿಲ್ಲ, ಏನು ಹೊಡಿಯೋದಿಲ್ಲ. ಮೇಲೆ ಬಗ್ಗಿದಾರಿಗಳೆಲ್ಲ ಹಾಗೆ ಇರ್ತವೆ. ಆ ಬಗ್ಗಿದಾರಿ ಯಾಕೆ ಹೊಡಿಯೋದಿಲ್ಲ?
ಮೇಲೆ ಕಟ್ಟೋಣ ನಮ್ಮ ಚರಂಡಿ ಗಿಳಿಯೋದಿಲ್ಲ, ಚರಂಡಿ ಪಕ್ಕದಲ್ಲಿ ಏನಿಲ್ಲ ಮೇಲಿನ ಹೊರಗೋಗಕ್ಕೆ ದಿನ ಒಂದ್ ದಿನ ಇಬ್ರಿಗೆ ಆಗ್ತೈತೆ. ಇನ್ಸ್ಪೆಕ್ಷನ್ ಮಾಡ್ರಿ, ಮೆಂಬರ್ ಏನ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡಿದ್ರೆ ಹೊಡಿಬೇಕಾದ್ರೆ ಅದು ನಮ್ಮ ಲೇಬರೇ ಮಾಡ್ತಾರೆ. ಲೇಬರ್ ಎಷ್ಟು ಬಜೆಟ್ ಇದೆ, ರೋಡ್ ಮೇಂಟೆನೆನ್ಸ್ ಎಷ್ಟು ಬಜೆಟ್ ಇದೆ, ಎಷ್ಟು ಖರ್ಚು ಮಾಡಿದ್ದಾರೆ, ರೋಡ್ ಬಜೆಟ್ ಎಷ್ಟು ಇದೆ, ರೋಡ್ ಮೇಂಟೆನೆನ್ಸ್ ಅಂತ ಎಷ್ಟು ಬಜೆಟ್ ಇದೆ ಕೊಟ್ಟಿದ್ದೇ ಖರ್ಚು ಈಗ ಇದೆಯಲ್ಲ. ನಾನು ರೋಡ್ ಬಜೆಟಿಂಗ್ ಅಂತ ಸಪರೇಟ್ ಇಲ್ಲ. ಏನಾಗುತ್ತೆ ಅಂತಂದ್ರೆ 15ನೇ ಹಣಕಾಸು ನಮ್ದು ಏನಿದೆ ಅದೇ 15ನೇ ಹಣಕಾಸು. 15ನೇ ಹಣಕಾಸು ಯೋಜನೆಯಲ್ಲಿ ಪ್ರತಿ ಮೆಂಬರ್ಗೆ ಒಂದು ರಸ್ತೆ ಅಭಿವೃದ್ಧಿಗೆ ಅಂತ 25,000 ಬರುತ್ತೆ. ಪ್ರತಿ ಮೆಂಬರ್ಗೆ ಇಂಡಿವಿಜುವಲ್ ಕಾಮಗಾರಿ ಕೇಳೋದಿಲ್ಲ ಬಜೆಟ್ ಕಾಮಗಾರಿ ಇದ್ರಲ್ಲಿ ಇದೆಯಲ್ಲ, ಯಾವ್ಯಾವ ಕಾಮಗಾರಿ ರಸ್ತೆಗಳನ್ನು ಮಾಡಿದ್ರೆ ಅಂತ ನಾನು ಓದಿ ಹೇಳಿದೆ ನಿಮಗೆ. ಅದಾಯ್ತು. ಉದಾಹರಣೆಗೆ ಬಜೆಟ್ ಕೇಳಬೇಕು, ನೀವು ಬಜೆಟ್ ಹೆಂಗ್ ಸ್ಯಾಂಕ್ಷನ್ ಮಾಡಿಸ್ಕೊಂತೀರಾ? 15ನೇ ಹಣಕಾಸು ಯೋಜನೆಯಲ್ಲಿ ನಾವು ಏನ್ ಆಕ್ಷನ್ ಪ್ಲಾನ್ ಮಾಡಿದ್ವಿ ಇದೇ ಕಾಮಗಾರಿಗಳನ್ನ ಅಪ್ರೂವ್ ಮಾಡ್ಕೊಂತೀವಿ. ಹೌದು, ಇಂಡಿವಿಜುವಲ್ ಬಜೆಟ್ ಕೊಡೋದಿಲ್ಲ. ನಾವು ಇಂಥ ಕಾಮಗಾರಿ ಇಂಥ ಬಜೆಟ್ ಬೇಕಂತ. ಅದಕ್ಕೆ ಬುದ್ಧಿ ಹೇಳಿದೆ ಸರ್. ಈಗ ಬಜೆಟ್ ಅಲ್ಲಿ ಇರೋ ಕಾಮಗಾರಿಗಳನ್ನೇ ಅಭಿವೃದ್ಧಿ ಮಾಡಿರೋದು. ಹೌದು, ಬಜೆಟ್ ಎಷ್ಟು ಬಂದ್ರೆ ಬಜೆಟ್ ಎಷ್ಟು ಖರ್ಚು ಎಷ್ಟಾಗಿದೆ ಹೇಳಿ. ಬಜೆಟ್ ಬಂದ್ರೆ ಈಗ ಅವ್ರು ಕೇಳ್ತಾ ಇರೋದು ಏನ್ ಗೊತ್ತಾ, ಸೌರಿದ್ರ ಬಗ್ಗೆ ಸೌರಲ್ಲ ಅಂತ ಹಾಕಲ್ಲ. ಸೌರದೇನೋ ಅವ್ರು ನೀರು ನಡು ರೋಡಲ್ಲಿ ಹೋಗುತ್ತೆ, ಅದಕ್ಕೇನೋ ಬಾಯಿಕೊಳ್ಳಿ ಟಾರ್ ರೋಡಲ್ಲಿ ಹಡಿಸ್ತಲ್ಲ, ಆ ತರ ಏನಾದ್ರು ಬಾಧ್ಯತೆ ಐತೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ರೋಡ್ ಶೋಲ್ಡರ್ ಯಾಕೆ ರೋಡ್ ಮೇಂಟೆನೆನ್ಸ್, ರೋಡ್ ಶೋಲ್ಡರ್ ಇಂಪಾರ್ಟೆಂಟ್, ಅದು ಬೇಸಿಕ್. ಜಂಗಲ್ ಕಟಿಂಗ್ ಅಂತ ಹೇಳಿ ವೆಹಿಕಲ್ಗಳು ಆ ಕಡೆ ಈ ಕಡೆ ಹೋಗಿ ಬರ್ತಾ ಇರ್ತಾವಲ್ವಾ, ಶಾಲೆ ಮಕ್ಕಳಿಗೆ ಓಡಾಡೋರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜಂಗಲ್ ಕಟಿಂಗ್ ಅಂತ ಹೇಳಿ ಅದನ್ನ ಪೂರ್ತಿ ಬಿಟ್ರೆ ಕಾಡ್ ಬೆಳ್ಕೊಂಡು ಹೋಗುತ್ತೆ ಅನ್ನೋ ಉದ್ದೇಶದಿಂದ ಒಂದ್ ಸ್ವಲ್ಪ ಸೌರ್ಬೇಕು. ಈಗ ನೀವು ಬೇರೆ ಹಾಕೊಂಡಿರ್ತೀರಾ, ನೀವಂದ್ರೆ ಸಪೋಸ್ ರೈತರೆಲ್ಲರೂ ಒಂದ್ ಸೈಡ್ ಬೇರೆ ಹಾಕೊಂಡಿರ್ತೀರಾ, ಎಲ್ಲ ಕಾಡು ಎಲ್ಲ ಬೆಳೆದು ಬಿದ್ರ ಮಟ್ಟಿ ಲಂಡನ್ ಮಟ್ಟಿ ಎಲ್ಲ ಬೆಳೆದು ಎರೆಗಳು ಬಾಗಿರ್ತಾವೆ. ತೀರಾ ಜನಗಳಿಗೆ ತೊಂದರೆ ಆಗಂತವನ್ನ ಮಿಷನ್ ಅಲ್ಲಿ ಅಂದ್ಕೊಂಡ್ರೆ ನಮಗೂ ಅದು ಒಳ್ಳೇದು. ರೋಡ್ ಸೈಡ್ ಎಷ್ಟಾಗ್ಲ ಇಷ್ಟಾಗ್ಲ ಅಂತಲ್ಲ. ಈಗ ಚರಂಡಿ ಇರುತ್ತೆ, ಚರಂಡಿಗೆ ಹತ್ತ ನೀವು ಎಲ್ಲ ನಮ್ಮಲ್ಲಿ ಎಲ್ಲಾ ರೈತರು ಅಷ್ಟೇ ಬಿಡ್ರಿ, ಸ್ವಾಭಾವಿಕವಾಗಿ ಎಲ್ಲಾ ರೈತರು ಕೂಡ ಬೆಳೆ ಬೇಸಾಯ ಮಾಡ್ಕೊಂಡಿರ್ತಾರೆ. ನಾವೇನ್ ಚರಂಡಿ ಪಕ್ಕ 2 ಅಡಿ ಇರುತ್ತೋ 3 ಅಡಿ ಇರುತ್ತೋ, ಒಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗದ ದೃಷ್ಟಿನಲ್ಲಿ ಅದನ್ನೆಲ್ಲ ತಕೊಂಡು ಹೋಗ್ಬೇಕು ಅಂತ ಇರೋದು ಒಂದು. ಅದನ್ನೇ ಎಲ್ಲ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು, ಒಪ್ಕೊಳ್ಳೋಣ. ಈ ಚರಂಡಿ ಬಾಲ್ ಚರಂಡಿ ಅಂದ್ರಲ್ವಾ, ಬಾಲ್ ಚರಂಡಿಗೆ ನೀವ್ ಹೇಳ್ದಂಗೆ ಈ ಸರಿ ಈಗ ನೀವು ಕೇಳಿದಿರ ಅದೆಲ್ಲ ಒಂದ್ ಕಡೆ ನಿಮ್ಮ ರಸ್ತೆಗೆ ಇದಾಗಿದೆ ಅಂತ ಅದಕ್ಕೆ ಎಲ್ಲಿ ನೀರ್ ತಪ್ಪಿಸ್ಬೇಕು ಅದನ್ನ ಈ ಸರಿ ಮಾಡ್ಸೋಣ. ನಮ್ ಗಮನದಲ್ಲಿಲ್ಲ. ಪಂಚಾಯತ್ ಪಿಡಿಒ ನೀವು ನೋಡ್ಕೊಂಡ್ ಬಂದು ಯಾರ ಅಧ್ಯಕ್ಷ ಮಾಡ್ಬೇಕಾ? ಈಗ ಏನ್ ಗೊತ್ತಾ, ಆಗ್ಬಿಟ್ರೆ ಈಗ ಮೆಂಬರ್ ಕೆಲಸ ಅಂದ್ರೆ ಅದನ್ನೇ ನೀವ್ ಹೇಳ್ದಂಗೆ ಸಣ್ಣ ಪುಟ್ಟ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋದು ನೋಡ್ಕೊಳ್ಳದೆ ಅವ್ರ ಕೆಲಸ. ಈಗ ಆತರ ಮಳೆಗಾಲದಲ್ಲಿ ಎಲ್ಲ ಅನಿವಾರ್ಯ ಆಕಸ್ಮಿಕವಾಗಿ ಆಯ್ತು ಅಂತಂದ್ರೆ 2 ಆಗ್ಬಿಟ್ಟು ಎಲ್ಲೆಲ್ಲಂತ ಮೇನ್ ರೋಡ್ ಅಲ್ಲಿ ನೀರು ಹೋಗುತ್ತೆ, ಅದನ್ನ ಸರಿಪಡಿಸೋದಕ್ಕೆ ಅವಕಾಶ ಇದೆ. ಈಗ ಇನ್ನು ಮಳೆ ಬೀಳ್ತಾ ಇದೆ, ನಿಮ್ಗೆ ತೊಂದರೆ ಆಗಿದೆ. ಈಗ ಇನ್ಮೇಲಾದ್ರೂ ಹೋಗೋ ನೀರನ್ನ ತಡೆ ಹಿಡಿಯೋದಕ್ಕೆ ಅಲ್ಲಲ್ಲ ಚರಂಡಿ ಬರಲ್ಲ. ಈಗ ವಿಡಿಯೋ ಕಳಿಸಿ. ಈಗ ಏನ್ ಗೊತ್ತಾ, ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಅದು ಎಸ್ಪೆಷಲಿ ಲಿಂಗನಕೊಪ್ಪದ ರಸ್ತೆ 3 ರಿಂದ 4 ಕಿಲೋಮೀಟರ್ ಇದೆ. ಈಗ ನಿಮಗೆ ಗೊತ್ತಿದ್ದಂಗೆ ನಾವು ಕೂಡ ಶಾಸಕರ ಹತ್ರ ಹೋಗಿ ಮನವಿ ಕೊಟ್ಟು ಬಂದ್ವಿ. ಈಗ ಅವರು ನಮ್ಗೆ 10 ಲಕ್ಷ ಕೊಟ್ಟಿದೀವಿ ಅಂತ ಅಂದ್ರು. 10 ಲಕ್ಷದಲ್ಲಿ ಆ ರಸ್ತೆ ಆಗಲ್ಲ ಅಂತ ಹೇಳಿ 40 ಲಕ್ಷ ಅನುದಾನ ನಿಮ್ಗೆ ಪ್ರಾವಿಷನ್ ಮಾಡಿದೀನಿ ಅಂತ ನಿಮ್ಮೆದುರೊಡನೆ ಹೇಳಿದ್ರು, ತೋರ್ಸು ಕೂಡ ತೋರಿಸಿದ್ರು. ನಿಮ್ಮನ್ನು ಈಗ ಏನಾಯ್ತು ಅಂತಂದ್ರೆ ಈಗ ಮಳೆ ಬೇಕು, ಅಪ್ರೂವಲ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಕೆಲಸ ಮಾಡ್ಕೊಡ್ತೀವಿ ಅಂತ ನಮಗೂ ಭರವಸೆ ಕೊಟ್ಟಿದ್ದಾರೆ, ನಿಮ್ಗೂ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಈಗ ಅಲ್ಲಿ ತನಕ ಈಗ ನಿಮಗೆ ಮೇಂಟೆನೆನ್ಸ್ ಗೆ ಸ್ವಲ್ಪ ವೆಹಿಕಲ್ ಓಡಾಡಕ್ಕೆ, ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗದೆ ಇರೋ ತರ ಈಗ 1-2 ಆಳು ಬಿಟ್ಟು ಎಲ್ಲೆಲ್ಲ ತರ ನೀರು ರೋಡ್ ಮೇಲೆ ಹೋಗ್ತಾ ಇದೆ ಅದನ್ನ ಚರಂಡಿ ಬಿಡೋದಕ್ಕೆ ಒಂದು ವ್ಯವಸ್ಥೆ ಮಾಡೋಣ. ಇದು ನಾಳೆನೇ ಕಳಿಸ್ತೀನಿ ಯಾರನ್ನಾದ್ರೆ ಜನರಲ್ಲಿ ಪಂಚಾಯತಿಯಿಂದ. ಈಗ ನಮಗೆ ನಾವು ಅದು ಯಾವ ಉದ್ದೇಶ ಮಾಡೋದು ಅಂದ್ರೆ ಈಗ ಇಷ್ಟೇ ಉದ್ದೇಶ ತಿಳ್ಕೊಳ್ರಿ. ಇಲ್ಲಿ ಯಾರು 10,000 15,000 ಈಗ 5,000 ಖರ್ಚಿಗೆ 15,000 ಖರ್ಚು ಮಾಡಲ್ಲ. ಈಗ ನೋಡಿ ತಡಿ ಶಿವಮೂರ್ತಿ, ಈ ಸರಿ ನೀವ್ ಹೇಳ್ದಂಗೆ ಒಂದ್ ರಸ್ತೆಗೆ 5,000 ರೂಪಾಯಿ ಇಟ್ಕೊಂಡ್ರೆ ನಾವು ನಿಮ್ಮದು ಇಲ್ಲಿಂದ ಯಾವ್ದು ಲಿಂಗನಕೊಪ್ಪ ರಸ್ತೆಯಿಂದ ಸಾಮಾನ್ಯ ಒಳ್ಳೆ ತುದಿ ತನಕನೂ ಇದೆ. ನಾವೀಗ ಅಲ್ಲಿ ತನಕನೂ ಜನರು ಓಡಾಡೋ ರಸ್ತೆನೇ ಅದು. ಇಲ್ಲಿಂದ ಅಲ್ಲಿ ತನಕನೂ ಜನಸಂಪರ್ಕ ಇದೆ, ಅಷ್ಟನ್ನು ಮಾಡಿಸ್ಬೇಕು. ಈಗ 1 ಗಂಟೆಗೆ ನಿಮಗೆ ಗೊತ್ತಿದ್ದಂಗೆ 300 ರೂಪಾಯಿ 350 ರೂಪಾಯಿನ ಮಿಷನ್ ತಗೊಳ್ತಾರೆ.
ಈಗ ಹೆಚ್ಚು ಕಡಿಮೆ 5-6 ಗಂಟೆ ಕೆಲಸ ಅಂತಂದ್ರೆ 5 ಗಂಟೆಗೆ ಆಗಲ್ಲ ಬಿಡ್ರಿ. 2 ಸೈಡ್ ಆ ಸೈಡ್ ಈ ಸೈಡ್ 2 ಕಡೆನೂ ರಸ್ತೆ ಸವರಿಸಬೇಕು ಅಂತಂದ್ರೆ ಕನಿಷ್ಠ ಅಂದ್ರೆ ನಿಮಗೆ ನಾವ್ ಹೇಳಕ್ ಬೇಡ ಎಷ್ಟು ಗಂಟೆ ಬೇಕಾಗುತ್ತೆ ಅಂತ ನೀವೇ ಹೇಳಿದ್ರೆ ಮೇರೆಗೆ ಗೊತ್ತಾಗ್ಬಿಡುತ್ತೆ. ಇಷ್ಟು ಹಣದಲ್ಲಿ ಇಷ್ಟು ಕೆಲಸ 1 ವರ್ಷಕ್ಕೆ. ಈಗ ಮತ್ತೊಂದ್ಸರಿ ಎಲ್ಲಾರು ಮತ್ತೆ ಮಳೆಗಾಲ ಬೆಳಕಂತು ಅಂತಂದ್ರೆ ಮತ್ತೆ ಒಂದ್ಸರಿ ನಾವು ಮಿಷನ್ ಹಚ್ಬೇಕು, ಮತ್ತೊಂದ್ಸರಿ ಅದನ್ನ ಬಿಲ್ ಮಾಡ್ಕೊಳಕ್ ಅವಕಾಶ ಇಲ್ಲ. ವರ್ಷದಲ್ಲಿ ಒಂದೇ ಸರಿ ಮೇಂಟೆನೆನ್ಸ್ ಮಾಡ್ಬೇಕು ಅಂತ. ಹಂಗಿರ್ಬೇಕಾದ್ರೆ ಇವುಗಳನ್ನೆಲ್ಲ ನಾವು ನೀವು ಸುಧಾರಿಸ್ಕೊಂಡು ಅನುಸರಿಸ್ಕೊಂಡು ತೊಂದರೆ ಆಗದೆ ಇರೋ ತರ ಈಗೇನು ಮೆಂಬರಿಗೆ 5,000 ಕೊಟ್ಟರು ಅಂದ ಕೂಡಲೇ ಅದರಲ್ಲಿ ಯಾರು ಈಗ 10,000 ಇಟ್ಟಿದ್ದಾರೆ, ಈ 5,000 ಸಾಕಾಗಲ್ಲ ಅಂತ 10,000 ಇಟ್ಟಿದ್ದಾರೆ. ಅದರಲ್ಲಿ ಏನ್ ಗೊತ್ತಾ, ಇಲ್ಲೆಲ್ಲರೂ ಇದ್ದಾರೆ ಟೆಕ್ನಿಕಲ್ ಆಗಿ MB ಬರ್ಸಿ ದುಡ್ಡು ತಗೋಬೇಕು ಅಂತ. MB ಬರ್ಸಿ ದುಡ್ಡು ತಗೋಬೇಕು ಅಂತಂದ್ರೆ ನಿಮ್ಗೂ ಗೊತ್ತು, ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೀರಾ, ಅದನ್ನ ಬಡ್ಜೆಟ್ ಅಲ್ಲಿ ಇಟ್ಕೋಬೇಕು, ಸ್ಯಾಂಕ್ಷನ್ ಮಾಡಿಸ್ಬೇಕು, ಅಪ್ರೂವಲ್ ಮಾಡಿಸ್ಬೇಕು. ಅಪ್ರೂವಲ್ ಆದ್ಮೇಲೆ ಅದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ತಗೋಬೇಕು, MB ಬರ್ಸಿ ರೆಕಾರ್ಡ್ ಮಾಡಿದ್ಮೇಲೆ ದುಡ್ಡು ತಗೋಬೇಕು ಅಂತಂದ್ರೆ ಹೆಚ್ಚು ಕಡಿಮೆ 2,000 ರಿಂದ 3,000 ಖರ್ಚಾಗುತ್ತೆ. 10,000 ರೂಪಾಯಿನಲ್ಲಿ 2,000 ರಿಂದ 3,000 ಖರ್ಚು ಮಾಡಿದ್ರೆ ಉಳಿದ 1,000 ರೂಪಾಯಿ ಕೆಲಸಕ್ಕೆ ಹಚ್ಚಿದ್ರೆ ಇಡೀ ಒಂದು ನಂಜುವಳ್ಳಿ ಗ್ರಾಮ 10,000 ಕೊಟ್ರೆ ಲಿಂಗನಕೊಪ್ಪ ರಸ್ತೆ ಬಂತು, ಎರಿಸಿಮೆ ರಸ್ತೆ ಬಂತು, ನಂಜುವಳ್ಳಿ ರಸ್ತೆ ಬಂತು, ಎಲ್ಲ 3-4 ಕಿಲೋಮೀಟರ್ ರಸ್ತೆಗಳೇನೆ. ಇಷ್ಟು ದುಡ್ಡಿಗೆ ಇಷ್ಟು ಕೆಲಸ ರಸ್ತೆ ಸೈಡ್ 1,000 ಹೇಗೆ ಸಾಧ್ಯ? ಹಂಗಾಗಿ ಈ ತರ ಆಗುತ್ತೆ. ಅಷ್ಟು ಬಿಟ್ರೆ ಇಷ್ಟೇ 4,800 ಕೊಡ್ಬೇಕು, ಪೇಮೆಂಟ್ ಆಗಿದೆ 5,000 ಅನಂತಪುರಕ್ಕೆ ಟಚ್ ಕೊಡ್ತೀವಲ್ವಾ, ಅದೊಂದು ರೋಡು. ಈ ನಮ್ಮ ಫಾರೆಸ್ಟ್ ಸರ್ಕಲ್ ರೋಡ್, ಈ ಫಾರೆಸ್ಟ್ ಸರ್ಕಲ್ ರೋಡ್ ಅಲ್ಲಿ ಪ್ರತಿ ವರ್ಷ ನಾವು ತೆಗೆದೇ ಆಗುತ್ತೆ. ಚರಂಡಿ ಒಳಗೆ ಎಲ್ಲರೂ ಬ್ಲಾಕ್ ಮಾಡೋದು, ಮೇಲಿಂದ ತೊಳ್ಕೊಂಡ್ ಬರೋದು, ಒಂದು ನೀರು ಚರಂಡಿ ಒಳಗೆ ಹೋಗಲ್ಲ, ಮೇಲ್ಗಡೆನೆ ಇರುತ್ತೆ. ಇದನ್ನ ಮಣ್ಣು ತರಿಸಬೇಕು ಅಂತಂದ್ರೆ ನೀವು ಲೇಬರ್ ಚಾರ್ಜ್ ಎಷ್ಟು ಕೊಡ್ತೀರಾ ಹೇಳ್ರಿ. ಒಂದು ದಿನಕ್ಕೆ ಲೇಬರ್ ಚಾರ್ಜಿಗೆ ಇಲ್ಲಿ 100 ಮೀಟರ್ ಕೆಲಸ ಮಾಡಲ್ಲ, ಪೂರ್ತಿ ಮಣ್ಣು ಎತ್ತಾಕೋದು. ಅದರಲ್ಲೂ ಸಾರ್ವಜನಿಕ ಪಂಚಾಯತಿ ಕೆಲಸಗಳು ಅಂತಂದ್ರೆ ಒಂದ್ ಅಡಿಗೆ 2 ಆಳು ಕೆಲಸ ಮಾಡೋಂತ ವ್ಯವಸ್ಥೆ ಇಲ್ಲೇ ಅಂತಲ್ಲ, ಎಲ್ಲ ಕಡೆ ಇದು ಸ್ವಾಭಾವಿಕವಾಗಿ ಜನಜನಿತವಾಗಿರ್ತಕ್ಕಂಥ ಮಾತು. ಹಂಗಿರ್ಬೇಕಾದಾಗ ನಾವು 4,000 ರೂಪಾಯಿಂದ 5,000 ರೂಪಾಯಿ ಒಳಗಡೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ. ಇನ್ನ ನೀವು ರಸ್ತೆಗಳು ನಿಮ್ ಬಡ್ಜೆಟ್ ಏನ್ ಬರುತ್ತೆ ಅಂತ ಅಂದ್ರಲ್ವಾ, ಇಲ್ಲಿ ಬರ್ತಕ್ಕಂಥ ಬಡ್ಜೆಟ್ ಅಲ್ಲಿ ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಇದಿರುತ್ತೆ. ಏನು SC ST ಇಷ್ಟು ಕೊಡ್ಬೇಕು, ಜನರಲ್ ಇಷ್ಟು ಕೊಡ್ಬೇಕು, ಅಂಗವಿಕಲರಿಗೆ ಇಷ್ಟು ಕೊಡ್ಬೇಕು, ಟೈಡ್ ಅಂಟೆಡ್ ಅಂತ ಇರುತ್ತೆ. ನಿರ್ಬಂಧಿತ ಅನಿರ್ಬಂಧಿತ ಕಾಮಗಾರಿಗಳು ಅಂತ, ಎಲೆಕ್ಟ್ರಿಕ್ ಇಷ್ಟು ಕೊಡ್ಬೇಕು, ರಿಪೇರಿಗೆ ಇಷ್ಟು ಕೊಡ್ಬೇಕು ಅಂತ. ಅದನ್ನೆಲ್ಲ ಬಂದಿದ್ದ ಹಣದಲ್ಲಿ ನಾವಿಲ್ಲಿ ಬಡ್ಜೆಟ್ ಮಾಡಿ ಆ ಬಡ್ಜೆಟ್ ತಾಲೂಕ್ ಪಂಚಾಯತಿ ಕೊಟ್ಟು ಅಲ್ಲಿಂದ ಅಪ್ರೂವಲ್ ತಗೊಂಡು ಪ್ರತಿಯೊಂದು ಕೆಲಸಕ್ಕೂ ಕೂಡ MB ಎಸ್ಟಿಮೇಟ್ ಮಾಡಿಸಿ ಟೆಕ್ನಿಕಲ್ ಸ್ಯಾಂಕ್ಷನ್ ತಗೊಂಡು ಕೆಲಸ ಮಾಡಿ ಅದಕ್ಕೇನೆ ಸೋಷಿಯಲ್ ಆಡಿಟ್ ಮಾಡ್ತಾ ಇರೋ ಉದ್ದೇಶ. ಎಲ್ಲಿ ಏನ್ ಕೆಲಸಗಳಾಗಿದಾವೆ, ಇಲ್ಲಿ ಏನ್ ತಪ್ಪುಗಳಾಗಿದಾವೆ, ಸರಿ ಎಷ್ಟಾಗಿದೆ, ತಪ್ಪು ಎಷ್ಟಾಗಿದೆ, ಬಿಲ್ ಎಷ್ಟಾಗಿದೆ, ಸಾರ್ವಜನಿಕರು ತಲುಪಿದೆಯಾ ಇಲ್ವೋ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಸೋಷಿಯಲ್ ಆಡಿಟ್ ಕೂಡ ಮಾಡೋದು. ನೀವು ಕೇಳೋದು ಸರಿ ಇದೆ, ಇಷ್ಟು ಜನ ಬಂದಾಗ ಎಲ್ಲಿ ಏನಾಗಿದೆ, ಕೆಲಸಗಳಾಗಿದಾವೋ ಇಲ್ಲ, ಇವು ಕೊಟ್ಟವು ಸಮರ್ಪಕವಾಗಿ ಜನರು ತಲುಪಿದೆಯಾ ಇಲ್ವೋ. ಈಗ ಇದರಲ್ಲಿ GST 18% ಹೋಯ್ತು. 25,000 ರೂಪಾಯಿ ದುಡ್ಡು ಇಟ್ಕೊಂಡ್ರೆ 18% GST ಕೊಟ್ರೆ 18 36 ಹೆಚ್ಚು ಕಡಿಮೆ 4,000 ರೂಪಾಯಿ GST ಹೋಯ್ತು. ಇನ್ನಿದ್ರೆ ಖರ್ಚುಗಳು ಅಂತ ಹೇಳಿ ಎಲ್ಲ 2 ರಿಂದ 3,000 ರೂಪಾಯಿ ಹೋದ್ರೆ ಉಳಿದಿದ್ದು 18 ರಿಂದ 17,000 ರೂಪಾಯಿ ಕೆಲಸ ಆಗ್ಬೇಕು. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಂಗಾಗಿ ಇದು ಏನು ನಾವು ಇಲ್ಲಿ ಪಾರದರ್ಶಕವಾಗಿ ಮಾಡಬೇಕು, ಗ್ರಾಮ ಪಂಚಾಯತಿ ಆಡಳಿತ ಒಳ್ಳೆ ಆಡಳಿತ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ತಿಂಗಳಲ್ಲೇ ವರ್ಷದಲ್ಲೇ 2 ಸಾರಿ ಈ ಸಾಮಾಜಿಕ ಲೆಕ್ಕ ತಪಾಸಣೆ ಅಂತಂದ್ರೆ ಇಲ್ಲಿಷ್ಟು ಫೈಲ್ ಇಟ್ಟಿರೋ ಉದ್ದೇಶ ಅನ್ನೋದಕ್ಕೆ ಕೆಲಸ ಮಾಡಿದಾರ ಇಲ್ಲೋ, ಕೊಟ್ಟಿದಾರ ಇಲ್ಲ, ತಲುಪಿದೆ ಇಲ್ವೋ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಮಾಡಿದ್ದು. ಹಂಗಾಗಿ ನೀವು ಇನ್ನು ಮುಂದೆ ಏನೇ ಆದ್ರೂ ಕೂಡ ಇಂಥ ಸಂದರ್ಭಗಳಲ್ಲಿ ನೀವು ಕೂಡ ಸಹಕರಿಸಬೇಕು. ನಾವು ಈಗ ನಿಮಗೆ ತೊಂದರೆ ಆಗಿದೆ ಅಂತ ಅಂದ್ರಿ, ಸ್ವಾಭಾವಿಕವಾಗಿ ಸರಿ ಇದೆ, ನಾವು ಕಣ್ಣಾರೆ ಕೂಡ ನೋಡಿದೀವಿ. ನೀವು ನಂಬ್ತೀರಾ ಬಿಡ್ತೀರಾ, ನಿಮಗಿಂತ 10 ಸರಿ ನಾವು ಹೇಳಿದ್ವಿ ಶಾಸಕರ ಗಮನಕ್ಕೆ, ಹೌದಾ? ಹಾಗಿರ್ಬೇಕಾದ್ರೆ ಆ ರಸ್ತೆ ಫಸ್ಟ್ ಈಗ ನಾನು ಹುಣಸೋಳಿಗೆ ನಿಂತಿದ್ದೀನಿ ಅಂತ ಹೇಳಿ ನಮ್ಮ ರಸ್ತೆ ಕೊಟ್ಟಿಲ್ಲ, ನಿಮ್ಮ ರಸ್ತೆ ಮಾಡಿ ಅಂತಾನೆ ನಾವು ಹೇಳಿರೋದು ನಿಮಗೆ ಗೊತ್ತಿದ್ದಂಗೆ. ಹಂಗಾಗಿ ನಾವು ಇಡೀ ಪಂಚಾಯತಿ ಫಸ್ಟ್ ನಿಮ್ ರಸ್ತೆ ಕಡೆ ಗಮನ ಕೊಟ್ಟಿದೀವಿ, ಗಮನ ಕೊಡ್ತೀವಿ. ಈಗಲೂ ಕೂಡ ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗತ್ತಂತ ನಾವು ಪಂಚಾಯತಿ ಏನ್ ಮಾಡ್ಬೇಕು ಅದನ್ನ 1-2 ಆಳು ಬಿಟ್ಟು ನಿಮ್ಗೆ ಸಮರ್ಪಕವಾಗಿ ನಿಮ್ಗೆ ಸದ್ಯಕ್ಕೆ ಅಷ್ಟು ಶಿಸ್ತಾಗಿ ಮಾಡ್ಕೊಡ್ತೀವಿ ಅಂತಲ್ಲ. ಯಾವಾಗ್ಲೂ ಬರ್ತಾ ಇರೋ ಮಳೆಗೆ ಯಾವಾಗ್ಲೂ ಏನ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ನೀವು ಹೇಳಂಗೆ ಅಲ್ಲಲ್ಲಿ ದೊಡ್ಡ ನೀರು ಬರೋಂತ ಕಡೆ ಬಾಲ್ಚರಂಡಿಗಳು ಕೊಟ್ಟು ಆ ನೀರನ್ನು ತಪ್ಪಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ಅನುಕೂಲ ಮಾಡ್ಕೊಡೋಣ. ಮಾಡೋಣ. ಈ ತರ ಸಮಸ್ಯೆ ಬಂದಾಗ ನೀವು ಹೇಳಿದ್ದು ಅನುಕೂಲ ಆಯ್ತು, ನಾವು ಕೂಡ ಮಾಡ್ಸೋದಕ್ಕೆ ಒಂದು ಅವಕಾಶ ಕೊಟ್ಟು ಇದು ಮಾಡ್ತೀವಿ. ನಾಳೆ ಕಳಿಸ್ಕೊಡಿ ಸರ್ 2 ಜನ. ಹೇಳಿದ್ದಲ್ಲ ಈಗ ನನಗೆ ನಾವ್ ಈ ಕಡೆ ಇಲ್ಲೆಲ್ಲ ಮಾಡಿಸಿದ್ವಿ, ಇಲ್ಲೆಲ್ಲ ಕೆಲವೊಂದಿಷ್ಟು ಟ್ರ್ಯಾಕ್ಟರ್ ಏನಾದ್ರಲ್ಲ ನೋಡಿಸಿ ಎತ್ತಾಕಿ ನೀರನ್ನ ಹಳ್ಳದಲ್ಲಿ ಹಾಕ್ತಿರ್ಬೇಕು ಕಿರಣಿ ಅಂತ ಮಾತಾಡಿದ್ವಿ.
ರೋಡ್ ಅಲ್ಲೇ ಹೋಗ್ತಿದೆ ನೀರು, ಅಲ್ಲಿಂದ 1 ಕಿಲೋ 2 ಕಿಲೋಮೀಟರ್ ಒಳಗೆ ಚಿರಂಗಿ ಒಳಗೆ ಹೋಗ್ತಾ ಇದೆ ಅದು. ನಾನು ಟ್ರ್ಯಾಕ್ಟರ್ ಬಿಟ್ಟು ಒಂದು 50 ಎತ್ತಾಕಿ ಅದು ಮಣ್ಣು ಬರ್ತಿ ಬಿಟ್ಟು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ರಿ. ಅವ್ರು ಹೆಂಗ್ ಸೌರ್ತಿದ್ರೆ ಏನ್ ನೋಡಿಲ್ಲ ಸೆಕ್ರೆಟರಿ ಸರ್ ಜೊತೆಗೆ ಹೋಗಿದ್ದೀವಿ. ಅವ್ರ ಮನ್ಸಲ್ಲಿ ಮೇಲ್ಗಡೆಯಿಂದ ಡೆಡ್ ಎಂಡ್ ಇದೆ. 2 ಜನ ಮಷಿನ್ ನಾನು ನೀವು ಫೋಟೋ ತೋರಿಸ್ತೀನಿ, ಇಬ್ರು ಇದಾರಲ್ಲ, ಆ ಕಡೆ ಒಬ್ರು ಈ ಕಡೆ ಒಬ್ರು. ಹೊಡಿಬೇಕು, ಲೆಕ್ಕ ಹಾಕ್ತೀನಿ. 4880 ನೀವು ಕೇಳೋದು ಜಾಸ್ತಿ ಪೇಮೆಂಟ್ ಆಗಿ ನೀವು ಸ್ವಲ್ಪ ಕೆಲಸ ಮಾಡಿದ್ರೆ 4880 ಮಾಡೋದಷ್ಟು. ನೀವು ಯಾರ ಲೇಬರ್ ತಗೊಂಡು ಮಾಡಿಸಬೇಕಾದ್ರೆ ಈ ಸರಿಗೆ ಈ ಸರಿ ನೀವೇ ಮಾಡಿಸಿ. ಒಂದು ಕೆಲಸ ಮಾಡಿ, ಹಂಗೆ ಮಾಡಿ, ನೀವೇ ಮಾಡಿ. ಮೆಂಬರ್ಸ್ ಕೆಲಸ ಬಿಟ್ಟಾಗ ನಾವು ಕೊಡೋದಿಲ್ಲ, ಓಪನ್ ಆಗಿ ಹೇಳ್ಬೇಕಂದ್ರೆ. ಈ ಮೇಂಟೆನೆನ್ಸ್ ಅಲ್ಲಿ ಆ ರಸ್ತೆ ನೀರು ಹೋಗೋದು, ಕ್ಲೀನ್ ಮಾಡಿಸೋದು, ಅದನ್ನೆಲ್ಲ ಆತರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವೇ ಮಾಡ್ಕೊಳ್ಳಿ. ಸ್ವಲ್ಪ ಬಗ್ಗಿದ ಹರೆಗಳನ್ನು ಕಳಿಸಿ, ತಲೆ ಹೊಡಿದ್ರೆ ಎಲ್ಲ ಬಂದು ಬಾಗ್ಬಿಟ್ಟಿದ್ರೆ ಬರೀ ಕೆಳಗಡೆ ಹೊಡ್ಕೊಂಡು ಹೋದ್ರೆ ರೋಡ್ ಇದಾಗ ಸ್ವಚ್ಛತೆ ಆಗೋದಿಲ್ಲ. ಕವರ್ ಆಗ್ತದೆ ರೋಡ್ ಅಂತ ಬೇಕಾದ್ರೆ ಆ ಕಡೆ ಕಂತಿ ಬೇರೆ ಕೊಟ್ಟ ಕರೆಂಟ್ ಕೊಟ್ಟಿರ್ತಾರೆ, ಎಲ್ಲ ಬಿಟ್ಟಿರ್ತಾರೆ. ಅಲ್ಲಿ ಮಿಸ ಹೊಡ್ಯಕ್ ಐದೇ ನಿಮಿಷ ಎಲ್ಲರೇ ಚರಂಡಿ ಬಿಟ್ಟು ನಿಂತು ಬಂದಿರೋದು ಕರೆಂಟ್ ಗಾಡಿ ಮುಂದೆ ಬೇರೆ ಆ ಕಡೆ ಬ್ಯಾಕ್ ಅಂತ ಅವರಿಗೆ ಪ್ರಾಬ್ಲಮ್ ಚರಂಡಿಗೆ ಬೇರೆ ಹಾಕಿರ್ತಾರೆ, ಹಂಗಿರ್ಬೇಕಾದ್ರೆ ಆಮೇಲೆ ಅಲ್ಲಿ ಅವರು ಬೇರೆ ಬೇರೆ ಇರ್ತವೆ. ಎಲ್ಲ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಪಂಚಾಯತಿಯವರೆಲ್ಲ ಪಡ್ಕೊಂಡು ಹೋಗಿದ್ದಾರೆ. ಒಂದು 5 ಅಡಿ ಜಾಗ ಬಿಟ್ಟು ಎಲ್ಲರೂ ಗೌರ್ಮೆಂಟ್ ಜಾಗ ಏನೋ ನಮ್ದೇನು ಖಾತೆ ಏನಲ್ಲ, ಆರಾಮಾಗಿ ಮಾಡ್ಬೋದು. ನಾನು 3 ಹೆಜ್ಜೆ ಕಟ್ಟಿದ್ದೀರಿ, ಆದ್ರೆ ನಮ್ದು ಅದಲ್ಲ. ಒಂದು 5 ಅಡಿ ಬಿಟ್ಟೆ ಮಾಡ್ಕೋಬೇಕಾಗುತ್ತೆ ರೋಡ್ ಅನ್ನು. ಖಾತೆ ಜಾಗ ನಾನು 1 ಅಡಿ ಬಿಡಲ್ಲ ಅಂತ ಹೋರಾಟ ಮಾಡೋದು ಸರಿ ಐತೆ. ಪ್ಯಾಟೆಲ್ ಅಂತ ಮನೇನೆ ಓಡಾಡ್ತಿರ್ತಾರೆ, ಯಾರು ಮಾತಾಡ್ಕೊಂಡಿರ್ತಾರೆ. ಇಲ್ಲಿ ನಾವು ಗೌರ್ಮೆಂಟ್ ಜಾಗ ಆದ್ರೂ ನಿಮ್ಗೆ ಏನಾದ್ರು ಪೈಪ್ ಲೈನ್ ಬಂದಿಲ್ಲ ಅಂದ್ರೆ ಪೈಪ್ ಲೈನ್ ಬರುತ್ತೆ, ಆಗುತ್ತೆ. ಶಾರ್ಟೇಜ್ ಆಗಿರೋ ಪೈಪ್ ಲೈನ್ ಕಳ್ಸ್ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಶಾರ್ಟೇಜ್ ಆಗಿದೆ ಅದು ಬಂದ ಮೇಲೆ ಹೊಡಿತಾರೆ. ಪಂಚಾಯತಿಯಲ್ಲಿ ಬಸ್ ಸ್ಟ್ಯಾಂಡ್ ರಿಪೇರಿಗೆ ಏನಾದ್ರು ದುಡ್ಡು ಇಟ್ಟಿದೆಯಾ? ಬಸ್ ಸ್ಟ್ಯಾಂಡ್ ರಿಪೇರಿ ಅಲ್ಲ, ಈಗ ಇಡಲ್ಲ, ಮುಂದೆ ಇಡ್ಬೋದಾ? ಕ್ವಾರ್ಟರ್ಗೆ ಬಸ್ ಸ್ಟ್ಯಾಂಡ್ ಯಾಕೆ ರಿಪೇರಿ ಇದೆ ನೋಡಿ. ವಾರ್ಡ್ಗೆ ಬಸ್ ಸ್ಟ್ಯಾಂಡ್ ಒಂದು, ಈಗ ಬಸ್ ಸ್ಟ್ಯಾಂಡ್ ಹೆಸರು ನೀವು ನಂಬರ್ಗಳು ನಾವು ಹೇಳ್ಬಾರ್ದು, ಮುರ್ಕೊಂಡು ಬೀಳ್ತಾ ಇದೆ, ಈಗ ಮಳೆಗಾಲ ಬೀಳ್ತದೆ ಈಗ. ಅಲ್ಲ ಮಾಡಿದೌದು ಎಲ್ಲ ಮುರ್ಕೊಂಡು ಹೋಗಿ ಬರ್ದಿರೋ ರಿಪೇರಿ ಮಾಡ್ತಿರೋ ಮಾಡಲ್ಲ ಮಾಡ್ಬೋದು. ಮಾಡಿದೊಂದು ನಿಮ್ಮಲ್ಲಿ ಹೋಗೋದು 2 ಬಸ್ ಸ್ಟ್ಯಾಂಡ್ ಹೋಗಿ ಅವು 2 ಒಂದೇ ಮಾಡೋದು. ನಂಜುವಳಿ ರಸ್ತೆ ತಿರ್ತೀವಲ್ವಾ, ಅದಾಗಿದೆ. ಸಾಮಾಜಿಕ ಪರಿಷ್ಕರಣೆ 7/25/22 ಗ್ರಾಮ ಪಂಚಾಯತಿಯಲ್ಲಿನ ದಿನಾಂಕ 1/4/24ರಿಂದ 31/3 ಅವಧಿಯಲ್ಲಿ ಅನುಷ್ಠಾನಗೊಂಡ MGNREGA ಹಾಗೂ 15 ದಿನ ಹಣಕಾಸು ಯೋಜನೆ ಹಾಗೂ ಇತರೆ ಇಲಾಖೆಯ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಗಳ ಭೌತಿಕ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಗಾರರ ಮನೆ ಭೇಟಿ ನಡೆಸಲಾಗಿರುತ್ತದೆ. ಹಾಗೂ 2020-21ರಿಂದ 24-25ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಪರಿಶೀಲನೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಉತ್ತಮ ಅಂಶಗಳು ಹಾಗೂ ಲೋಪದೋಷಗಳ ಸಮಗ್ರ ವರದಿ ಸಭೆಗೆ ಮಂಡಿಸಲಾಗಿರುತ್ತದೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿ ಉತ್ತಮ ಅಂಶಗಳು. ಅನುಷ್ಠಾನಗೊಂಡ ಕಾಮಗಾರಿ ಕಡತಗಳನ್ನು ಸೂಕ್ತ ದಾಖಲೆಗಳಲ್ಲಿ ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಸೂಕ್ತ ಸ್ಥಳಗಳಲ್ಲಿ ಅನುಷ್ಠಾನವಾಗಿದ್ದು ಲೈಂಗಿಕ ಫಲಾನುಭವಿ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಅಕುಶಲ ಕೂಲಿಗಾರರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ಕೂಲಿ ಹಣವು ವೈಯಕ್ತಿಕ ಖಾತೆಗೆ ಜಮಾ ಆಗಿದ್ದು ಕಂಡುಬಂದಿರುತ್ತದೆ. ನಮೂನೆಗಳು ಮತ್ತು ವಹಿಗಳು ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. ನ್ಯೂನತೆಗಳು
ಪರಿಶೀಲನೆ ಸಮಯದಲ್ಲಿ ಕಂಡುಬಂದಂತಹ ನ್ಯೂನತೆಗಳು. ಗೊಂಬೆಕೊಪ್ಪ ಗ್ರಾಮದ ಭಾಗ್ಯ ಕುಂ ಸಿದ್ದರಾಜು ಇವರಿಗೆ ಬಸ ವಸತಿ ಮನೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದ ಅಳತೆ ಪುಸ್ತಕ ಸಂಖ್ಯೆ 12804 ಪುಟ ಸಂಖ್ಯೆ 12ರಲ್ಲಿ ಸದರಿ ಕಾಮಗಾರಿ ಅಳತೆ ದಾಖಲಿಸಿದ್ದು, ಆದರೆ ಅಳತೆ ಪುಸ್ತಕದಲ್ಲಿ ಬದಲಿ ಕಾಮಗಾರಿ ವಿವರವನ್ನು ದಾಖಲಿಸಲಾಗಿರುತ್ತದೆ. ಹರತಾಳು ಗ್ರಾಮದ ಸಾವಿತ್ರಿ ಕೋಂ ದಿನಕರ ಇವರಿಗೆ ಬಸ ವಸತಿ ಯೋಜನೆಯಡಿ ಮನೆ ನಿರ್ಮಾಣ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆ ಪುಸ್ತಕ ಸಂಖ್ಯೆ 12804 ಪುಟ ಸಂಖ್ಯೆ 23ರಲ್ಲಿ ವಿವರ ದಾಖಲಿಸಿರುವುದಾಗಿ ನಮೂದಿಸಿದ್ದು, ಅಳತೆ ಪುಸ್ತಕದಲ್ಲಿ ಯಾವುದೇ ರೀತಿಯಾದಂತಹ ವಿವರವನ್ನು ದಾಖಲಾಗಿರುವುದಿಲ್ಲ. ಕೆ ಹುಣಸವಳಿ ಗ್ರಾಮದ ಲಿಂಗರಾಜು, ಲಕ್ಷ್ಮಮ್ಮ, ಬಾಮಿನಿ ಇತರ ಮನೆಯ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಎನ್ಎಂಎಸ್ ಸಂಖ್ಯೆ 1138ರಲ್ಲಿ ಅಣ್ಣಪ್ಪ ಎಂಬುವರಿಗೆ 4 ಮತ್ತು 5ನೇ ದಿನ ಹಾಜರಾತಿ ನೀಡಿ ಎಂಎಎಸ್ನಲ್ಲಿ ಅದೇ ದಿನಗಳಿಗೆ ಗೈರು ಹಾಜರಾತಿ ನೀಡಲಾಗಿದ್ದು, ಹಾಜರಾತಿ ವ್ಯತ್ಯಾಸವಾಗಿರುವುದು ಕಂಡುಬಂದಿರುತ್ತದೆ. ಕಾಮಗಾರಿಯ ಸ್ಥಳ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕಂಡುಬಂದಂತಹ ನ್ಯೂನತೆಗಳು. ಕೆ ಹುಣಸವಳ್ಳಿ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ಸ್ವಚ್ಛ ಸಂಕೀರ್ಣ ಘಟಕ ಮತ್ತು ವರ್ತೇಶ್ ಅವರ ಜಮೀನಿನಿಂದ ಸರ್ವೆ ನಂಬರ್ 13ರ ಗೋಳಪ್ಪ ನಾಗೇಶ್ ಇತರ ಜಮೀನು ಹಳ್ಳದೊಳಗೆ ಚಾನಲ್ ನಿರ್ಮಾಣ. ನಂಜವಳ್ಳಿ ಗ್ರಾಮದ ಮೃತ್ಯುಂಜಯ, ಶಕುಂತಲಾ, ಬಸವರಾಜ್ ಇತರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ. ಈ 3 ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಗೆ ಸಂಬಂಧಿಸಿದ ಯೋಜನೆಯ ನಾಮಫಲಕ ಅಳವಡಿಸದಿರುವುದು ಕಂಡುಬಂದಿರುತ್ತದೆ. ಆಕ್ಷೇಪಣೆ ಪ್ರಕರಣಗಳು. ಹರತಾಳು ಗ್ರಾಮದ ಲಾವಪ್ಪ, ಬಸವರಾಜ, ಹುಚ್ಚಪ್ಪ ಜಮೀನಿನಿಂದ ಹಳ್ಳದೊಳಗೆ ಚಾನಲ್ ನಿರ್ಮಾಣ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆ ಪುಸ್ತಕ ಸಂಖ್ಯೆ 12805 ಪುಟ ಸಂಖ್ಯೆ 91ರಲ್ಲಿ ಸಂಖ್ಯೆ 5848ರಲ್ಲಿ 43 ಮಾನವ ದಿನಗಳಿಗೆ 15,007 ರೂಗಳಿಗೆ ಎಂಎಎಸ್ನಲ್ಲಿ ಅಳತೆ ದಾಖಲಿಸಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ ಹಣ ಪಾವತಿಸಿದ ಮೊತ್ತ 15,007 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ವರ್ತೇಶ್ ಇತರ ಜಮೀನಿಂದ ಸರ್ವೆ ನಂಬರ್ 13ರ ಗೋಳಪ್ಪ ನಾಗೇಶ್ ಇತರ ಜಮೀನಿಂದ ಹಳ್ಳದೊಳಗೆ ಚಾನಲ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆ ಪುಸ್ತಕ ಸಂಖ್ಯೆ 12805 ಪುಟ ಸಂಖ್ಯೆ 92ರಲ್ಲಿ ಎನ್ಎಂಆರ್ ಸಂಖ್ಯೆ 5849ರಲ್ಲಿ 46 ಮಾನವ ದಿನಗಳಿಗೆ ಎಂಎಎಸ್ನಲ್ಲಿ ಅಳತೆ ನಿರ್ವಹಿಸಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸದೆ ಹಣ ಪಾವತಿಸಿದ ಮೊತ್ತ 16,050 ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ನಂತರದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂತಹ ಆಕ್ಷೇಪಣೆ ಪ್ರಕರಣಗಳು. ಕೃಷ್ಣಪ್ಪ ಬಿನ್ ಮಂಜನಾಕಿ ಅವರ ಜಮೀನು ಸರ್ವೆ ನಂಬರ್ 25ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಈ ಕಾಮಗಾರಿಗೆ ಸಂಬಂಧಿಸಿದ ಹಳದಿ ಪುಸ್ತಕವನ್ನು ಸಾಮಾಜಿಕ ಪರಿಶೋಧನೆಗೆ ಒದಗಿಸಿದ ಕಾರಣ ಸದರಿ ಅವಧಿಯಲ್ಲಿ ಪಾವತಿಸಿದ 41,501 ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ಹಾಗೆ ವಸೂಲತಿ ಪ್ರಕರಣ. ಕೃಷ್ಣಪ್ಪ ಬಿನ್ ಮಂಜನಾಕ ಇವರ ಜಮೀನು ಸರ್ವೆ ನಂಬರ್ 25ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿಯ ಕಡತದಲ್ಲಿ ಎನ್ಎಂಆರ್ ಸಂಖ್ಯೆ 2663 ಪುಟ ಸಂಖ್ಯೆ 4ರಲ್ಲಿ 4 ಜನ ಕೂಲಿಕಾರರ ಹಾಜರಾತಿಗೆ ಸಂಬಂಧಿಸಿದಂತೆ 6 ಮಾನವ ದಿನಗಳಿಗೆ ಹಾಜರಾತಿ ನೀಡಿ ಎಂಎಎಸ್ನಲ್ಲಿ 7 ಮಾನವ ದಿನಗಳಿಗೆ ಹಾಜರಾತಿ ನೀಡಿ ಹಣ ಪಾವತಿ ಮಾಡಲಾಗಿರುತ್ತದೆ. ಆದ್ದರಿಂದ ಯೋಜನೆಯ ಮಾರ್ಗಸೂಚಿ ಉಲ್ಲಂಘಿಸಿ ಹೆಚ್ಚುವರಿಯಾಗಿ ಹಣ ಪಾವತಿ ಮಾಡಿದ 4 ಮಾನವ ದಿನಗಳ ಮೊತ್ತ 13,961 ರೂಗಳನ್ನು ವಸೂಲಾತಿಗೆ ಸೂಚಿಸಲಾಗಿರುತ್ತದೆ. ಹದಿನೈದನೇ ಹಣಕಾಸು ಆಯತಿಗೆ ಸಂಬಂಧಿಸಿದ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು, ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿರುತ್ತಾರೆ. ಬಿಲ್ಗಳಲ್ಲಿ ಪಿಡಿಒ ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರ ದೃಢೀಕರಣವಿರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡುಬಂದಿರುತ್ತದೆ. ಋಣಾತ್ಮಕ ಅಂಶಗಳು. ಆಕ್ಷೇಪಣಾ ಪ್ರಕರಣಗಳಿರುತ್ತದೆ. ಭೂಮಿಕಾ ಏಜೆನ್ಸಿಯವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿಸಿದಬಾರದು. ಸದರಿ ಬಿಲ್ ಪಾವತಿಗೆ ಸಂಬಂಧಿಸಿದಂತೆ ಭೂಮಿಕಾ ಏಜೆನ್ಸಿ ಇವರಿಗೆ ನಿರ್ವಹಿಸಿ 29,618 ಹಾಗೂ 12,272 ರೂಗಳನ್ನು ಪಾವತಿ ಮಾಡಲಾಗಿರುತ್ತದೆ. ಆದರೆ ಯೋಜನೆಯ ಸಾಮಗ್ರಿ ಖರೀದಿ ಪಾರದರ್ಶಕ ನಿಯಮವನ್ನು ಪಾಲನೆಯಾಗದಿರುವುದರಿಂದ ಸದರಿ ಮೊತ್ತ 41,890 ರೂಗಳನ್ನು ಆಕ್ಷೇಪಣೆ ಸೂಚಿಸಲಾಗಿರುತ್ತದೆ.
ಕೊಟೇಶನ್ ಇರುತ್ತೆ, ಇದು ಕಚೇರಿ ನಿರ್ವಹಣೆ ಬರುತ್ತೆ. ಯಾವುದೇ ಶುರುನಾತ್ಮಕ ವೃತ್ತಿ ಮತ್ತೆ ಆದೇಶ ಸರಬರಾಜು ಅದು ಅಡಿಷನಲ್ ಡಾಕ್ಯುಮೆಂಟ್ಸ್. ಅದನ್ನ ನೀವು ಸಜೆಸ್ಟ್ ಮಾಡಿ. ಸಜೆಸ್ಟ್ ಮಾಡ್ತೀನಿ, ಸಜೆಸ್ಟ್ ಮಾಡಿ. ಈಗ ಸಹಿ ಬಿಟ್ಟು ಹೋಗಿಲ್ಲ, ಸಜೆಸ್ಟ್ ಮಾಡಿದ್ರೆ ತಾಲೂಕು ಪಂಚಾಯತ್ ಅಡಿ ಅನುಷ್ಠಾನವಾಗಿರುವ ಕಾಮಗಾರಿಗಳಲ್ಲಿ ವಸೂಲಾತಿ ಪ್ರಕರಣಗಳು. ಹರತಾಳ ಗ್ರಾಮ ಪಂಚಾಯತಿ ನಂಜವಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮೇಲ್ಚಾವಣಿ, ನೆಲಹಾಸು, ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 3,60,000 2022-23 ಸಾಲಿನ ಅನುಷ್ಠಾನವಾಗಿರುತ್ತೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರಾದ ಬಸವರಾಜ್ ಎಂಪಿ ರವರಿಗೆ ಗುತ್ತಿಗೆ ಕರಾರು ಪತ್ರ ನಿರ್ವಹಿಸಿ ಅಳತೆ ಪುಸ್ತಕ ಸಂಖ್ಯೆ 12490 ಪುಟ ಸಂಖ್ಯೆ 64ರಿಂದ 69ರಲ್ಲಿ ಅಳತೆ ದಾಖಲಿಸಿ 3,52,272 ರೂಗಳಿಗೆ ವೆಚ್ಚ ಭರಿಸಲಾಗಿದೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆ ಪುಸ್ತಕ ದಾಖಲಾತಿಯಲ್ಲಿ ಮೇಲ್ಚಾವಣಿ ತೆಗೆಯುವುದು, ಉಕ್ಕಿನ ಟ್ರಸ್ ಕಂಚು ಅಳವಡಿಸುವುದು, ಹಳೆಯದಾದ ನೆಲ ಕಿತ್ತು ತೆಗೆಯುವುದು, ಬೆಡ್ ಕಾಂಕ್ರೀಟ್ ಹಾಕುವುದು, ಟೈಲ್ಸ್ ಅಳವಡಿಸುವುದು, ಗೋಡೆಗೆ ಪೇಂಟ್ ಮಾಡುವುದಾಗಿ ಅಳತೆ ದಾಖಲಿಸಿರುವ ಬಗ್ಗೆ ಸ್ಥಳ ಪರಿಶೀಲಿಸಿದಾಗ ಕಾಮಗಾರಿ ಸ್ಥಳದಲ್ಲಿ ಕೇವಲ ಮೇಲ್ಚಾವಣಿಯ ಕಾಮಗಾರಿ ನಿರ್ವಹಿಸಿದ್ದು, ಇನ್ನು ಉಳಿದ ಕಾಮಗಾರಿ ನಿರ್ವಹಣೆಯಾಗಿರುವುದಿಲ್ಲ ಎಂದು ಶಾಲಾ ಮುಖ್ಯ ಶಿಕ್ಷಕರು ತಿಳಿಸಿದ್ದು, ನೆಲಕ್ಕೆ ಶಾಲಾ ಅನುದಾನ ಹಾಗೂ ಸ್ವಂತ ಖರ್ಚಿನಿಂದ ಕಾಂಕ್ರೀಟ್ ಹಾಕಿರುವುದಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ಹೆಚ್ಚುವರಿ ಕಾಮಗಾರಿ ನಿರ್ವಹಿಸದೆ ಮಾರ್ಗಸೂಚಿ ಉಲ್ಲಂಘಿಸಿ ಅಳತೆ ದಾಖಲಿಸಿದ ನೆಲಕ್ಕೆ ಕಾಂಕ್ರೀಟ್ ಹಾಕುವುದು ಮತ್ತು ಟೈಲ್ಸ್ ಅಳವಡಿಸುವುದು, ಬಣ್ಣ ಬಳಿಯುವುದಕ್ಕೆ ಭರಿಸಿದ ವೆಚ್ಚ 97,681 ಮೊತ್ತವನ್ನು ವಸೂಲಾತಿಗೆ ಸೂಚಿಸಲಾಗಿರುತ್ತದೆ. ಈಗ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಒಂದು ಕಾಂಟ್ರಾಕ್ಟರ್ಗಳ ಬರ್ಸ್ಬೇಕಾಗ ಇಲ್ಲ ಅದನ್ನು ಕೇಳಿ ಅದರಲ್ಲಿ ಹೆಚ್ಚುವರಿ ಗೊಬ್ಬರ ಹೊಡ್ಸ್ಕೊಂಡು ವರಾಂಡೆ ಮೇಲೆ ಇಲ್ಲ ಅದೇನು ಕಾಂಟ್ರಾಕ್ಟ್ ಆಗಿಲ್ಲ. ನಾನು ಕಾಂಟ್ರಾಕ್ಟ್ ಆಗಿದ್ರೆ ನಾನು ಎಲ್ಲ ಮಾಡ್ಕೊಂತೀನಿ, ನೀವು ಹೆಚ್ಚುವರಿ ಕಬ್ಬ ಹಾಕೋದು ಅಂತ ಹೇಳಿದೆ. ನಾವು ಏನಂತ ಎಸ್ಟಿಮೇಟ್ ಅಲ್ಲಿ ಎಸ್ಟಿಮೇಟ್ ಅಲ್ಲಿ ಮಾರ್ಚ್ ಎಸ್ಟಿಮೇಟ್ ಅಲ್ಲಿ ತಿದ್ದುಪಡಿ ಮಾಡಕ್ ಆಗಲಿಲ್ಲ. ನಮ್ಗೆ ಗೊತ್ತಾಯ್ತಾ? ಹೆಚ್ಚುವರಿ ಗೊಬ್ಬರ ಹಾಕೊಂಡು ಅರ್ಥ ತೋರಿಸ್ಕೊಡ್ತೀನಿ ಬೇಕಾದ್ರೆ, ಆಯ್ತಾ? ಅವ್ರೇನು ಮಾರ್ಚ್ ನಾವು ಇದನ್ನು ಮಾಡಿ ಹಾಡು ನೋಡ್ಕೊಡ್ಬೇಕು ಅಂತ ನಾವು ಮಾಡ್ಬಿಟ್ಟು ಮಾರ್ಚ್ ಏನ್ ಹೇಳಿದ್ರೆ ಕಾಂಟ್ರಾಕ್ಟ್ ಇತ್ತು, ಕಾರ್ಯಪತ್ರ ಹಾಕೊಂಡಾರೆ, ಕಾರ್ಯಪತ್ರ ಹಾಕೊಂಡಾರ ಅವರು. ಅದ ನಿಮಗೆ ಕಬ್ಬಣ ಜಾಸ್ತಿ ತೋರಿಸ್ಕೊಡ್ತೀನಿ ನಾನು. ಅದನ್ನು ಸರ್ ಹೇಳಿದೆ ಅದನ್ನ ಅಲ್ಲಿ ಅವ್ರು ಮಾರ್ಚ್ ಇದ್ರೆ ಎಸ್ಟಿಮೇಟ್ ಚೇಂಜ್ ಮಾಡ್ಕೊಂಡು ಅವರೇ ಅವರ ಮಾಸ್ಟರ್ಗಳು ಏನ್ ಹೇಳ್ತಾರೆ, ನಿಮ್ಗೆ ಎಸ್ಟಿಮೇಟ್ ಚೇಂಜ್ ಸಡನ್ ಮಾರ್ಚ್ ಹೆಂಗ್ ಮಾಡೋಕ್ಕಾಗುತ್ತೆ ಸರ್, ಅಷ್ಟು ನಮ್ಮ ಕಂಬ ಇವನ್ನೆಲ್ಲ ಗೊಬ್ಬರ ಮಾಡ್ಕೊಡಿ, ನಾವು ನೆಲ ಮಾಡ್ಕೊಂತೀವಿ ಅಂದ್ರು. ಅದನ್ನ ಜಾಸ್ತಿ ಮಾಡ್ಕೊಟ್ಟೆ, ನೆಲ ಬಿಟ್ಟೆ, ಕಾಂಕ್ರೀಟ್ ಹಾಕಿದ್ದೀನಿ ನಾನು. ಅಲ್ಲೇನು ದಾರಿ ಮಾತ್ರ ಹೇಳಿದ್ದೇನೆ ಅಷ್ಟೇ. ಅವ್ರು ಏನ್ ಹೇಳಿದ್ರೆ ನಾನು ವರಾಂಡ ಅಷ್ಟು ಗೊಬ್ಬರ ಹೊಡೆಯಕ್ಕೆ ಹೇಳಿದ್ರು. ನಾನು ಗೊಬ್ಬರ ಹೊರಟು ಇಲ್ಲ ವರಾಂಡ ನಿಮಗೆ ಮುಂದಿರ್ತದ, ಅದನ್ನ ಗೊಬ್ಬರ ಹೊಡ್ಕೊಂಡು ಇದನ್ನ ಬಿಟ್ಟೆ ನಾನು. ಈಗ ಅದನ್ನ ನಾವು ಇಂಜಿನಿಯರ್ ಏನ್ ಬರ್ದಿರ್ತಾರೆ ಅದನ್ನ ಅಷ್ಟೇ ಮಾಡ್ತಾರೆ. ಇಂಜಿನಿಯರ್ ಎಸ್ಟಿಮೇಟ್ ಏನ್ ಮಾಡ್ತಾರೆ MBA ರೆಕಾರ್ಡ್ ಆಗುತ್ತೆ. ಅದಕ್ಕೆ ಅದು ಮತ್ತೆ ಅದರಲ್ಲಿ ಕೇಳಿ 22-23ರಲ್ಲಿ 23 ಬಿಟ್ಟಿದ್ದೆವು ಫುಲ್ ಆಯ್ತು ಕೇಳಿ ಹೇಳಿದ್ರು. ಅದ ಟೈಸ್ ಮಾಡೋಣ ಅಂತ ನೀವು ಮಾಡಿದ ಮಾತ್ರ MBA ಬರ್ಸ್ಬೇಕಿತ್ತಲ್ಲ ನೀವು. ಮತ್ತೆ ಹೌದಾ ಅದನ್ನ ನೀವು ಮಾಡಿ ಏನ್ ಮಾಡಿದ್ರೆ ಅದನ್ನ ಬರ್ತಾರೆ. ಹೆಚ್ಚುವರಿ ಗೊಬ್ಬರ ಹಾಕಿ ಬರ್ತೀವಿ, ಗೊಬ್ಬರ ಹಾಕಿ ದುಡ್ಡು ಹಾಕ್ಬಿಡ್ತಾರಲ್ಲ. ಗೊಬ್ಬರ ಹಾಕಿ ನೆಲದ ಬಂದು ಎಸ್ಟಿಮೇಟ್ ಅನ್ನು ಚೇಂಜ್ ಮಾಡ್ತೀರಾ ನೀವು? ಎಸ್ಟಿಮೇಟ್ ಚೇಂಜ್ ಆಗಿಲ್ಲ ಬಾಟಾಯಿ ಎಸ್ಟಿಮೇಟ್ ಕಾಂತ ಟೈಸ್ ಇದೆ, ಟೈಸ್ ಹಾಕೊಡ್ತಾ ಅಂತ ದೃಶ್ಯ ಅಲ್ಲ. ಎಸ್ಟಿಮೇಟ್ ಏನ್ ಮಾಡಿದ್ರೆ ಮಾರ್ಚ್ 30 ಕೊಡ್ಲೇಬೇಕು ಅನಿವಾರ್ಯ. ಏನ್ ಮಾಡ್ತೀವಿ ಅಲ್ಲ ಬಸವರಾಜ, ಟೈಸ್ ಹಾಕೋದು ಬಾಕಿ ಇದೆಯಾ? ಟೈಸ್ ಹಾಕೋದು ಬಾಕಿ ಇದೆಯಾ? ಮಾಡಿ ಜಾಸ್ತಿ ಹಾಕ್ಬಿಟ್ರು ಕಾಂಗ್ರೆಟ್ ಹಾಕಿದ್ದೆ ನಾನು. ಟೈಸ್ ಬಾಕ್ಸ್ ಅಲ್ಲೇ ಇದಾವೆ. ಬಿಲ್ ಆಗಿಲ್ಲ, ಕೇವಲ ಸೊಳ್ಳಿ ಬಿಲ್ ಆಗಿಲ್ಲ, ಅದೇ ನಂಜೋಳಿಗೆ ಬೆಳೆದಿಲ್ಲ, ಅದೇ ಶಾಲೆಗೆ ಅಪ್ರೂವ್ ಆಯ್ತು ಬಿಲ್ ಇಲ್ಲ. ಅದನ್ನ ಯಾವ ಕಾಸು ಇದೆ ದುಡ್ಡು 22-23 ಅದನ್ನ ದುಡ್ಡು ಕೊಡ್ಸಕ್ಕೆ ಯಾರು ರೆಡಿ ಇಲ್ಲ. ಹೌದಲ್ರಿ? ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, CS ಅಂತ ತಾಲೂಕ್ ಪಂಚಾಯತಿ ಅನುದಾನಗಳನ್ನ ತಂದು ಇಲ್ಲಿ ನೀವು ಸಾಮಾಜಿಕ ಲೆಕ್ಕ ತಪಾಸಣೆಯಲ್ಲಿ ಇಟ್ಟಾಗ ಈ ತರ ಗೊಂದಲಗಳಾದಾಗ ಇದಕ್ಕೆ ಗ್ರಾಮ ಪಂಚಾಯತಿ ಹೊಣೆ ಆಗ್ಬೇಕಾಗುತ್ತೆ ಸರ್. ಹಂಗಾಗಿ ಇದನ್ನ ಎಲ್ಲಿ ಸೂಕ್ತನ ಅದೇ ಇದರಲ್ಲಿ
ಜಿಲ್ಲಾ ಎಲ್ಲ ಆದ್ಮೇಲೆ ನಮ್ಮ ಗಮನಕ್ಕೆ ಬಂದ್ರು ನಾವು ಸರಿ ಮಾಡಕ್ ಆಗ್ತಾ ಇಲ್ಲ. ಈಗ ನಮ್ಮ ಸಣ್ಣ ಪುಟ್ಟ ಪಂಚಾಯತಿ ಏನಾದ್ರೂ ನಾವು ಸರಿಪಡಿಸ್ಕೋಬಹುದು. ಇಲ್ಲಿ ಈಗ ತಾಲೂಕ್ ಪಂಚಾಯತಿ ಈಗ ಅಂದ್ರೆ ಇದೀಗ ಅದ್ರಲ್ಲೂ 4 ವರ್ಷ ನೀವು ಸರಿ ಮಾಡಕ್ ಬರಲ್ಲ. ಅಲ್ಲ ಕೆಲಸ ಮಾಡಬೇಕು 2 ವರ್ಷ ಅದು ಕೋರ್ಸ್ ಮಾಡ್ತೇನೆ. ಅದ ಸಿಎಸ್ಸಿ ಹೇಳಿದೀನಿ ಗಾಯಕ ಮೇಡಮ್ ಹೇಳಿದೀನಿ ಅವ್ರಿಗೆ ಸಂರಕ್ಷಣಾಧಿಕಾರಿ ಅವ್ರಿಗೆ ಮಾತಾಡಿದೀನಿ ನಾನು. ಈ ಸ್ಟೇಟ್ ಸಮಸ್ಯೆ ಇದು, ಈ ಸ್ಟೇಟ್ ಸಮಸ್ಯೆ ಅದು ಬೋರ್ಡ್ ಅಂದ್ರೆ ದುಡ್ಡು ಬರಲ್ಲ, ನೀವು ಏನ್ ಜಿಲ್ಲಾ ಪಂಚಾಯತ್ ಸಾಲ ಮಾಡ್ತೀವಿ ಯಾವ್ದು ಲ್ಯಾಂಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಈ ಸರಿ ಮೇಡಮ್ ಹೇಳಿದೀನಿ, ಇವಾಗ ಹೇಳಿದೀನಿ ಸರ್ ಸೇರಿಸ್ಕೊಡಿ ಅದನ್ನ ಅವೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಅವಾಗ ಮಾಡಿದಾಗ ದುಡ್ಡು ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತಾರೆ. ಬೋರ್ಡ್ ಚೇಂಜ್ ಆಯ್ತ್ರಿ, ದುಡ್ಡು ಯಾರು ಜವಾಬ್ದಾರಿ ಇದಕ್ಕೆ? ಸಿಎಸ್ಸಿ ಹೇಳ್ತೀನಿ ನಾನು. 3-4 ವರ್ಷ ಸರ್, 2 ವರ್ಷ ನಾವು 3-4 ವರ್ಷ 2 ವರ್ಷ ಅಂದ್ರೆ ಯಾವ್ದು ಅಪ್ಲೈ ತಗೊಂಡಿದ್ರು ಕೆಲಸ ಕೊಡಿಸಿದ್ರು. ಈಗ ಬಸವರಾಜ್ ಇದು ಹೋಗುತ್ತೆ, ಇವ್ರು ಇದನ್ನ ಮಾಡಿದಾರಲ್ವಾ, ಇದು ನೀವು ಅಲ್ಲಿ ಇದನ್ನ ಮಾಡ್ಕೊಂಡು ಅದೇನಂತ ಕ್ಲಾರಿಫಿಕೇಶನ್ ಕೊಡ್ಕೊಳ್ಳಿ. ಅಲ್ಲ ಸಿಎಸ್ಸಿ ಲೆಟರ್ ಬರೀತೀನಿ ಸರ್, ಕೊಡಿತಾವೆ ನಾವು ಕೊಡ್ತೀವಿ. ಹಾ ಕೊಡಿ, ನಾನು ಕೊಡ್ತೀನಿ. ಇದೊಂದು ಕಾಪಿ ಮತ್ತೆ ಕೊಡಿ. ಕೊಡ್ಕೊಡ್ರಿ. ಹೌದ್ರಿ, ಜನಕ್ಕೆ ಗೊತ್ತಾಗಲ್ಲ ಈ ಮೇಷ್ಟ್ರು ಏನ್ ಸಲ್ಲುತ್ತಾ ಅಷ್ಟು ಹೊಡ್ಕೂಸಿ 2 ರೂಮ್ ಬಿಚ್ಚಿದ್ರು, ಆಮೇಲೆ ಅಡಿಗೆ ಮನೆ ದುಡ್ಡು ಬಿಚ್ಚಿದ್ರು, ಅಷ್ಟು ಮಾಡ್ಬಿಡ್ಸಿದ್ರು. ನೆಲ ಕಾಂಕ್ರೀಟ್ ಹಾಕಿನಿ, ಗಾಳಿ ಹೇಳಿದ್ದಿಲ್ಲ, ಕ್ರಿಕೆಟ್ ಹೇಳಿದ್ದು ದುಡ್ಡು ಕೊಡೋರು ಯಾರು? ದುಡ್ಡು ಇಟ್ಟರೆ ದುಡ್ಡು ಬರೋದಿಲ್ಲ. ಕಂಟ್ರಾಕ್ಟರ್ ಕಷ್ಟ ಯಾಕೆ ಗೊತ್ತಿದೆ ನಮಗೆ ಮಾಸ್ಟರ್ಗಳಿಗೆ ಗೊತ್ತಾಗಲ್ಲ, ಸಾರ್ ಒಟ್ಟು ಮಾಡೋದು ಬಿಡಿ ಅಂತಾರೆ. ಮತ್ತೆ ಫೋನ್ ಮೇಲೆ ಮೇಲೆ ಜಿಲ್ಲಾ ಪಂಚಾಯತಿಯ ನೀವು ಬರೀ ಹಾಕೊಂಡು ಮಾಡೋದಲ್ಲ, ಕೆಲಸ ಮಾಡಿ ನೀವಾದ್ರೂ ಯಾಕೆ ಮಾಡ್ಬೇಕು? ಹೆಂಗೋ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅದರಲ್ಲಿ ಟೆನ್ಷನ್ ಹಾಕೋದು ಮೇಲೆ ಏನ್ ಗೊತ್ತಾ, ಕಾಂಟ್ರಾಕ್ಟರ್ ಸಮಸ್ಯೆ ಗೊತ್ತಿರೋದೇನೆ, ಹಂಗೆ ಬೇಕಾದ್ರೆ ಮೈ ಮೇಲೆ ಯಾಕೆ ಕಳ್ಕೊಳಕ್ ಹೋಗ್ತೀರಾ? ಮಾಡಬಾರ್ದು ಅಂತ ಎಸ್ಟಿಮೇಟ್ ಚೇಂಜ್ ಮಾಡಿಸ್ಬೇಕು. ಮಾರ್ಚ್ 30 ದುಡ್ಡು ಕೊಡ್ಲೇಬೇಕು. ನಾವು ಏನ್ ಮಾಡ್ತೀವಿ, ದುಡ್ಡು ಲ್ಯಾಪ್ಸ್ ಆಗುತ್ತೆ, ಮಾಡೋ ಬಿಡಿದಿಲ್ಲ, ಇಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಲ್ವೇ ಇದನ್ನ ಗೊತ್ತಿಲ್ಲ. ಈಗ ನಾನು ಏನೆಲ್ಲ ಅಧ್ಯಕ್ಷಿಗೆ ಒಬ್ಬನೇ ಕೆಲಸಕ್ಕೆ ಮತ್ತೆ ಮಾಸ್ಟರ್ಗಳಿಗೆ ಶಾಲೆಗಳಲ್ಲಿ ಅರ್ಥ ಆಗಲ್ಲ. ಎಸ್ಟಿಮೇಟ್ ಅದು ಎಷ್ಟು ಕಷ್ಟ ಅಂದ್ರೆ 1,18,000 GST, 1,18,000 GST ಕಟ್ಟಬೇಕು. ಎಷ್ಟು ಖರ್ಚಾಗುತ್ತೆ ಟೋಟಲ್? ನಾವು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಅನುಷ್ಠಾನವಾದ ಕಾಮಗಾರಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಮತ್ತು ವಸೂಲಾತಿ ಪ್ರಕರಣಗಳು. ಹೊಸನಗರ ತಾಲೂಕು ಹೊರತಳ ಗ್ರಾಮ ಪಂಚಾಯತಿ ಚುಂಟಿಕೊಪ್ಪ ಫಾರೆಸ್ಟ್ ಸರ್ಕಲ್ಗೆ ಹೈಮಾಸ್ಟ್ ದೀಪ ಅಳವಡಿಕೆ ಅಂದಾಜು ಮೊತ್ತ 50,000 2020-21 ಸಾಲ ಅನುಷ್ಠಾನ ಆಗಿರುತ್ತೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿಯಲ್ಲಿ ತಿಳಿಸಿರುವಂತೆ ಚುಂಟಿಕೊಪ್ಪ ಫಾರೆಸ್ಟ್ ಸರ್ಕಲ್ನಲ್ಲಿ ತಾಲೂಕು ಪಂಚಾಯತಿ ರಾಜ್ಯ ಹಣಕಾಸಿನಲ್ಲಿ ಅನುಷ್ಠಾನಗೊಳಿಸಿದ ಹೈಮಾಸ್ಟ್ ದೀಪ ಮಾತ್ರ ಇದು. ಈ ಭರಿಸಿದ ವೆಚ್ಚಕ್ಕೆ ಸದರಿ ಜಾಗದಲ್ಲಿ ಯಾವುದೇ ಕಾಮಗಾರಿ ಕಂಡು ಬಂದಿರುವುದಿಲ್ಲ. ಆದ್ದರಿಂದ ಕಾಮಗಾರಿಯ ಸ್ಪಷ್ಟ ಮಾಹಿತಿ ಲಭ್ಯವಾದ ಕಾರಣ ಸದರಿ ಪಾವತಿ ಮೊತ್ತ 50,000 ರೂಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ವಸೂಲಾತಿ ಪ್ರಕರಣ. ಹೊಸನಗರ ತಾಲೂಕು ಹೊರತಳ ಗ್ರಾಮ ಪಂಚಾಯತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 3,24,000 2022-23 ಅನುಷ್ಠಾನವಾಗಿರುತ್ತದೆ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರಾದ MP ಬಸವರಾಜ್
ರವರಿಗೆ ಗುತ್ತಿಗೆ ಕರಾರು ಪತ್ರ ನಿರ್ವಹಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 10/973ರಲ್ಲಿ ಪುಟ ಸಂಖ್ಯೆ 1ರಿಂದ 5ರಲ್ಲಿ ಅಳತೆ ದಾಖಲಿಸಿ 3,07,970 ರುಗಳನ್ನು ಪಾವತಿಸಲಾಗಿದೆ. ಆದರೆ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ ಹಾಗೂ ಅಂದಾಜು ಪಟ್ಟಿಯಲ್ಲಿರುವಂತೆ ಮೇಲ್ಚಾವಣಿ ತೆಗೆಯುವುದು, ಉಕ್ಕಿನ ಟ್ರಸ್ ಅಳವಡಿಸುವುದು, ಕಂಚು ಅಳವಡಿಸುವುದು, ನೆಲಹಾಸು ಕೀಳುವುದು, ಬೆಡ್ ಕಾಂಕ್ರೀಟ್ ಹಾಕುವುದು, ಟೈಲ್ಸ್ ಮತ್ತು ಕಾವಿ ಸಹಿತ ಸಿಮೆಂಟ್ ಹಾಕಿರುವುದು, ಬಣ್ಣ ಬಳಿಯುವುದು, ರಿಂಗ್ ಅಳವಡಿಸಿ ಸ್ಲ್ಯಾಬ್ ಮತ್ತು ಪೈಪ್ ಅಳವಡಿಸಿರುವುದಾಗಿ ಪರಿಶೀಲಿಸಿದಾಗ ಕೇವಲ ಮೇಲ್ಚಾವಣಿ ನಿರ್ಮಾಣ ಮಾಡಿ ಪೈಂಟ್ ಅಳವಡಿಸಿರುವುದು ಕಂಡುಬಂದಿದ್ದು ಶಿಕ್ಷಕರು ಸಹ ತಿಳಿಸಿರುತ್ತಾರೆ. ಆದರೆ ಮಾರ್ಗಸೂಚಿ ಉಲ್ಲಂಘಿಸಿ ಕೆಲಸ ನಿರ್ವಹಿಸದೆ ಹೆಚ್ಚುವರಿಯಾಗಿ ಕೊಠಡಿ ನೆಲಹಾಸು ಇಟ್ಟು ಕಾಂಕ್ರೀಟ್ ಹಾಕಿರುವುದು ಹಾಗೂ ಟೈಲ್ಸ್ ಅಳವಡಿಸಿರುವುದು, ಸೋಪ್ ಪಿಟ್ ನಿರ್ಮಾಣ ಮಾಡಿರುವುದಾಗಿ ಅಳತೆ ದಾಖಲಿಸಿ ಹೆಚ್ಚುವರಿಯಾಗಿ 1,09,475 ರುಗಳನ್ನು ಪಾವತಿ ಮಾಡಲಾಗಿರುತ್ತದೆ. ಸದರಿ ಪಾವತಿಯ ಮೊತ್ತವನ್ನು ವಸೂಲಾತಿ ಗುರುತಿಸಲಾಗಿರುತ್ತದೆ. ಇದಿಷ್ಟು 2025-26 ಸಾಮಾಜಿಕ ಪರಿಸ್ಥಿತಿ ವರದಿಯಾಗಿರುತ್ತೆ. 10 ವರ್ಷ ಆಗಿದೆ, 15 ಮಂಡಿಸಲಿಕ್ಕೆ ಅವ 1 ಮಾಡಿ 3 ಮಾಡಿ ಹೊಡಿಸಿರ ಅಂತ ಹೇಳಿ ಅರ್ಧ ಮನೆ ಮಾರ್ಚ್ ಎಂಡ್ ಮಾಡಕ್ ಬರಲಿಲ್ಲ ಅಂದ್ರೆ 1 ಶಾಲೆ 3 ಶಾಲೆ ಬಂದ್ರೆ ಅರ್ಥ ಆಯ್ತು ನಿಮಗೆ. ಈ ಉಳಿದು ಹೆಚ್ಚುವರಿ ನಾನು ಕಬ್ಬಣ ಹಾಕಿದ್ದೀನಲ್ಲ ಅದನ್ನ ಯಾವ್ದು ಅರ್ಥ ಕೊಡ್ತೀನಿ. ಯಾವ್ದು ಹಾಕೊಡ್ಬೇಕು ಅವ್ರು ನನಗೆ ಯಾವ್ದು ಕಬ್ಬಣ ಹೊಡೆದಿರೋ ಹೆಚ್ಚುವರಿ ದುಡ್ಡು ಅಲ್ಲಿ ಹೊಡೆದಿರೋ ದುಡ್ಡನ್ನು ಕೊಟ್ರೆ ನಾನು ಮಾಡ್ಕೊಂಡು ಹಿಡಿದೀನಿ. ನಾನು ಶಾಲೆ ಕೆಲಸ ಮಾಡಿ ನನ್ನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಬಸಣ್ಣ ಈಗ ಬಸವರಾಜ್ ಹೇಳೋದ್ ಬೇರೆ, ಅದು ಮಾಡಿಸಿ ಅದು ಬಿಲ್ಲು ಆಗಿಲ್ಲ ಅದೇ ಬೇರೆ. ಮಾಡಿದ್ರಲ್ಲಿ ಅಬ್ಜೆಕ್ಷನ್ ಇದು ಎರಡು ಕೆಲಸ ಮುನ್ಸೊಳ್ಳಿದೊಂದು ಎಸಿ ಮೇಲೊಂದು ಕೆಲಸ ಮಾಡಿದೀನಿ ಅದು ಬಿಲ್ ಆಗಿಲ್ಲ ಅಂತ ಹೇಳ್ತಾರಲ್ವಾ, ಅದೇ ಬೇರೆ. ಈಗ ಇದೇ ಬೇರೆ. ಏನು ಮಾಡಿ ಮುಗಿಸ್ಕೊಡಿ ಅಂತ ಹೇಳಿದ್ರು, ಹೇಳಿದ್ದು ನೆಲ ಮಾಡಲಿಲ್ಲ. ನಾವು ಕಾಂಕ್ರೀಟ್ ಹಾಕಿದ್ದೆ, ನಾನು ಅವ್ರು ಹಾಕಿದ್ದೆ ಕಾಂಕ್ರೀಟ್ ಹಾಕಿದ್ದೆ. ನಿಮಗೆ 2 ವರ್ಷದ 3 ವರ್ಷದ ಕಾಂಕ್ರೀಟ್ ಗೊತ್ತಾಗಲ್ಲ ಹಾಕಿದ್ದೆ ಆಯ್ತಾ. ನೆಲ ಮಾತ್ರ ಟೈಸ್ ಹಾಕಿಲ್ಲ ಬಿಟ್ರೆ ಮಾಡ್ದೆ ತೊಗೊಂಡ ಉಟ್ಕೊಂಡಿದ್ದೀನಿ ನಾನು. ಲೆಕ್ಕ ಮಾಡ್ಲಿ, ಒಂದು ಸೆಟ್ ಲೆಕ್ಕ ಮಾಡ್ಲಿ, ಒಂದು ಸೆಟ್ ಲೆಕ್ಕ ಮಾಡ್ಲಿ. ಆಮೇಲೆ ಅಲ್ಲಿ ಮಂಡ ರಿಂಗ್ ಹೊಡೆದು ಇದು ನೀರು ಹೋಗ್ಲಿಕ್ಕೆ ಅದು ರಿಂಗ್ ಹಾಕಿ ಅದು ಬೇರೆ ಪ್ರೈಸ್ ಇಟ್ಟು ಎಲ್ಲ ಮಾಡಿದೀವಿ. ಅದ್ರಲ್ಲಿ ಎಸ್ಟಿಮೇಟ್ ಇಲ್ಲ ಅಲ್ಲ ಇದೆ. ಮತ್ತೆ ಯಾರು ಮಾಡಿದ್ರು? ನಾನ್ ಮಾಡಿದ್ರಿ, ನಾನ್ ಮಾಡಿದ್ದೆ. ಹೆಚ್ಚುವರಿ ಲಾಸ್ಟ್ ಏನಂದ್ರು ಹೆಚ್ಚಾವಣಿ 1 ನಿಮಿಷ ಉಳಿತದೆ ಒಟ್ಟು ಹಾಕಿಬಿಡ್ರಿ ಎಲ್ಲ ಹೇಳಿದೆ ಅದಕ್ಕೆ ಹಾಕಿ ಅಷ್ಟೇ ಮಾತ್ರ ನಾವು ಹೇಳ್ತಾ ಇರೋದು. ಏನ್ ಕೆಲಸ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಒಂದು ಕಾಂಟ್ರಾಕ್ಟ್ ಆಗಿಲ್ಲ ಅಂತ ಮಾಡಿದ್ದೀವಿ. ನೀವು ಕಾಂಟ್ರಾಕ್ಟ್ ಆಗಿದ್ದು 2 ವರ್ಷ ಇತ್ತು ಮಾರ್ಚ್ನಲ್ಲಿ ಕಾಂಟ್ರಾಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಮಾರ್ಚ್ ಉಳಿದ ಕಾಮಗಾರಿ ಇಟ್ಕೊಡ್ರಿ ನೀವು ರಿಪೋರ್ಟ್ ಕೊಡಿ ನಾವು ಸೇರಿಸಿ ಮಾತಾಡ್ತೀವಿ. ಗೊತ್ತಾಗಲ್ಲ. ಆಮೇಲೆ ನಾವು ಏನ್ ಮೆಜರ್ಮೆಂಟ್ ಕಡಿಮೆ ಇದೆ ಅದನ್ನಷ್ಟೇ ಬರ್ತೀವಿ, ಏನಿದೆ ಅದನ್ನ ಅಲ್ಲಿ ಇರುತ್ತೆ, ಸ್ಟಾರ್ಟ್ ಅಲ್ಲಿ ಇರುತ್ತೆ. ನಿಮ್ಮ ರಿಪೋರ್ಟ್ ಇದೆ ನಾನು ಸಿಎಸ್ ಹಾಕಿ ಬರ್ತೀನಿ, ನಮ್ಮ ಕೊಡ್ತೀನಿ. ಯಾಕಂದ್ರೆ ಅದು ನಾಳೆ ಯಾರು ಜಿಲ್ಲಾ ಪಂಚಾಯತ್ ವರ್ಕ್ ಬಂದಿದೆ, ಪೇಮೆಂಟ್ ಮಾಡಿರ್ತಾರೆ. ಅವ್ರು ಹೇಳಿ ಆಮೇಲೆ ನೀವು ಐಮಸ್ ದೀಪ ಅಂತ ಹೇಳಿದ್ರಲ್ವಾ, ಅದು ಪ್ಲೇಸ್ ಚೇಂಜ್ ಆಗಿದೆ, ಹತ್ತಳಲ್ಲಿದೆ. ಅದು ಪ್ಲೇಸ್ ಚೇಂಜ್ ಆಗಿರೋದ್ರಿಂದ ಅದೊಂದು ಇಲ್ಲಿ ಈ ಸಭೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟಿಪಿ ಗ್ರಾಂಟ್ ಒಂದು ನಮಗೆ ಜೆಡ್ ಪಿ ಗ್ರಾಂಟ್ ಒಂದು ಕೊಟ್ಟರು. ಹೌದು, ನಮಗೆ ಜೆಡ್ ಪಿ ಅವರು
ಫೋನ್ ಮಾಡಿದ್ರು, ಜೆಟ್ಟು ಕೊರೆ ಸರ್ಕಲ್ ಕೊಡ್ತೀವಿ ಅಂತ ಫೋನ್ ಮಾಡಿದ್ರು ನನಗೆ. ಬೇಡ, ನಾವು ಆಲ್ರೆಡಿ ಟಿಪಿ ಅವ್ರ ಹತ್ರ ಹಾಕ್ಸಿದೀವಿ, ನೀವು ಅರ್ಕಾಡ್ ಸರ್ಕಲ್ ಕೊಡಿ ಅಂತ ಅಂದ್ವಿ. ಅವ್ರು ಏನ್ ಮಾಡಿದ್ರು, ಆಸ್ ಇಟ್ ಇಸ್ ನಮ್ಮನ್ನ ಕೇಳೋಷ್ಟೊತ್ತಿಗೆ ಅಲ್ಲಿ ಕೊಟ್ಬಿಟ್ಟಿದ್ರೆ ಏನೋ ಪ್ಲೇಸ್ ಕೊರೆ ಸರ್ಕಲ್ ಅಂತ ಬಂದಿದೆ. ವರ್ಕ್ ಆಗಿದೆ, ಲೈಟ್ ಇದೆ, ಅದು ಜೆಟ್ ಇದೆ, ಇದು ಟಿಪಿ ಇದೆ. ಪ್ಲೇಸ್ ಚೇಂಜ್ ಆಗಿದೆ. ಈ ಸಭೆಯಲ್ಲಿ ಅದೊಂದು ರೆಸಲ್ಯೂಷನ್ ಮಾಡಿ ಸರ್, ಅದೊಂದು ವರ್ಕ್ ಇದೆ. ಹೌದೌದು, ಅದು ಜಿಲ್ಲಾ ಪಂಚಾಯತ್ ಇದು, ಇದು ತಾಲೂಕ್ ಪಂಚಾಯತ್ ಇದು. ನಮ್ಮನ್ನೇ ಕೇಳಿ ಕೊಟ್ಟರು ಅದು ವರ್ಕ್. ನಾವು ಅಲ್ಲಿ ಕೊರೆ ಸರ್ಕಲ್ ಕೊಡ್ಬೇಕು ಅಂತಿದೀವಿ ಅಂದ್ರು. ನಾನು ಬೇಡ ಸರ್, ಆಗ್ಲೇ ಆಲ್ರೆಡಿ ಇದೆ ಕೊಟ್ಟಿದ್ದಾರೆ, ನೀವು ಅರ್ಕಾಡಿ ಕೊಡಿ, ಅಲ್ಲೊಂದು ಏನೂ ಇಲ್ಲ, ಚೆನ್ನಾಗಾಗ್ತಿದೆ ಅಂತ ಅಂದ್ವಿ. ಮೇಲಾಗೆ ಒಂದು ಒಳ್ಳೆ ಲೈಟ್ ಅದು ಜೆಟ್ ಇದು, ಹಂಗಾಗಿ ಚೆನ್ನಾಗೂ ಆಯ್ತು ಅದು. ಅದಕ್ಕೆ ಅದು ಜೆಟ್ ಇದು, ಇದು ಟಿಪಿ ಇದು, ಎರಡು ವರ್ಕ್ ಇದಾವೆ. ಪ್ಲೇಸ್ ಒಂದು ಚೇಂಜ್ ಆಗಿದೆ. ಈ ಸಭೆಯಲ್ಲಿ ಅದನ್ನ ಇದು ಮಾಡ್ಕೊಂಡು ಆಕ್ಷೇಪಣೆ ಅಷ್ಟೇ ಪ್ಲೇಸ್ ಚೇಂಜ್ ಆಗಿದೆ, ಮಿಸ್ಟೇಕ್ ಬಿಟ್ರೆ ಜೆಟ್ ನಾವು ಅಧ್ಯಕ್ಷರಾಗಿರುವಾಗ ಅವಾಗ ನಮ್ಮನ್ನೇ ಕೇಳಿ ಎರಡನ್ನೂ ಇನ್ನೊಂದು ರಿಪೋರ್ಟ್ ಅಲ್ಲಿ ಹೇಳಕ್ ಮಾತ್ರ ಅನ್ಸುತ್ತೆ, ಅದೊಂದು ಅಗ್ರಿಮೆಂಟ್ ವ್ಯತ್ಯಾಸ ಇದೆ. ಅಗ್ರಿಮೆಂಟ್ ಬೇರೆ ಪಂಚಾಯತ್ ಇರೋದು ಮೆನ್ಷನ್ ಆಗಿದೆ, ಅಗ್ರಿಮೆಂಟ್ ಇರೋದು ಮೆನ್ಷನ್ ಆಗಿದೆ. ಬೇರೆ ಏನಾದ್ರು ಇದೆಯಾ ಅಂತ ನಾವು ರಿಪೋರ್ಟ್ ಮಾಡಿದ್ರಲ್ಲಿ ಏನಾದ್ರು ತಪ್ಪಂದ್ರೆ ಅಲ್ಲ, ನಾವು ಏನಾದ್ರು ಬಿಟ್ಟಿದ್ರೆ ಹೇಳ್ಬೋದು ಅಷ್ಟೇ. ಈಗ ನಾವು ಬದಿ ತಪ್ಪಂದ್ರೆ ನಾವು ಒಪ್ಪಲ್ಲ, ಯಾಕಂದ್ರೆ ನಾವು ರಿಕವರಿ ಬರೀಲಾಗುತ್ತೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಇನ್ನೂ ಏನಾದ್ರು ಬರೆಯೋದಿದ್ರೆ ಬರೀದಿಕ್ಕೆ ಹೇಳ್ಬೋದು. ಈಗ ಬರ್ತಾರೆ ಮ್ಯಾನೇಜರು ಮಾಡಿಸ್ಬಿಡೋಣ. ಇನ್ಸ್ಪೆಕ್ಷನ್ ಮಾಡ್ಬೋದು, ಮೇಲಾಧಿಕಾರಿಗಳಿಗೆ ಕೊಡ್ತೀವಿ. ಈ ಸಭೆಯಲ್ಲಿ ಬೇರೆ ಯಾರಾದ್ರೂ ಪಬ್ಲಿಕ್ ಅಹವಾಲು ಹೇಳೋದಿದ್ರೆ ಹೇಳ್ಬೋದು. ರೋಡ್ ಕ್ರಾಸ್ಗಳಿಗೆ ನಾಮಫಲಕ ಅಳವಡಿಸೋದು ಅಂತ ಪ್ರಾವಿಷನ್ ಇಲ್ಲ ಪಂಚಾಯತಿಂದ. ಸರ್ ಪ್ರಾವಿಷನ್ ಅನ್ನೋದಕ್ಕಿಂತ ವರ್ಕ್ ಇಟ್ರೆ ಮಾಡ್ಬೋದು ಸರ್. ಎಲ್ಲ ವರ್ಕ್ನು ಪ್ರಾವಿಷನ್ ಇದೆ, ಪ್ರಾವಿಷನ್ ಇಲ್ಲ ಅಂತಿಲ್ಲ. ಬಟ್ ನಮಗೆ ಕೊಡುವಂತ ಬಜೆಟ್ ಅನ್ನ ಸದುಪಯೋಗ ಅಷ್ಟೇ. ಈಗ ಏನಾಗುತ್ತೆ ಗೊತ್ತಾ ಸರ್, ಲಿಮಿಟೇಷನ್ ಇರುತ್ತೆ. ನಮ್ಗೆ ಬಂದಿರುವಂತ ಈಗ ಆಯಾ ಭಾಗದ ಸದಸ್ಯರಾಗಿರ್ಬೋದು, ಜನರ ಅಹವಾಲು ಏನ್ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಯಾರೋ ಒಬ್ಬ ನಮಗೆ ಇದು ಯಾವ ನಂಜುಳಿಗೆ ಹೋಗೋದು, ಮುನ್ಸೋಳಿಗೆ ಹೋಗೋದು, ಹತ್ತಳಿಗೆ ಹೋಗೋದು ಅಂತ ಹೇಳಿ ಎಲ್ಲ ಹಾಕಿದೀವಿ. ಎಲ್ಲ ಕಿತ್ತು ರೋಡ್ ಸೈಡಿಗೆ ಯಾರು ಜೆಸಿಬಿಗಳು, ಟ್ರ್ಯಾಕ್ಟರ್ಗಳು, ಮನುಷ್ಯರು ಯಾರಿಗೆ ಹೇಳೋಣ ಈ ಸಮಸ್ಯೆನ? ಮೇನ್ ರೋಡ್ ಅಲ್ಲ ಯಾರಾದ್ರೂ ನಾವು ಹೇಳಿದ್ರೆ ಇಂತ ಹೋಗಿ ಬರ್ತಾರೆ. ಈಗ ಅದಕ್ಕೆ ಇನ್ನೇನ್ ಮಾಡ್ಬೇಕು ಅಂತಂದ್ರೆ ದೊಡ್ಡದಾಗಿ ಸಿಮೆಂಟ್ ಅಲ್ಲಿ ಕಟ್ಟೆ ಕಟ್ಸ ಹಾಕ್ಬೇಕಷ್ಟೇ. ಈಗ
ಇವರು ಹೈವೇವ್ರು ಹಾಕಿದಾರಲ್ವಾ ಆ ತರ ಮಾಡ್ಬೇಕು ಗ್ರಾಮ ಪಂಚಾಯತಿ ಅವರು. 10 ರೂಪಾಯಿ ಬರೋದಕ್ಕೆ ನಮ್ಗೆ 1 ರೂಪಾಯಿ ಇಲ್ಲಿ ಬಂದ್ರೆ 10 ರೂಪಾಯಿ ಎಸ್ಟಿಮೇಟ್ ಮಾಡ್ಬೇಕು. ಎಲ್ಲ ಊರಲ್ಲಿ ಗ್ರಾಮ ಪಂಚಾಯತಿ ನೀವು ಬರೋದು ಬೋರ್ಡ್ ಹಾಕಿರ್ತೀವಿ. ಈಗ ಒಂದು ಕೆಲಸ ಮಾಡಿ ಸರ್, ಈಗ ರಸ್ತೆ ಬದಿಗೆ ತುಂಬಾ ಕಸ ಬಂದು ಹಾಕಿದ್ದಾರೆ. ಇವಾಗ ವ್ಯವಸ್ಥೆ ಇದ್ರೂ ಕೂಡ ಗೋಡೆಗೆ ಹತ್ರ ಇರ್ಬೋದು, ಸಣ್ಣ ಸಣ್ಣ ಗಲ್ಲಿ ಕಡೆ ಅಲ್ಲಿ ನೋಡಿ. ಈಗ ಇವ್ರು ಹೇಳಿದ್ರೆ ಒಂದು 4 ಕಿಲೋಮೀಟರ್ ಅಲ್ಲಿ ಒಂದು ಟ್ಯಾಕ್ಟ್ರಿ ಕಟ್ಟೋದು. ಅದಕ್ಕೆ ಕಸ ವಿಭಾಗ ಕೊಟ್ಟು ಎಲ್ಲ ಕೊಟ್ಟು ತಾಲೂಕ್ ಪಂಚಾಯತ್ ಮಹಿಳಾ ಸನ್ಮಾನ ಎಲ್ಲ ಮಾಡಿದ್ರೆ ಈಗ ನೋಡಿದ್ರೆ ಇಷ್ಟ ನಮ್ಗೆ ಬೇಜಾರ ಹೋಯ್ತು. ಅವತ್ತೇ ನಾನು ಮಾತಾಡ್ಬೇಕಂತ ಆಯ್ತು. ಎಲ್ಲರೂ ಸೋಷಿಯಲ್ ಆಗಿ ಬರೀ ನಮ್ದೊಂದೇ ಬೇಡ, ಸೋಷಿಯಲ್ ಆಗಿ ಅದನ್ನು ನೋಡ್ಬೇಕು. ನಾವೇಳೋದೇನೆ ಈಗ ನಾವು ನಮ್ಮ ಪಂಚಾಯತ್ ನೋಡ್ಕೊಂಡ್ರೆ ಉದಾಹರಣೆಗೆ ಬಾಳೂರಿನವರು ಇನ್ಕಮ್ ಬಿಟ್ಟರೆ ಯಾರು ಬಂದು ಈ ಕಡೆ ಆಗ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಅಲ್ಲೇ ಅದನ್ನ ಸಂಗ್ರಹಣೆ ಮಾಡಿ ಸೊಲ್ಯೂಷನ್ ಕಂಡಿಡ್ಕೊಬೇಕಾದ್ರೆ ಈಗ ನೋಡ್ಕೊಂಡು ತಿಳಿಯೋದಲ್ಲ. ತುಂಬಾ ಆರೋಗ್ಯಕ್ಕೆ ಹಾನಿಕರ ಆಗ್ತಿದೆ. ಪ್ರತಿಯೊಬ್ಬರು ಗಮನ ಹರಿಸಿದ್ರೆ ಸಿಗುತ್ತೆ. ಈಗ ಇವಾಗ ಏನು ಮಾಡಿಸ್ತೀವಿ ಎಲ್ಲ ಗ್ರಾಮ ಪಂಚಾಯತ್ ಅವರು ಅದನ್ನ ಅಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ವಿಲೇವಾರಿ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಒಂದು ನೋಡಿ ಪ್ರತಿನಿತ್ಯ ಯಾವ ಮುಕ್ತಿನೂ ಸಿಗಲ್ಲ, ಮಾಡೋದ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇಲ್ಲ. ಈಗ ಒಂದ್ 4-5 ವರ್ಷದಿಂದ ಜಾಸ್ತಿ ಆಗ್ತಿದೆ. ಯಾವ ಕಾರಣದಿಂದ ಅಂತ ಗೊತ್ತಾಗ್ತಿಲ್ಲ. ಈ ಸೀಸನ್ ಅಲ್ವಾ ಈಗ ನಾವೇ ಮುಂಚೆ ಮಾಡಿದಿಲ್ಲ ಮರ್ತೋಗ್ತೈತೆ ಅಂತಾರೆ. ಮೀಟಿಂಗ್ ಮಾಡಿದೀವಿ
ಏನ್ ಗೊತ್ತಾ, ಜನ ಸೇರ್ತಾರೆ ಯಾವಾಗ ಗೊತ್ತಾ, ಈಗ ಈ ಕ್ರಿಕೆಟ್ ಖರ್ಚು ಮಾಡೋದು ನಂಬರ್ಗಳಿಲ್ಲ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅರಸಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ನಾಗರತ್ನ ವಾಸುದೇವ ಅವರು, ಹಾಗೆ ಶ್ರೀ ಉಪಾಧ್ಯಕ್ಷರಾದಂಥ ನಾರಾಯಣ ಕಣಕಿ ಅವರೇ, ಗೌರವಾನ್ವಿತ ಸದಸ್ಯರಾದಂತಹ ಸಾಕಮ್ಮ ಅವರೇ, ರವೀಂದ್ರ ಅವರೇ, ಶಿವಮೂರ್ತಿ ಅವರೇ, ಸತ್ಯವತಿ ಅವರೇ, ಮತ್ತೆ ಪಂಚಾಯಿತಿಯ PDO ಅವರೇ, NREGಯ ಸಂಬಂಧಪಟ್ಟಂತ ನೋಡೋದಿದ್ದಾರೆ, ತಮ್ಮ ಹೆಸರು ನಾಗೇಶ್, ಮತ್ತೆ ತೋಟಗಾರಿಕಾ ಇಲಾಖೆಯನ್ನು ಪ್ರತಿನಿಧಿಸುವಂತಹ ಸ್ನೇಹಿತರಾದಂತಹ ಚಂದ್ರಶೇಖರ್ ಅವರೇ, ಮತ್ತೆ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಭಾರತಾಳಿನ ಒಂದು ಪ್ರಜ್ಞಾವಂತ ಸಮಾಜ ಬಂಧುಗಳೇ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಂತ ಆಗಿದೆ, ತುಂಬಾ ಸದೃಢವಾಗಿದೆ ಅಂತ ಅಂದ್ಕೊಳ್ಳಿಕ್ಕೆ ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಚರ್ಚೆಗಳನ್ನ ನೋಡಿ ಸಂತೋಷ ಆಯಿತು. ಈ ಅನೇಕ ಚರ್ಚೆಗಳಾದವು. ಈಗ ಈ 2024ನೇ ಸಾಲಿನಿಂದ 25ನೇ ಸಾಲಿನವರೆಗೆ ಅನೇಕ ಕಾಮಗಾರಿಗಳ ವಿವರಗಳನ್ನ ಇಟ್ಟಿದ್ದಾರೆ. ಈ ಕಾಮಗಾರಿಗಳೆಲ್ಲ ನಿಮ್ಗೆ ಸಮಾಧಾನ ತಂದಿದೆ ಅನ್ಕೊಂಡಿದ್ದೀವಿ. ತುಂಬಾ ಸಮಾಧಾನ ಇದೆ, ತುಂಬಾ ಕಾಮಗಾರಿಗಳೆಲ್ಲ ಇದೆ. ಒಂದೆರಡು ಪ್ರಶ್ನೆಗಳನ್ನು ನಮ್ಮ ಆಚಾರಲ್ಲ ಗುರುನಾರಾಯಣ ಆಚಾರ ಅವರು ಹೇಳಿದ್ರು. ಅವರು ನೀರು ಹರಿದು ಬರ್ತದಂತ. ಈಗ ಕಟಾವು ಮಾಡುವಾಗ ಸಾಮಾನ್ಯವಾಗಿ ಆ ಕಟಾವು ಮಾಡಿದಂತ ರೊಚ್ಚು ಮಳೆಗಾಲ ಈಗ ಒಂದ್ಸಲ ಹರಿದು ಬರೋದು ಅದೇ ಸೇರ್ಕೊಂಡು ಸೆಟ್ ಆಗಿರ್ಬೋದು. ಅದನ್ನೊಂದು PDO ಸರ್ ಅದನ್ನು ಗಮನಿಸಿ ಅದನ್ನ. ಯಾಕೆಂದ್ರೆ ದಿನನಿತ್ಯವೂ ಅದೇ ಓಡಾಡ್ಬಿಟ್ಟು ಏನಂದ್ರೆ ಇದೆ. ಅನೇಕ ಬಸವರಾಜ್ ಅವರನ್ನ ಒಂದು ಸಮಸ್ಯೆ ಶಾಲೆ ಹೆರಿಸಿನ ಶಾಲೆಗೆ ಸಂಬಂಧಪಟ್ಟಂಗೆ ಅವರಿಗೆ ಮತ್ತೆ ಅಂದ್ರೆ ಬೇರೆ ತರದ ಪರಿಹಾರ ಏನದು ಆ ಪ್ರಕಾರ ಇಂಜಿನಿಯರ್ ಬಂದ್ಬಿಟ್ಟೆ ಇಲ್ಲ ಆಗಿದ್ದು ಸ್ವಲ್ಪ ಚೇಂಜ್ ಹಾಗೆ ಆಗಿರೋ ಚೇಂಜ್. ಅದಕ್ಕೆ ಈಗ ಹಣ ಬರ್ತಾ ಇಲ್ಲ ಅವ್ರಿಗೆ. ಎಸ್ಟಿಮೇಟ್ ನೋಡಿದ್ರೆ ಟೆಂಪರ್ ರೆಕಾರ್ಡ್ ಮಾಡಿರ್ತಾರೆ. ಎಸ್ಟಿಮೇಟ್ ಅಂದ್ರೆ ಅಂದಾಜು ಪಟ್ಟಿ ಅಂತ. ಏನ್ ಈ ಬಿಲ್ಡಿಂಗಿಗೆ ಏನ್ ಕಬ್ಬಣ ಹಾಕ್ಬೇಕು, ಜಲ್ಲಿ ಸಿಮೆಂಟ್ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು, ಏನೇನ್ ಹಾಕ್ಬೇಕು ಅಂತ ಇರುತ್ತೆ. ಅದ್ರ ಪ್ರಕಾರ ಕೆಲಸ ಆಗಿಲ್ಲ ಅಂತ ಹೇಳೋದು. ಈಗ ಯಾವ್ದೋ ಒಂದು ಇದು ಸ್ಲ್ಯಾಬ್ ಹಾಕಿದ್ರೆ ಕೆಳಗಡೆ ಜಲ್ಲಿ ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕಿರಲ್ಲ, ಅದನ್ನೆಲ್ಲ ತೋರಿಸಿರ್ತಾರೆ. ಅವಾಗ ಅದ್ರದ್ದು ರಿಕವರಿ ಬರೀತಾರೆ. ಈ ತರ ಅದನ್ನ ಸ್ವಲ್ಪ ಜಾಸ್ತಿ ರಿಕವರಿ ಎಲ್ಲ ಸಣ್ಣ ಪುಟ್ಟ ಬಿಟ್ಟಿರುತ್ತೆ. ಅಲ್ಲಿ ಮೇಷ್ಟ್ರುಗಳು ಪಾಪ ಅವರು ಹೆಲ್ಪ್ ಮಾಡಿದ್ದಾರೆ, ಸಮಾಜಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ.
ನಾನು ಅರ್ಥ ಮಾಡಿ ಲೆಕ್ಕ ಕೊಡ್ತೀನಿ ಎಷ್ಟು ಲೋನ್ ಇದೆ ಅಂತೇಳಿ ಉಳಿದ ದುಡ್ಡು ಕೊಡ್ಲಿ ನಾನು ಟೈಮ್ ಸಾಕು ಕೊಡ್ತೀನಿ ಅಲ್ಲ ನಾನು ಸೇರಿಸ್ತೀನಿ ಸರ್ ನೀವು ಲೆಟರ್ ಕೊಡಿ ನಾನು ಸೇರಿಸಿದ್ರೆ ಮಾತಾಡ್ತೀನಿ ಏನೋ ಪರಿಹರಿಸ್ತಾರೆ ಸರ್. ಪ್ರಜ್ಞಾವಂತರೆಲ್ಲರೂ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀರಿ. ಎಲ್ಲ ಈ ಭಾಗದ ಸದಸ್ಯರುಗಳು ಮತ್ತೆ ಕುಡಿಯೋರು ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತಾರೆ. ನೀವು ಕೂಡ ಹೀಗೆ ಇದೇ ತರ ಒಂದು ಕಾಮಗಾರಿನ ಆರಂಭವಾದಾಗಿಂದ ಚೆನ್ನಾಗಿ ನೋಡ್ಕೊಂಡು ಬಂದು ಸರಿಯಾಗಿ ಕಾಮಗಾರಿ ಆಗ್ತದಾ ಇಲ್ವಾ ಅಂತ ಒಂದು ಅವರ ಸದಸ್ಯರುಗಳ ಗಮನಕ್ಕೆ ತಂದ್ರೆ ಅವರು ಪರಿಶೀಲಿಸ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಇನ್ನು ಹೆಚ್ಚು 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 ಸಹಕರಿಸಿ ಪಂಚಾಯತಿ ಜೊತೆ ಮತ್ತೆ ಕೆಲವೊಂದೆಲ್ಲ ಪಂಚಾಯತಿ ಸಮಾಜ ಹಾಗೆ ಸಾಮಾನ್ಯವಾಗಿ ನಮ್ಮ ವೈಯಕ್ತಿಕವಾದ ಹಿತಾಸಕ್ತಿ ಇದ್ದೇ ಇರ್ತದೆ. ಈಗ ಕಸ ಹಾಕುವುದೇ ಕಸ ಹಾಕುವ ಸಮಸ್ಯೆ ಯಾರೋ ಒಂದು ಆಸ್ಪತ್ರೆಯೋ ಇನ್ಯಾರೋ ಒಂದು ವ್ಯವಸ್ಥೆ ತಂದು ಹಾಕ್ತಾ ಇರೋದು ಮತ್ತೆ ಅಲ್ಲಿಯ ಜನಗಳೇ ತಂದು ಹಾಕ್ತಾ ಇರೋದು. ಅದಕ್ಕೆ ಸಮಾಜವೇ ತಿಳ್ಕೋಬೇಕು, ನಾವೇ ತಿಳ್ಕೋಬೇಕು. ಈ ತರ ಸಮಸ್ಯೆಗಳಾದಾಗ ಬೇರೆಯವರಿಗೆ ನಮ್ಮ ಹಾಗೆ ನಾವೇ ಪರಂತೆ ಪರರು ಅಂತ ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತದೆ. ಯಾರು ಎಷ್ಟೊತ್ತಿ ಆಗ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ಕೆಲವೊಂದು ಕಾನೂನು ಮೂಲಕನೇ ಪ್ರತಿಬಂಧಿಸಕ್ ಆಗೋದಿಲ್ಲ. ಅಲ್ವಾ? ಈಗ ಸಿಟಿಗಳಲ್ಲೂ ಕೂಡ ಖಾಲಿ ಜಾಗ ಇರೋದಿಲ್ಲ. ಖಾಲಿ ಸೈಟ್ ಇದ್ರೆ ಪಕ್ಕದಲ್ಲಿ ಹಾಕ್ಬಿಡ್ತೀವಿ. ಸಾಮಾನ್ಯ ಕಾನೂನು ಅನೇಕ ಖಾಲಿ ಜಾಗ ಖಾಲಿ ಸೈಟ್ಗಳು ಇದನ್ನ ಹಾಕ್ಬಿಟ್ಟು ಕಸ ಹಾಕೋದು ಈ ತರ ಆಗುತ್ತೆ. ಅದಕ್ಕೆ ನೀವು ಸಮಾಜ ಬಂಧುಗಳು ಅದನ್ನ ಪಂಚಾಯತಿ ಗಾಡಿ ಕೊಟ್ಟಿದ್ದಾರೆ. ಸರ್ಕಾರ ಏನೆಲ್ಲ ಮಾಡ್ಬೇಕ ಮಾಡಿದೆ. ಜನ ಒಂದಿಷ್ಟು ಏನಾಗಬೇಕು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು. ಕೆಲವೊಂದಕ್ಕೆ ಸರ್ಕಾರದ ಕಾನೂನು ಪ್ರಕಾರವೇ ಪರಿಹಾರ ಇರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ತಿಳಿದು ವ್ಯವಹರಿಸೋಣ. ಇನ್ನು ಈ ಒಂದು ಸಮಾಜ ಹತ್ತಾರು ಪಂಚಾಯಿತಿ ಹೆಚ್ಚು ಅಭಿವೃದ್ಧಿ ಮಾಡಿ ಪಂಚಾಯತಿ ಎಲ್ಲ ಒಂದೊಂದು ಒಳ್ಳೆಯ ಬಹುಮಾನಗಳಿರ್ತದೆ ಅಲ್ವಾ ಸರ್? ಸ್ವಚ್ಛತೆಗಾಗಿ ಅಥವಾ ಕಾಮಗಾರಿಗಳ ವಿಚಾರಿಸಲ್ಲ ಇಲ್ಲೂ ನಾವು ನೈರ್ಮಲ್ಯ ಗ್ರಾಮ ಅಂತ ತಂದಿದೀವಿ. ಶೌಚಾಲಯ ಮಾಡ್ಕೊಟ್ಟಿದೀವಿ, ಕಟ್ಟಿಗೆ ಇಟ್ಕೊಂಡಿರ್ತಾರೆ. ಏನ್ ಮಾಡೋಣ? ಸಮಾಜವೇ ಶೌಚಾಲಯ ಕೊಟ್ಟಿದೀವಿ, ಕಟ್ಟಿಗೆ ಇಟ್ಕೊಂಡಿದ್ದಾರೆ. ಅದು ಬಳಸ್ತಿದ್ದಂಗೆ ಕೋಳಿ ಕೂಡು ಮಾಡ್ಕೊಂಡಿದ್ದಾರೆ, ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಈಗ ಅವುಗಳನ್ನು ಇಲ್ಲಿ ಅಬ್ಜೆಕ್ಷನ್ ಮಾಡಿದ್ದಾರೆ. ಇದೇ ಈಗ ಇವ್ರು ಇದಾರೆ ಕೇಳ್ರಿ. ಫೋಟೋ ಹೊಡೆಯವರೆಗೂ ದನದ ಕೊಟ್ಟಿಗೆ, ಆಮೇಲೆ ಅದು ಮನೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಇದೆಲ್ಲ ಚರ್ಚೆ ಆಗ್ತವೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಹಾಕಿದ್ದಾರೆ ನೋಡ್ರಿ 1098 ಈ ಮಹಿಳಾ ಸುರಕ್ಷತಾ ಬಗ್ಗೆ, ಪೋಕ್ಸೋ ಕಾಯ್ದೆ ಬಗ್ಗೆ. ಇದು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಸಮಾಜವೇ ತಿಳ್ಕೋಬೇಕು. ಎಷ್ಟೋ ಕಡೆ ಶಾಲೆ ಬಿಟ್ಬಿಡ್ತಾರೆ ಮಕ್ಕಳು. ಎಲ್ಲರೂ ಪ್ರಜ್ಞಾವಂತ ಶಾಲೆ 18 ವರ್ಷದ ವಯೋಮಿತಿಯ ಒಳಗೆ ಒಂದು ದಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಮಗು ಶಾಲೆ ಬಿಟ್ರೆ, ಒಂದು ಬಾಲ್ಯ ವಿವಾಹಕ್ಕೆ ಒಳಪಟ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ, ಸಂಪೂರ್ಣ ಅಪರಾಧ. 18 ವರ್ಷಕ್ಕೆ ಒಂದು ದಿನ ಕಡಿಮೆ ಇರಲಿ. ಗರ್ಭಿಣಿ ಆದ್ರೆ 18 ವರ್ಷಕ್ಕೆ ಒಂದೇ ದಿನ ಕಡಿಮೆ ಇದ್ದು ಅಂದ್ರೆ ಅರ್ಧ ಗಂಟೆ ಕಡಿಮೆ ಇರಲಿಲ್ಲ, ಬಾಲ್ಯ ವಿವಾಹ ಅಂತಾನೆ ಪರಿಗಣನೆ ಆಗ್ತದೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತದೆ. ಅದು ಸಂಬಂಧಪಟ್ಟಂತ ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸಿದಂತ ಅಡಿಗೆಯವರು ಇರ್ಲಿ, ಮದುವೆ ಮನೆಯಲ್ಲಿ ಸೇರಿದಂತ ಅಡಿಗೆಯವರು ಇರ್ಲಿ, ಕೆಲಸದವ್ರು ಇರ್ಲಿ, ತೋಟ ಕಟ್ಟೋದವ್ರು ಇರ್ಲಿ, ಎಲ್ಲರೂ ಕೂಡ ಕಾನೂನು ಅಡಿಯಲ್ಲಿ ಬರ್ತಾರೆ. ಯಾರೇ ಈ ತರ ಕೆಲವೊಂದ್ ಕಡೆ ಆಗಿದೆ ಇದೆಲ್ಲ. ನಮ್ಮ ಸಮಾಜ, ನಮ್ಮ ನಗರ ಹೋಬಳಿಯಲ್ಲೆಲ್ಲ ತುಂಬಾ ಕಂಡು ಬರ್ತಿದೆ. ಶಿಕ್ಷಣ ಇಲಾಖೆ ಮಾಹಿತಿ ಬರ್ತಿದೆ. ಹೀಗಾಗಿ ಸಮಾಜದಲ್ಲಿ ಅದೊಂದು ನೆನಪಿಟ್ಕೊಳ್ಳಿ, ಯಾವುದೇ ಮಗು ಶಾಲೆ ಬಿಟ್ಟು ಇರದಂತೆ ಗಮನ ಹರಿಸಿ. ಶಾಲೆ 18 ವರ್ಷದ ಒಳಗಿನ ಮಗು ಕೂಡ ಒಂದು ಏನ್ ನೋಡಿ ಅಪ್ರಾಪ್ತ. ಹಾಗೆ ಅದೊಂದು 10 ಮತ್ತು 90 10, 9, 8 ಬೋರ್ಡ್ ಹಾಕಿದ್ದಾರೆ, ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಶಾಲೆಗಳಲ್ಲೂ ಅದನ್ನು ಬೋರ್ಡ್ ಹಾಕ್ಲಿಕ್ಕೆ ನಮಗೂ ಕೂಡ ಆದೇಶ ಇದೆ. ಆದ ಮಕ್ಕಳ ಸಹಾಯ ಮಾಡಿದ ಮಕ್ಕಳ ಮೇಲೆ ಯಾವುದೇ ತರದ ದೌರ್ಜನ್ಯ ಆಗಲಿ, ಯಾವುದೇ ತರದ ಸಣ್ಣ ಪುಟ್ಟ ವಿಷಯಗಳಾಗ್ಲಿ ಆ ನಂಬರಿಗೆ ಫೋನ್ ಮಾಡಿದ್ರೆ ಅವು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡ್ತಾರೆ. ಅದ್ರ ಬಗ್ಗೆ ಜಾಗೃತಿ ಇರಲಿ.
ಹಾಗೆ ಒಳ್ಳೆ ರೀತಿಯಿಂದ ಈ ಒಂದು ಪಂಚಾಯಿತಿ ನಡೀಲಿ, ಹೊಸನಗರ ತಾಲೂಕಿಗೆ ಕೀರ್ತಿ ತರುವಂತ ಒಂದು ಪಂಚಾಯಿತಿಯಾಗಿ ಗುರುತಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ಅಧ್ಯಕ್ಷತೆ ವಹಿಸಿ ಒಂದೆರಡು ಮಾತು ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಂಚಾಯತ್ PDO ಅವರಿಗೆ, ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೋಡಲ್ ಅಧಿಕಾರಿಗಳಾದ ಶ್ರೀ ವಿನಯ್ ಹೆಗಡೆ, ದೈಹಿಕ ಪರೀಕ್ಷಕರು, ಶಿಕ್ಷಣ ಇಲಾಖೆ ಹೊಸನಗರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಸಭೆಯ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ವಂದನಾರ್ಪಣೆ. ಈ ದಿನ ಹತ್ತಳು ಗ್ರಾಮ ಪಂಚಾಯತಿ 2024 ತೋಟಗಾರಿಕೆ ಇಲಾಖೆ ಮಾಹಿತಿ ಇದೆಯಾ? ಗೊತ್ತಿಲ್ಲ ಬೆಳೆ ವಿಮೆ ಯೋಜನೆ ಇದೆ, ಅದು 31ನೇ ತಾರೀಕು ದೃಢೀಕರಣ ಬೇಕಲ್ಲ, ಅದನ್ನ ರೆಸಲ್ಯೂಷನ್ ಅಲ್ಲಿ ಈಗ ಯಾರು ಆಸಕ್ತಿ ಸ್ಪರ್ಧೆ ಇದ್ದರು ಇದ್ದಾರೆ, ಸ್ವಯಂ ಉದ್ಯೋಗ ಅಂತವರಿಗೂ ಬೇಕಾದ್ರೆ ದೃಢೀಕರಣ ಕೊಡೋಣ, ರೆಸಲ್ಯೂಷನ್ ಮಾಡ್ತೀವಿ. ದೃಢೀಕರಣ ಕೊಡ್ಬೋದು ಸರ್, ಬಟ್ ಆನ್ಲೈನ್ ಅಲ್ಲೇ ಅರ್ಜಿ ಮಾಡ್ಬೋದು. ಒಂದು ಫೀಸ್ ಇದೆ ಸರ್, ಫೀಸ್ ಇಲ್ಲ, 75% ಸಬ್ಸಿಡಿ ಇರುತ್ತೆ. SC ST ಸಬ್ಸಿಡಿ ಇರುತ್ತೆ. ಜನರಲ್ ಏನ್ ಬೇಡ, ಇನ್ಕಮ್ ಏನ್ ಬೇಡ, ಇತರರಿಗೆ ಮಾತ್ರ ಬೇಕಾಗುತ್ತೆ. ಅಂದ್ರೆ SC ST ಇದೆ, ಲಾಸ್ಟ್ ಡೇಟ್ ಮುಂದಿನ ತಿಂಗಳವರೆಗೂ ಇದೆ. ಕಂಪ್ಯೂಟರ್ ಸೆಂಟರ್ ಅವರಿಗೆ ಗೊತ್ತಿದ್ರು ಕೂಡ ಹಾಕ್ಬೋದು, ವೆಬ್ಸೈಟ್ ಇದೆ, ಹಾಕ್ಬೋದು. ಇದು ಬೆಳೆ ವಿಮೆ ಮಾತ್ರ ಈ ತಿಂಗಳು ಎಂಡಿಗೆ ಲಾಸ್ಟ್ ಆಗಿದೆ. ಬೆಳೆ ಇರಲೇಬೇಕು, ಬೆಳೆ ಇಲ್ಲ ಅಂದ್ರೆ ಬರೋದಿಲ್ಲ. ಉದಾಹರಣೆ ಕೋಡಿ ಬದಲಾವಣೆ ಆದ್ರೆ, ಪೌತಿಯಾಗಿ ಏನಾದ್ರು ಖಾತೆ ಬದಲಾವಣೆ ಆಗಿದೆ, ಅವಾಗ ನೋ ಕ್ರಾಪ್ ಬಂದಿರುತ್ತೆ, ಅಂತವರಿಗೆ ಕಟ್ಟೋದು ಕಷ್ಟ ಆಗುತ್ತೆ. ನಮ್ಮಲ್ಲಿ ಬಂದ್ರೆ ಅಲ್ಲಿಂದ ನಾವು ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ, ಅದು ಸರಿಯಾಗಿ ಬಂದ್ರೆ ಅವ್ರ ಮಾಹಿತಿ ಕೊಡ್ತೀವಿ, ಅವ್ರ ನಂಬರ್ ಪ್ರಗತಿಪರ ಕೃಷಿಕರಾಗಿ ವಿಶೇಷ ತಳಿಗಳು ಬೆಳೆ ಎಲ್ಲ ಮಾಡಿರ್ತಾರಲ್ಲ, ಅಂತ ಒಂದು ಪ್ರೋತ್ಸಾಹ ಮಾಡುವಂತ ಯೋಜನೆ ಯಾವುದೇ ಇಲ್ಲ ತಮ್ಮಲ್ಲಿ? ಇದೆ, ಕೃಷಿ ಪ್ರಶಸ್ತಿ ಕೂಡ ಕೊಡ್ತೀವಲ್ಲ, ನಮ್ಮ ಖಾತೆ ಆಗಿದೆ, ಪ್ರೋತ್ಸಾಹ ಹೆಂಗ್ ಕೊಡ್ಬೇಕು ಅಂದ್ರೆ ನೀವು ಇನ್ನೊಂದಿಷ್ಟು ಮಾಡೋದಕ್ಕೆ ಅವ್ರಿಗೆ ನಾಳೆ ಎಲ್ಲ ಕೊಡ್ತೀವಿ. 3ನೇ ವರ್ಷ ಡಿಎಡ್ ಬರ್ತಾ ಇದೆ, 3ನೇ ವರ್ಷ ಕಂಪ್ಲೀಟ್ ಆಗಿಲ್ಲ, ಈಗಾಗಲೇ ಡಿಎಡ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಜೇನ್ಪೇಟ್ಗೆ ಸರಿ ಅರ್ಜಿ ಎಷ್ಟು ಬರುತ್ತೆ ನೋಡ್ಕೊಂಡು ಟೋಟಲ್ ಇರೋ ಟಾರ್ಗೆಟ್ಗೆ ಡಿವೈಡ್ ಮಾಡಿ 1 ಅಥವಾ 2 ಬರ್ಬೋದು ಒಬ್ಬ ಫಲಾನುಭವಿ. ತುಂಬಾ ಸ್ಟ್ಯಾಂಡ್ 75% ಸಬ್ಸಿಡಿ ಇರುತ್ತೆ. ಕುಟುಂಬ ಅಂದ್ರೆ ಪೆಟ್ಟಿಗೆ ಸ್ಟ್ಯಾಂಡ್ 3 ಸೇರಿ 3250 ರೂಪಾಯಿ ಸಬ್ಸಿಡಿ. ಅಲ್ಲಿಗೆ ಏನು ಸಂಪನ್ಮೂಲ ವ್ಯಕ್ತಿಗಳಿಗೆ ಪರೀಕ್ಷೆ ಮಾಡೋದಕ್ಕೆ ಇಟ್ಟು ಕೊಡೋದು ಸೌಲಭ್ಯ ಕೊಡ್ತೀವಿ ಸರ್. ಫಿಕ್ಸ್ ಆಗಿರುತ್ತೆ, ನಮ್ಮ ಮಾತ್ರಷ್ಟಕ್ಕೆ ನಮ್ಮದು ಬೇರೆ ತಾಲೂಕಲ್ಲಿ ಬೇಡಿಕೆ ಕಡಿಮೆ ಇದೆ ಅಂತದನ್ನ ನಾವು ಆಗಿಲ್ಲ ಅಂತಂದ್ರೆ ನಾವು ವಾಪಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಮಿಷನರಿಗೆ ಕೂಡ ಈಗ ಗ್ರಾಂಟ್ಸ್ ಇದೆ, ಒಂದ್ಸರಿ ಒಂದು ಮಿಷನರಿ ತಗೊಂಡಿದ್ದಾರೆ ಅಂದ್ರೆ ಅವರಿಗೆ ಕೊಡೋದಿಲ್ಲ, ಬೇರೆ ಮಿಷನ್ ಅದನ್ನ ಬಿಟ್ಟು ಔಷಧಿ ಮಿಷನ್ ತಗೊಳ್ತೀವಿ ಅಂತಂದ್ರೆ ಇಲ್ಲ ಅದಕ್ಕೆ ಯಾವುದೇ ಒಂದು ಮಿಷನ್ ತಗೊಂಡ್ರೆ ಹೊಸ ಫಲಾನುಭವಿಗಳಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಬೇರೆ ಫಲಾನುಭವಿಗಳಿಗೆ ನಮ್ಮಲ್ಲಿ ಬರಲ್ಲ. ಅಂದ್ರೆ ಅಗ್ರಿಕಲ್ಚರ್ ತಗೊಂಡಿದ್ರೆ ನಮ್ಗೆ ಅದು ಅನ್ವಯಿಸೋದಿಲ್ಲ. ಬಟ್ ಸ್ಪ್ರೇಯರ್ ಒಂದು ತಗೊಂಡಿದ್ರೆ ಅದು ತಗೊಂಡಿದ್ರೆ ನಾವು NOC ಕೇಳ್ತೀವಿ.
ನಮ್ಮಲ್ಲೂ ಕೂಡ ಅವ್ರು NOC ಕೇಳ್ತಾರೆ. ಯಾವ್ದಾದ್ರು ಒಂದ್ ಕಡೆ ತಗೊಂಡ್ರೆ 2 ಕಡೆ ತಗೊಳ್ಳಿಕ್ಕೆ ಬರೋದಿಲ್ಲ. ಅದ್ರಲ್ಲಿ ಅಡಿಕೆ ಸುಲಿಯೋ ಮಿಷಿನ್ ಇರ್ಬೋದು. ದೋಟಿ ಒಂದು ಅದು ಕೋರ್ಟಲ್ ಕೇಸ್ ಇದೆ, ಅದು ಇನ್ನೂ ತೀರ್ಮಾನ ಆಗಿಲ್ಲ. ಹಾಗಾಗಿ ಕಳೆದ ವರ್ಷದಿಂದ ದೋಟಿ ಸಬ್ಸಿಡಿ ಕೊಡ್ತಾ ಇಲ್ಲ. SC ST ಕೋರ್ಟಲ್ ಇರೋದು ಅಂದ್ರೆ ಅದು ನಾನ್ ಕಂಡು ಹಿಡಿದಿರೋದು, ಅದನ್ನ ಬೇರೆಯವರು ಕಾಪಿ ಮಾಡಿ ಮಾಡ್ತಿದ್ದಾರೆ. ತೀರ್ಮಾನ ಆಗಲ್ಲದು ಕೊಡಲ್ಲ. ತೀರ್ಮಾನ ಇರ್ಬೋದು ಅಥವಾ ಗಾಡಿಗಳು ಗರಿಷ್ಠ 1,25,000 ಈಗ ಅನುದಾನ ಇದೆ. ವರ್ಕಾರ್ಡ್ ತಗೊಳ್ಬೇಕು, ಡಾಕ್ಯುಮೆಂಟ್ ಕೊಟ್ಟು ವರ್ಕಾರ್ಡ್ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬೇಕು, ಅಕೌಂಟ್ ಮಾಡಬೇಕು. ಕ್ಯಾಶ್ ಕೊಟ್ಟು ಬಿಲ್ಲು ಡೆಲಿವರಿ ನೋಟು ರಸೀದು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ಅವ್ರ ಖಾತೆಗೆ ನಾವು ಹಣನ ಹಾಕ್ತೀವಿ. ಈಗ ಸದ್ಯ ಫಸ್ಟ್ ಇನ್ವೆಸ್ಟ್ ಮಾಡ್ಕೊಂಡಿರ್ಬೇಕು. ಇನ್ವೆಸ್ಟ್ ಮಾಡ್ಕೊಂಡು ಆನಂತರ ಅವ್ರ ಖಾತೆಗೆ ಸದ್ಯ ಇಷ್ಟು ಜೇನುಕೃಷಿಗೆ ಯಾರು ಜೇನು ತಟ್ಟಿಗೆ ಹಾಕ್ಬೇಕಿದ್ರೆ ದೃಢೀಕರಣ ಬೇಕಾ, ಪಂಚಾಯತಿ ದೃಢೀಕರಣ ಬೇಕಾ, ಮ್ಯಾಂಡೇಟರಿ ಬೇಕಾ ಬರ್ಕೊಡ್ತಾರೆ. ಅಂದ್ರೆ RTC ಇಲ್ಲದೆ ಇರೋರಿಗೆ ವಾಸಸ್ಥಳ ದೃಢೀಕರಣ ಕುಟುಂಬದ ಇದನ್ನ ಕತ್ತಲ ಗ್ರಾಮ ಪಂಚಾಯತಿ 2024-25 15ನೇ ಆಗಸ್ಟ್ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾಭಿವೃದ್ಧಿ ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸಮಗ್ರ ತಪಾಸಣೆಯ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನಡೆಸಿದಂತ ಗ್ರಾಮ ಪಂಚಾಯತಿ ಈ ಸಭೆಯ ನೋಡಲ್ ಅಧಿಕಾರಿಗಳು ಅಧ್ಯಕ್ಷರಾದ ಶ್ರೀ ವಿನಾಯಕ್ ಹೆಗಡೆ, ದೈಹಿಕ ಪರಿಶಿಷ್ಟರು ಶಿಕ್ಷಣ ಇಲಾಖೆಯವರಿಗೆ ಈ ಸಭೆಯಲ್ಲಿ ಹಾಜರಿದ್ದ ಸಾಕಾಗಿದ್ದಂತ ಗ್ರಾಮ ಪಂಚಾಯತಿ ಕೂಡ ಹಾಗೆ ಈ ಸಭೆಯಲ್ಲಿ ಹಾಗೆ ಈ ಸಭೆಯಲ್ಲಿ ಹಾಜರಿರುವ ತಾಲೂಕು ಪರೀಕ್ಷಕರಾದಂತಹ ಶ್ರೀ ನಾಗೇಶ್ವರರಿಗೂ ಕೂಡ ಧನ್ಯವಾದಗಳನ್ನ ಹಾಗೆ ಈ ಸಭೆಯಲ್ಲಿ ಹಾಜರಿದ್ದ ಸಹಕರಿಸಿದಂತಹ ಗೌರವಾನ್ವಿತ ಸದಸ್ಯರುಗಳಾದಂತಹ ಶ್ರೀಮತಿ ಸಾಕಮ್ಮ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನ ಶ್ರೀ ಶಿವಮೂರ್ತಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ರವೀಂದ್ರ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹಾಗೆ ಇನ್ನೊಬ್ಬರಾದಂತಹ ಶ್ರೀಮತಿ ಸತ್ಯವತಿ ಚಂದ್ರಪುರ ಅವರಿಗೂ ಕೂಡ ಧನ್ಯವಾದಗಳನ್ನ ಹಾಗೆ ಈ ಸಭೆಯಲ್ಲಿ ಹಾಜರಿದ್ದು ಸಹಕಾರ ನೀಡಿದಂತ ಎಲ್ಲ ಇಲಾಖಾ ಸಿಬ್ಬಂದಿಗಳಿಗೂ ಕೂಡ ಹಾಗೂ ಸಾರ್ವಜನಿಕರು ಕೂಡ ತುಂಬಾ ಹೃದಯದ ಧನ್ಯವಾದಗಳು. ರಾಷ್ಟ್ರಗೀತೆ राष्ट्रगीत शुरू कर। भारत भाग्य विधाता पंजाब सिंधु गुजरात मराठा द्राविड़ उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाये तव जय गाथा जन गण मंगल